ಸಮಯಕ್ಕೆ ಬಸ್ಗಳು ಇಳಿಲಿಲ್ಲ ಅಂತ ಅಂದ್ರೆ ಸಾರ್ವಜನಿಕರು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಆದ್ರೆ ಏನ್ ಮಾಡೋದು, ಆಪ್ಷನ್ನೇ ಇಲ್ಲ. ನಮ್ಮ ಬೇಡಿಕೆಗಳನ್ನ ಸರ್ಕಾರ ಪೂರೈಸ್ತಾ ಇಲ್ಲ, ಹಾಗಾಗಿ ನಾವು ಬಸ್ ಓಡಿಸೋದಿಲ್ಲ ಅಂತ ಇದೀಗ ಅಲ್ಲಿ ಬಸ್ ಡ್ರೈವರ್ಸ್ಗಳು ಕಂಡಕ್ಟರ್ಸ್ಗಳು ಇದೀಗ ಸ್ಟ್ರೈಕ್ಗೆ ಮುಂದಾಗಿದ್ದಾರೆ. ಹಾಗಾದ್ರೆ ನಾಳೆ ನಡೆಯುವಂತಹ ಏನು ಪ್ರೊಟೆಸ್ಟ್ ನಡೆಯುತ್ತಾ ಅಥವಾ ಇನ್ನೊಂದು ಅಧಿಕಾರಿಗಳ ಒಂದು ಸೂಚನೆಯ ಮೇರೆಗೆ ಆದೇಶಗಳ ಮೇರೆಗೆ ನಡೆಯುತ್ತಾ ನಡೆಯಲ್ವಾ ಅನ್ನುವಂತ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು. ಹಾಗಾದ್ರೆ ನಾಳೆಯ ಸ್ಟ್ರೈಕ್ ಏನಾಗುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಚರ್ಚೆಯನ್ನ ಮಾಡ್ತೇವೆ. ಇದೇ ಹೊತ್ತಿನ ಸ್ಪೆಷಲ್ ಪ್ರಯಾಣಿಕರೇ ಗಮನಿಸಿ, ನಾನು ವನಿತಾ. ಇದೀಗ ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ಗಳು ಓಡಾಟವನ್ನು ನಡೆಸುತ್ತಾ ಇಲ್ವಾ? ವಿವಿಧ ಬೇಡಿಕೆ ಈಡೇರಿಸುವಂತೆ ಸಾರಿಗೆ ಸಿಬ್ಬಂದಿ ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಸಾರಿಗೆ ಸಿಬ್ಬಂದಿ ನಾಳೆ ಬಸ್ಗಳು ರೋಡಿಗಿಳಿಯೋದು ಬಹುತೇಕ ಡೌಟ್. ಪ್ರಯಾಣಿಕರೇ ಗಮನಿಸಿ ಗಮನಿಸಿ ಗಮನಿಸಿ, ನಾಳೆ ಬಸ್ಗಳು ರೋಡಿಗೆ ಇಳಿಯೋದು ಅನುಮಾನ. ಇದೀಗ ಸಾಕಷ್ಟು ಗೊಂದಲವನ್ನ ಹುಟ್ಟಿ ಹಾಕ್ತಾ ಇದೆ. ನಾಳೆ ಬಸ್ಗಳು ರೋಡಿಗೆ ಇಳಿಯುತ್ತೋ ಇಲ್ವೋ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಪ್ರೊಟೆಸ್ಟ್ಗೆ ಮುಂದಾಗಿರುವಂತಹ ಸಾರಿಗೆ ಸಿಬ್ಬಂದಿ. ಸೊ ಹೀಗಾಗಿ ಒಂದು ರೀತಿಯಾಗಿ ಸರ್ಕಾರಕ್ಕೆ ಒಂದ್ ಕಡೆ ಆದಂತ ಟೆನ್ಷನ್ ಶುರುವಾಗಿದೆ, ಸಾರ್ವಜನಿಕರಿಗೂ ಕೂಡ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಸೊ ಹೀಗಾಗಿ ಬಸ್ಗಳು ಇಳಿಯುತ್ತೋ ಇಲ್ವೋ, ಬಸ್ಗಳು ಇಳಿದಿಲ್ಲ ಅಂತ ಅಂದ್ರೆ ನಾವು ಪ್ರಯಾಣವನ್ನ ಹೇಗ್ ಮಾಡೋದಪ್ಪ, ಆಫೀಸ್ಗೆಲ್ಲ ಹೇಗ್ ಹೋಗೋದು? ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ. ನಾಳೆ ಕೆಎಸ್ಆರ್ಟಿಸಿ ಸೇರಿ 4 ನಿಗಮದ ಸಾರಿಗೆ ನೌಕರರ ಪ್ರತಿಭಟನೆ. ಬೆಂಗಳೂರು ಚಲೋಗೆ ಕರೆ ಕೊಟ್ಟಿರುವಂತಹ ಸಾರಿಗೆ ನೌಕರರು. ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ಸಂಚಾರದಲ್ಲಿ ವ್ಯತ್ಯಯವಾಗುವ ಸಾಧ್ಯತೆ. ಅನಂತ ಸುಬ್ಬರಾವ್ ನಿಧನದಿಂದ ಮುಂದೂಡಿಕೆ ಆಗಿದ್ದ ಜನವರಿ 29ರ ಮುಷ್ಕರ. 38 ತಿಂಗಳ ವೇತನ ಹೆಚ್ಚಳದ ಹಿಂಬಾಕಿ ಹಾಗೂ ವೇತನ ಪರಿಷ್ಕರಣೆಗೆ ಒತ್ತಾಯ. ಆದರೆ ಸಾರಿಗೆ ನೌಕರರ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸರ್ಕಾರ. ರಾಜ್ಯ ವ್ಯಾಪಿ ಹೋರಾಟಕ್ಕೆ ಕರೆ ನೀಡಿರುವ ಸಾರಿಗೆ ನೌಕರರ ಸಮಿತಿ. ನಾಳೆ ಬೆಳಗ್ಗೆ ಸಾವಿರಾರು ನೌಕರರಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್. ಪ್ರತಿಭಟನಾ ಸಮಾವೇಶದಲ್ಲಿ ಮುಂದಿನ ಹೋರಾಟದ ರೂಪುರೇಷೆ ನಿರ್ಧಾರ. ನಾಳೆ ಸಂಜೆಯೊಳಗೆ ಬೇಡಿಕೆ ಈಡೇರದಿದ್ದರೆ ರಾಜ್ಯಾದ್ಯಂತ ಬಸ್ ಬಂದ್ ಆಗುತ್ತೆ. ನಾಡಿದ್ದು ರಾಜ್ಯದಲ್ಲಿ ಬಸ್ ಬಂದ್ ಮಾಡಲು ಸಂಘಟನೆಗಳ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ನಾಳೆ ಕೆಎಸ್ಆರ್ಟಿಸಿ ಸೇರಿ 4 ನಿಗಮದ ಸಾರಿಗೆ ನೌಕರರ ಪ್ರತಿಭಟನೆ. ಬೆಂಗಳೂರು ಚಲೋಗೆ ಕರೆ ಕೊಟ್ಟಿರುವ ಸಾರಿಗೆ ನೌಕರರು. ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ಸಂಚಾರದಲ್ಲಿ ವ್ಯತ್ಯಯವಾಗುವ ಸಾಧ್ಯತೆ. ಅನಂತ ಸುಬ್ಬರಾವ್ ನಿಧನದಿಂದ ಮುಂದೂಡಿಕೆ ಆಗಿತ್ತು ಜನವರಿ 29ರ ಮುಷ್ಕರ. 38 ತಿಂಗಳ ವೇತನ ಹೆಚ್ಚಳದ ಹಿಂಬಾಕಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸಾರಿಗೆ ನೌಕರರು ಇದೀಗ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಇದೀಗ ಸಾಕಷ್ಟು ಗೊಂದಲವನ್ನ ಹುಟ್ಟಿ ಹಾಕ್ತಾ ಇರುವಂತದ್ದು. ಯಾಕಂದ್ರೆ ಅನುಮಾನವನ್ನ ಹುಟ್ಟಿ ಹಾಕ್ತಾ ಇದೆ, ನಾಳೆ ಬಸ್ಗಳು ರೋಡಿಗೆ ಇಳಿಯುತ್ತೋ ಇಲ್ವೋ ಅನ್ನುವಂಥದ್ದು. ಯಾಕಂದ್ರೆ ಒಂದ್ ಕಡೆ ಈಗಾಗಲೇ ಸಾರಿಗೆ ಸಿಬ್ಬಂದಿಗಳು ಪ್ರೊಟೆಸ್ಟ್ ಅನ್ನ ಮಾಡಬೇಕು ಅಂತ ಮುಂದಾಗಿರುವಂತದ್ದು. ಆದ್ರೆ ಮತ್ತೊಂದು ಕಡೆ ಅಧಿಕಾರಿಗಳು ಇದೀಗ ಪ್ರೊಟೆಸ್ಟ್ ಅನ್ನ ಮಾಡಕೂಡ್ದು ಅಂತ ಆದೇಶವನ್ನ ಹೊರಡಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಸಾಕಷ್ಟು ಗೊಂದಲವನ್ನ ಹುಟ್ಟಿ ಹಾಕ್ತಾ ಇದೆ ನಾಳೆಯ ಪ್ರೊಟೆಸ್ಟ್. ಪ್ರಯಾಣಿಕರು ಗಮನಿಸಬೇಕಾದಂತ ಸುದ್ದಿ. ಸರ್ಕಾರದ ವಿರುದ್ಧ ಸಮರಕ್ಕಿಳಿದ ಸಾರಿಗೆ ನೌಕರರು. ಮುಷ್ಕರಕ್ಕೆ ಮುಂದಾದ ಸಾರಿಗೆ ಸಿಬ್ಬಂದಿಗೆ ಚೆಕ್ಮೇಟ್. ಸಾರಿಗೆ ಇಲಾಖೆಯಿಂದ ನೋ ವರ್ಕ್ ನೋ ಪೇ ಆದೇಶ. ಸಾರಿಗೆ ನೌಕರರು ರಜೆ ತೆಗೆದುಕೊಳ್ಳಬಾರದು, ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕು. ಬೆಂಗಳೂರು ಚಲೋದಲ್ಲಿ ಭಾಗಿಯಾಗಬಾರದು. ಹೋರಾಟದಲ್ಲಿ ಭಾಗಿಯಾದ್ರೆ ವೇತನ ಕಡಿತ. ಅನಧಿಕೃತವಾಗಿ ಗೈರಾಗುವವರ ವಿರುದ್ಧ ಶಿಸ್ತು ಕ್ರಮ. ಎಲ್ಲರೂ ಕೆಲಸಕ್ಕೆ ಹಾಜರಾಗುವಂತೆ ಸೂಚನೆ. ಬೆಂಗಳೂರು ಚಲೋದಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಿಬ್ಬಂದಿಗೆ ವೇತನ ಕಡಿತ ಆದೇಶ ಹೊರಡಿಸಿದ ಬಿಎಂಟಿಸಿ. ಬೆಂಗಳೂರು ಚಲೋಗೆ ತಯಾರಿ ಹೊತ್ತಲ್ಲೇ ಇದೀಗ ಬಿಗ್ ಶಾಕ್ ಎದುರಾಗಿದೆ ಸಾರಿಗೆ ಸಿಬ್ಬಂದಿಗಳಿಗೆ. ನಾಳೆ ಕೆಲಸಕ್ಕೆ ಬಾರದವರ ವಿರುದ್ಧ ನೋ ವರ್ಕ್ ನೋ ಪೇ. ಅನಧಿಕೃತವಾಗಿ ಗೈರಾಗುವವರ ವಿರುದ್ಧ ಶಿಸ್ತು ಕ್ರಮ. ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಖಡಕ್ ಆದೇಶವನ್ನ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಸಮರಕ್ಕಿಳಿದ ಸಾರಿಗೆ ಸಿಬ್ಬಂದಿಗೆ ಇದೀಗ ಶಾಕ್ ಎದುರಾಗಿರುವಂತದ್ದು. ಮುಷ್ಕರಕ್ಕೆ ಮುಂದಾದ ಸಾರಿಗೆ ಸಿಬ್ಬಂದಿಗೆ ಚೆಕ್ ಮೇಟ್ ಅನ್ನ ಇಟ್ಟಿದ್ದಾರೆ ಅಧಿಕಾರಿಗಳು.
ಇದೀಗ ಈ ಬಗ್ಗೆ ಹೆಚ್ಚಿನ ಚರ್ಚೆಯನ್ನ ಮಾಡೋದಕ್ಕೆ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಇದೀಗ ಸಾರಿಗೆ ನೌಕರರ ಮಹಾಮಂಡಳಿಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಬಿ ಜಯದೇವರಾಜ್ ಅರಸು ಸರ್ ವೆಲ್ಕಮ್ ನಿಮಗೆ. ಇನ್ನು ಅದೇ ರೀತಿಯಾಗಿ ಎಚ್ ಮಂಜುನಾಥ್ ಸರ್ ಸಾರಿಗೆ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಸರ್ ನಿಮಗೂ ಕೂಡ ಸ್ವಾಗತ. ನಮಸ್ಕಾರ. ಇನ್ನು ಅದೇ ರೀತಿಯಾಗಿ ಉಮೇಶ್ ಗೌಡ್ರು ಜೆಡಿಎಸ್ ವಕ್ತಾರರಾದಂತಹ ಉಮೇಶ್ ಗೌಡ್ರು ಭಾಗಿಯಾಗಿದ್ದಾರೆ. ಸರ್ ನಿಮಗೂ ಕೂಡ ವೆಲ್ಕಮ್. ಇನ್ನು ಬಿಜೆಪಿ ವಕ್ತಾರರಾದಂತಹ ಜಯದೇವ್ ಸರ್ ಇದ್ದಾರೆ. ಸರ್ ನಿಮಗೂ ಕೂಡ ವೆಲ್ಕಮ್. ಸರ್ ಇದೀಗ ನಾಳೆ ಬಸ್ಗಳ ರೋಡಿಗೆ ಇಳಿಯುತ್ತೋ ಇಲ್ವೋ ಅನ್ನುವಂತಹ ಅನುಮಾನ ಈಗಾಗಲೇ ಸಾರಿಗೆ ಸಿಬ್ಬಂದಿಗಳು ಅದನ್ನ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಅಂದ್ರೆ ಏನಂದ್ರೆ ಈಗ ನಾಳೆ ನಾವು ಪ್ರೊಟೆಸ್ಟ್ ನ ಮಾಡ್ತೀವಿ, ನಮ್ಮ ಬೇಡಿಕೆಗಳ ಈಡೇರಿಕೆ ಆಗ್ಬೇಕು ಅಂತ. ಬಟ್ ಮತ್ತೊಂದ್ ಕಡೆ ಇದೀಗ ಸರ್ಕಾರದಿಂದ ಒಂದಿಷ್ಟು ಒತ್ತಡಗಳು ಬರುವಂತದ್ದು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಸರ್ಕಾರದ ಒತ್ತಡಗಳನ್ನು ಸರ್ಕಾರದ ಸಂಧಾನಗಳಂತೂ 4 ಬಾರಿ ವಿಫಲ ಆಗಿದೆ. ಅವರು ಪ್ರೆಸ್ ಮೀಟನ್ನು ನಾನು ನೋಡಿದ್ದೀನಿ. 38 ತಿಂಗಳ ಬಾಕಿ ಇಟ್ಕೊಂಡಿದ್ದಾರೆ. ಅಂದರೆ ಅವರ ವೇತನ ಹೆಚ್ಚಳದ್ದು ಮತ್ತು ಬಾಕಿ ಹರಿಯರ್ಸು 38 ತಿಂಗಳು ಅವ್ರ ಜೀವನ ಹೇಗೆ ಮಾಡಬೇಕು? ಅವರು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. BMTC ನೌಕರರನ್ನು, KSRTC ನೌಕರಗಳನ್ನು ನಾವು ಹಗಲು ರಾತ್ರಿ ನೋಡ್ತಾ ಇರ್ತೀವಿ. ಬಹಳ ಒತ್ತಡವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನ ಜನಕ್ಕೂ ರಾಜ್ಯದ ಜನಕ್ಕೆ. ಅವ್ರಿಗೆ ಕೊಡೋದನ್ನು CM ನವರು ಮೊದಲೆಲ್ಲ ಹೇಳಿದರು, ಇಲ್ಲ ನಾನು ಕಾರ್ಮಿಕರ ಪರ ಇದ್ದೀನಿ, ನೀವು ಬನ್ನಿ ಕೂತು ಮಾತಾಡಿ ಅಂತೇಳಿ 4 ಸಂಧಾನ ಸಭೆಗಳಾಗಿರ್ಬೋದು. 4 ವಿಫಲ ಆಗಿದೆ. ಅಂದರೆ ಸರ್ಕಾರದ ಮೇಲೆ ಭರವಸೆ ಹೋಗಿದೆ ಅವ್ರಿಗೆ. ಸರ್ಕಾರದ ಮೇಲೆ ಭರವಸೆ ಹೋಗಿರೋದ್ರಿಂದ ಅವ್ರಿಗೆ ಬೇರೆ ಯಾವುದೂ ದಾರಿ ಇಲ್ದಿರ ಅವ್ರಿಗೆ ದಾರಿ ಹಿಡಿದಿದ್ದಾರೆ ಅಂತೇಳಿ ವೈಯಕ್ತಿಕವಾಗಿ ನಾನಾದರೂ ಕೂಡ ಭಾವಿಸ್ತೇನೆ. ನನಗನ್ಸೋದೇನೆಂದರೆ ಅವ್ರಿಗೆ ಪರಿಹಾರ ಸಿಗಬೇಕು, ಜನಗಳಿಗೂ ತೊಂದರೆ ಆಗಬಾರ್ದು, ಅವ್ರಿಗೂ ನ್ಯಾಯ ಸಿಗಬೇಕು, ಜನಕ್ಕೂ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ವೈಯಕ್ತಿಕವಾದಂಥ ಕಾಳಜಿ ಇದೆ. ಸರ್ ಇದೀಗ ಮೊದಲೇದಾಗಿ ನೋಡಿದ್ರೆ ಅಂದ್ರೆ 38 ತಿಂಗಳ ಒಂದು ಸಂಬಳ ಹೆಚ್ಚಳ ಬಾಕಿ ಇರುವಂತದ್ದು ಮತ್ತು ವಿವಿಧ ಬೇಡಿಕೆಗಳಿರುವಂತದ್ದು. ಸೊ ಇದು ಅಂದ್ರೆ ಈಗ ಒಬ್ಬ ಕೆಲಸ ಮಾಡ್ತಾ ಇರ್ತಾರೆ ಅಂತ ಅಂದಾಗ ಅವರಿಗೆ ಅಷ್ಟೇ ವೇತನ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ, ಅವರ ಬೇಡಿಕೆಗಳು. ಇದಕ್ಕೆ ಸ್ಪಂದಿಸಿಲ್ಲ ಅಂತ ಅಂದಾಗ ಅವರು ಈ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು. ಬಟ್ ಇದಕ್ಕೆ ವಿರೋಧಗಳು ಒಂದ್ ಕಡೆ ಸರ್ಕಾರದಿಂದ. ಸೊ ಇದ್ರ ಬಗ್ಗೆ ನಾನು ಇದ್ರ ಬಗ್ಗೆ ಕೆಲವೊಂದು ಸಣ್ಣ ಇತಿಹಾಸನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. KSRTC ಒಂದು ಇಂಡಸ್ಟ್ರಿ, RTC ಆ್ಯಕ್ಟಲ್ಲಿ ಒಂದು ಇಂಡಸ್ಟ್ರಿ ಇದು. ಇದಕ್ಕೆ ಅದರದೇ ಆದ ಕಾನೂನು ಕಟ್ಟಳೆಲ್ಲ ಇದಕ್ಕೆ ಅನ್ವಯ ಆಗುತ್ತೆ. ನಮ್ಮಲ್ಲಿ ಸುಮಾರು ಕಾಯ್ದೆಗಳಿದೆ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ ಇದೆ, ಫ್ಯಾಕ್ಟ್ರೀಸ್ ಆ್ಯಕ್ಟ್ ಇದೆ, ಮೋಟಾರ್ ವರ್ಕರ್ಸ್ ಆ್ಯಕ್ಟ್ ಇದೆ, ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ ಇದೆ, ಪೇಮೆಂಟ್ ವೇಜಸ್ ಆ್ಯಕ್ಟ್ ಇದೆ. ಇದು ಹಲವಾರು ಒಂದು ಕಾಯ್ದೆಗಳೆಲ್ಲ ಇವತ್ತು ಲೇಬರ್ ಕೋಡ್ 4 ಮಾಡಿದ ಅದಕ್ಕೆ ವಿರೋಧಗಳಿದೆ. ನಮ್ಮ ಈ ಇಂಡಸ್ಟ್ರಿ ಆಗಿರೋ ಕಾರಣದಿಂದ ನಮ್ಮದೇ ಆದ ನಮ್ಮ ಸರ್ಕಾರಿ ನೌಕರರಲ್ಲ ನಾವು ಸಂಪೂರ್ಣವಾಗಿ ಒಂದು ಸ್ವಾಯತ್ತ ಸಂಸ್ಥೆ ಇದೆ. 1961ರಲ್ಲಿ RTC ಆ್ಯಕ್ಟ್ 1950ರಲ್ಲಿ ರಚನೆ ಆದಂಥ ಇದೊಂದು ಕಾನೂನು ಅಡಿ ರಚನೆ ಆದಂಥ ಒಂದು ಇದು ಸ್ವಾಯತ್ತ ಸಂಸ್ಥೆ. ಇದರದ್ದೇ ಆದ ಒಂದು ಕಾನೂನು ಕಟ್ಟೆಗಳು ಇದಕ್ಕೆ ಅನ್ವಯ ಆಗುತ್ತೆ. ಆ ಅನ್ವಯ ಆಗುವಂಥ ಇಂಡಸ್ಟ್ರಿ ಡಿಸ್ಪ್ಯೂಟ್ಸ್ ಆ್ಯಕ್ಟ್ ಅಡಿನಲ್ಲಿ 1957ರಿಂದ 1977ರವರೆಗೆ ಅವತ್ತೇನು ರೆಕಗ್ನೈಸ್ಡ್ ಯೂನಿಯನ್ಸ್ಗಳಿದ್ದು, ಫೆಡರೇಷನ್ಸ್ ಇದ್ದು, ಅವ್ರ ಜೊತೆ ಕೈಗಾರಿಕಾ ಒಪ್ಪಂದಗಳನ್ನು ಮಾಡ್ಕೊಂಡು ಬಂದು 3 ವರ್ಷಕ್ಕೆ ಮಾಡ್ತಾಯಿದ್ರು. 1980ರಲ್ಲಿ ಆಗಿನ ಸರ್ಕಾರ ಏನೋ ಒಂದು ವರ್ಷ ಹೆಚ್ಚಿಗೆ ಕೊಡಬೇಕು ಇದೆ ಮಾಮೂಲಿ ಇದೇನೆ, ಲಾಸ್ ಅಂತ. ಇದು ನಮ್ಮ ಸಾರಿಗೆ ಸಂಸ್ಥೆ ಯಾವತ್ತೂ ಕೂಡ ಲಾಭಾಂಶದ ಮೇಲೆ ನಡೆಯುವಂಥ ಸಾರಿಗೆ ಸಂಸ್ಥೆಗಳಲ್ಲ. ಇದನ್ನು ಪ್ರಯಾಣಿಕರಾಗಿ ರಚನೆ ಆದಂಥ ಒಂದು ಸಂಸ್ಥೆ ಇದು. ನಮ್ಮ ನೋ ಲಾಸ್ ನೋ ಪ್ರಾಫಿಟಲ್ಲೇ ನಡ್ಸ್ಕೊಂಡು ಬಂದಂಥ ಸಂಸ್ಥೆ ಇದು. ನಾವಿಲ್ಲಿ ಲಾಭ ಅಂತ ಇದು ವ್ಯಾಪಾರಿ ಸಂಸ್ಥೆ ಅಲ್ಲ. ಇದು ಯಾವುದೋ ಒಂದು ಫ್ಯಾಕ್ಟ್ರಿನೋ ಅದು ಇನ್ಯಾವುದೋ ಒಂದು ಪ್ರಾಡಕ್ಟ್ ತಯಾರು ಮಾಡೋಂಥ ಯಾವುದೋ ಒಂದು ಕಾರ್ ಇಂಡಸ್ಟ್ರಿನೇ ಅಲ್ಲ ಇದು. ಯಾಕಂದರೆ ಯಾವುದೋ ಒಂದು ಪ್ರಾಡಕ್ಟ್ ತಯಾರು ಮಾಡಿ ಅದ್ರ ಮೇಲೆ ಲಾಭ ಇಟ್ಕೊಂಡು ನಾವು ಮಾರಾಟ ಮಾಡ್ತೀವಿ ಅನ್ನೋಕ್ಕೆ ಅಲ್ಲ, ಎಂಥ ಸಂಸ್ಥೆ ಅಲ್ಲ ಇದು. ಆ ಕಾರಣ ನಮ್ದು ಏನು ಇವತ್ತು 1980ರಿಂದ 4 ವರ್ಷಕ್ಕೊಮ್ಮೆ ಒಪ್ಪಂದ ಆಗ್ತಾ ಬರ್ತಾನೆ ಇದೆ. ಅದರಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ ಅಡಿಯಲ್ಲಿ ಸೈನ್ ಮಾಡಿ ಆಗ್ತಾ ಇರೋದು. ಅದು 96ರ ನಂತರ ಅದು ಕೆಲವು ವೈಯಕ್ತಿಕ ಕಾರಣಗಳಿಂದ ಸರ್ಕಾರ ಅದನ್ನು ಏಕಪಕ್ಷೀಯವಾಗಿ ಅದನ್ನು ಘೋಷಣೆ ಮಾಡ್ಕೊಂಡ್ಬಂದಿದೆ. ಅವ್ರು ಏಕಪಕ್ಷೀಯವಾಗಿ ಘೋಷಣೆ ಮಾಡ್ಕೊಂಡು ಬಂದದ್ರಿಂದಲೂ ಕೂಡ 4 ವರ್ಷಕ್ಕೊಂದೇ ಒಪ್ಪಂದಕ್ಕೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. 2020ರಲ್ಲಿ ಆದಂಥ ಕೋವಿಡ್ ಪರಿಣಾಮ ಆಯಿತು. ಆಮೇಲೆ ನಿಮ್ಗೆ ಗೊತ್ತೇ ಇದೆ, ಒಂದು 15 ಕಾಲ BJP ಸರ್ಕಾರ ಇದೆ, ಯಡಿಯೂರಪ್ಪ ಸರ್ಕಾರ ಇದ್ದಾಗ ಅಥವಾ ಅವರಿದ್ದಾಗ ಒಂದು 15 ಕಾಲ ಯಾವುದೋ ಒಂದು ಕಾರಣದಿಂದ ರಾಜಕೀಯ ಕಾರಣಗಳಿಂದ ಒಂದು ದೀರ್ಘವಾದ ಮುಷ್ಕರ ಆಯಿತು. ಅದನ್ನು ಕೂಡ ಸ್ವಲ್ಪ ತಡ ಆಯ್ತದು. ಮತ್ತೆ ನಾವು ಜಂಟಿ ಕೇಸ್ ಸಮಿತಿಯಲ್ಲಿ ನಾವೆಲ್ಲ ಒಂದೇ 6-7 ಸಂಘಗಳು ಸೇರಿಕೊಂಡು ನಮಗೆಲ್ಲ ಯಾವುದು ನಮ್ಮ KSRTCನಲ್ಲಿ ದೊಡ್ಡ ಸಂಘಟನೆ ಏನಿದೆ, ATUC ಇರ್ಬೋದು, ನಮ್ಮ ಮಾಮೂಲಿ ಇರ್ಬೋದು, ಅಥವಾ CIT ಇರ್ಬೋದು, ಇನ್ನಿದು ಎಲ್ಲ ಸಂಘಗಳು ಸೇರಿ ನಾವು ಜಾಯಿಂಟ್ ಆ್ಯಕ್ಷನ್ ಕಮಿಟಿಯಿಂದ ಮಾಡ್ಕೊಂಡಿದ್ದೀವಿ. ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಕೂಡ 2012ರಿಂದ ನಾವು ಜಂಟಿಯಾಗಿಯೇ ಬೇಡಿಕೆಗಳನ್ನ ಇಟ್ಕೊಂಡು ಬಂದು ಅದನ್ನು ಹೋರಾಟಗಳು ಮಾಡಿ ನಾವು ಪಡ್ಕೊಂಡು ಬರ್ತಾನೆ ಇದ್ದೀವಿ. ಅದೇ ರೀತಿ ನಮ್ಮ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವು ಕೂಡ ಇದೇ ರೀತಿ ವಿಳಂಬ ಆದ್ಕೊಂಡು ಅವತ್ತು ಸ್ಟ್ರೈಕ್ ಮಾಡಿದಾಗ ಶೆಟ್ಟರ್ ಅವರನ್ನು ಇವ್ರಿಗೆ ಅಶೋಕ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದರು. ಆವಾಗ ನಿರ್ದೇಶನ ಕೊಟ್ಟು ಅವತ್ತು ರಾತ್ರಿ 2 ಗಂಟೆಗಳಲ್ಲಿ ಒಪ್ಪಂದ ಆಯ್ತದು. ಮತ್ತು 2016ರಲ್ಲಿ ಇದೇ ರೀತಿ ಏನು ಏಕಪಕ್ಷೀಯ ಘೋಷಣೆ ಮಾಡ್ತೀವಿ ಅಂತೇಳಿ ಎಲ್ಲ ಕಾನೂನುಗಳನ್ನ ಬದಿಗೊತ್ತಿ ಇವತ್ತೆಲ್ಲ ಸಂವಿಧಾನ ಅಂತೇಳಿ ಸಂವಿಧಾನದ ಬುಕ್ಕನ್ನು ಹಿಡಿದುಕೊಳ್ತಾರೆ, ಅಂಬೇಡ್ಕರ್ ವಿಶ್ವದಲ್ಲಿ ಹೇಳ್ತಾರೆ. ಬಟ್ ಆ ಸಂವಿಧಾನಬದ್ಧವಾದಂಥ ಹಕ್ಕುಗಳನ್ನು ಕಿತ್ತುಕೊಳ್ಳುವಂಥ ಪ್ರಯತ್ನಗಳನ್ನ ಇವತ್ತು ಸರ್ಕಾರ ಮಾಡ್ತಾಯಿದೆ.
ನಾವು ಕೇಳಿದ್ರೆ ಯಾಕೆ ಅಂತ ಕಿತ್ಕೊಳ್ತೀರಿ, ಬರೀ ಪುಸ್ತಕದಲ್ಲಿ ಇಟ್ಕೊಂಡು ಅದನ್ನು ಘೋಷಣೆ ಮಾಡಬೇಡಿ. ಅದನ್ನು ನೀವು ಅದನ್ನು ಏನು ರಚನೆ ಮಾಡಿದ್ದಾರೆ ಅಂಬೇಡ್ಕರ್ ಅವರು, ಅದನ್ನು ಕಾನೂನಾತ್ಮಕ ಮಾಡಿದ ರಚನೆಯನ್ನು ಅದನ್ನು ಅನುಷ್ಠಾನಕ್ಕೆ ತರುವಂಥ ಜವಾಬ್ದಾರಿ ಒಂದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸರ್ಕಾರಕ್ಕಿಂತ ಇದ್ದೇ ಇರುತ್ತೆ. ಆ ಒಂದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇರ್ತಕ್ಕಂಥ ಸರ್ಕಾರದ ನೈತಿಕ ಜವಾಬ್ದಾರಿ ಇದೆ, ಸಂವಿಧಾನ ಜವಾಬ್ದಾರಿನ ಅದನ್ನು ಅವರು ನಿಭಾಯಿಸ್ತಾ ಇಲ್ಲ. ನಾವು ಇವತ್ತು ಒಂದು 20 ಆಗಬೇಕಾದಂತಹ ಒಪ್ಪಂದ ಪರಿಷ್ಕರಣೆ ಇದು ಹೇಳಿದ ಕೋವಿಡ್ ಕಾರಣ ಇರ್ಬೋದು, ಅದನ್ನು ಮುಷ್ಕರ ಇರ್ಬೋದು, ಅದು ತಡ ಆಯ್ತದೆ. ಆಮೇಲೆ 17-23 ಏನೋ ನಾವು ಮಾತುಕತೆ ಮಾಡಿ ಅದನ್ನು 15% ಘೋಷಣೆ ಮಾಡಿದ್ರು. ಮಾಡಿದಾಗ ಏನು ಮಾಡಿದ್ರು ಅಂದರೆ ಮತ್ತೆ 20 ಆಗಬೇಕಾಯ್ತದು, ಮತ್ತು 24 ಮತ್ತೆ 4 ವರ್ಷದಿಂದ ಒಪ್ಪಂದ ಆಗಬೇಕು. ನಾನು ಸ್ಪಷ್ಟವಾಗಿ ಹೇಳಿದ್ರೆ 4 ವರ್ಷದ ಅವಧಿ ಇದೆಯಲ್ಲ, ಅದು ಆ ಅವಧಿನ ಬದಲಾವಣೆ ಮಾಡೋದಕ್ಕೆ ಯಾರಿಗೂ ಆಗೋದಿಲ್ಲ. ಅದು ಯಾಕಂದರೆ ಅದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟಲ್ಲಿ ಅದ್ರ ಕಾನೂನುಬದ್ಧವಾಗಿ ಆದಂಥ ಒಂದು ಅವಧಿ, ಅದು ಆ ಅವಧಿಯನ್ನು ಬದಲಾವಣೆ ಮಾಡಬೇಕಾದ್ರೆ ಮತ್ತೊಮ್ಮೆ ಅದು ನಮ್ಮ ಕಾರ್ಮಿಕ ಸಂಘಟನೆ ಜೊತೆ ಮಾತುಕತೆ ಮಾಡಿ ಅವರು ಒಪ್ಪಂದ ಮಾಡಿ ಅವ್ರು ಒಪ್ಪಂದ ಮಾತ್ರನೇ ಅದು ಅವಧಿಯನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ. ಇವ್ರಿಗೆ ಯಾವುದೋ ಒಂದು ಕಾರಣಗಳು ಕೊಟ್ಟು ಸರ್ಕಾರ ಇಲ್ಲ ಯಾವುದೋ ಒಂದು ಆರ್ಡರ್ 17-23 ಆರ್ಡರ್ ತೋರಿಸ್ತಾರೆ. ಆ ಆರ್ಡರ್ ಅದು ಕರೆಕ್ಟಾಗಿದೆ, ಆರ್ಡರ್ದು ಅದರಲ್ಲಿ ಏನು ಯಾವುದೂ ವ್ಯತ್ಯಾಸಗಳಿಲ್ಲ. ನಾವು 27ಕ್ಕೆ ಮಾಡ್ತೇನೆ, 28ಕ್ಕೆ ಮಾಡ್ತೇನೆ, ಇಲ್ಲ 25 ಮಾಡ್ತೇನೆ, ಶ್ರೀನಿವಾಸ ಮೂರ್ತಿ ಕಮಿಟಿ ಬರೀ 14 ತಿಂಗಳು ಮಾತ್ರ ವೇತನ ಕೊಡೋದಕ್ಕೆ ರೆಕಮೆಂಡ್ ಮಾಡಿದೆ ಅಂತೇಳಿ ನಾನು ಒಂದು ಪ್ರಶ್ನೆ ಸರ್ಕಾರಕ್ಕೆ ಕೇಳ್ತೇನೆ. ಇದುವರೆಗೂ ಕೂಡ ಎಲ್ಲ ವೇತನಗಳ ಒಪ್ಪಂದಗಳು ಹೆಚ್ಚು ಕಮ್ಮಿ ಇವತ್ತು ನಮ್ಗೆ 18 ಬಾರಿ ಆಗಿದೆ. 1957ರಿಂದ ಕಳೆದ 23ವರೆಗೆ ಆದಂತಹ ಒಪ್ಪಂದಗಳು 18 ಬಾರಿ ವೇತನ ಪರಿಷ್ಕರಣೆ ಆಗಿದೆ. ಸರ್ಕಾರದಾಗಿರೋದು ಮೊನ್ನೆ ಸೇರಿಸಿ 7 ಬಾರಿ ಆಗಿರೋದು. ಅಂದರೆ ನಮ್ಮದು 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಆಗಬೇಕಾದದ್ದು ಕಡ್ಡಾಯ ನಿಗದಿವಾಗತ್ತೆ. ಸರ್ಕಾರದಲ್ಲಿ ಆ ಥರ ಇಲ್ಲ. 7 ವರ್ಷಕ್ಕೆ ಮಾಡ್ತಾರೆ, 8 ವರ್ಷಕ್ಕೆ ಮಾಡ್ತಾರೆ, ಕೆಲಸ 5 ವರ್ಷಕ್ಕೆ ಮಾಡ್ತಾರೆ. ಅದು ರಾಜಕೀಯ ಕಾರಣಗಳಿಂದ ಆಗುವಂಥ ವೇತನ ಪರಿಷ್ಕರಣೆ. ನಮ್ದು ಹಂಗಲ್ಲ, ಅದು ನಮ್ಮದು ಸ್ಪಷ್ಟವಾಗಿ ಕಾನೂನಿನ ಅಡಿಯಲ್ಲಿ ಆಗುವಂಥ ವೇತನ ಒಪ್ಪಂದಗಳು ಒಂದು ನಿರ್ದಿಷ್ಟ ಅವಧಿಗೆ ಆಗುತ್ತೆ. ಬಟ್ ಆ ಅವಧಿನ ಬದಲಾವಣೆ ಮಾಡೋಕ್ಕೆ ಹೊರಟು ಸರ್ಕಾರ ನಿಜಕ್ಕೂ ಅದು ಸಂವಿಧಾನ ವಿರೋಧವಾದದ್ದು, ಅದನ್ನು ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಅದನ್ನು ಮಾಡಲಿಕ್ಕೆ ಒಂದೊಂದು 20 ಬದಲಾವಣೆ ಮಾಡಿ ತಯಾರಿಲ್ಲ. ಅದನ್ನು 38 ತಿಂಗಳು ವೇತನ ಬಾಕಿ ಅದಕ್ಕೆ ಕೊಡಬೇಕು ಅಂತ ನಾವು ಕೇಳ್ತೀವಿ. ಅಂದರೆ ಸರ್ಕಾರ ಇಂದಿನ BJP ಸರ್ಕಾರ ಹೊರಡಿಸಿದಂಥ ಆದೇಶದಲ್ಲಿ 2020ರಿಂದನೇ ನಮ್ಮ ವೇತನಗಳನ್ನು ಹೆಚ್ಚಿಗೆ 15% ಏನು ವೇತನ ಹೆಚ್ಚಿಗೆ ಮಾಡಿದರೆ ಅದನ್ನು ವೇತನ ಹೆಚ್ಚಿಗೆ ಮಾಡಿದ್ದಾರೆ. ಜೊತೆಗೆ ಅದೇನು ಇಂಕ್ರಿಮೆಂಟ್ ಕೊಡಬೇಕಾಗಿತ್ತು, ಇಂಕ್ರಿಮೆಂಟ್ನ ಅವರು ಕೂಡ 20, 21, 22, 23 ಎಲ್ಲ ಇಂಕ್ರಿಮೆಂಟ್ ಕೊಟ್ಕೊಂಡು ಕೂಡ ಬಂದಿದ್ದಾರೆ. ಅದೇ ರೀತಿ 20ರಿಂದ 38 ತಿಂಗಳು ಯಾರು ನಿವೃತ್ತರಾಗಿದ್ದಾರೆ ಬೈ ದಟ್ ಟೈಮ್ ಸುಮಾರು 12,000 ಜನ ಎಲ್ಲ ಕಾರ್ಮಿಕರು ನಿವೃತ್ತರಾಗ್ಬಿಟ್ಟಿದ್ರು. ಆ ನಿವೃತ್ತರಾದ ನೌಕರರಿಗೂ ಕೂಡ ಏನು 15% ವೇತನ ಪರಿಷ್ಕರಣೆ ಆಯಿತು, ಆ ವೇತನ ಪರಿಷ್ಕರಣೆನ 24 ಇದೇ ಸರ್ಕಾರನೇ ಹೆಚ್ಚು ಕಮ್ಮಿ ಒಂದು 300 ಕೋಟಿಗೆ ಕೊಟ್ಟವರು ಅದನ್ನು ಅವ್ರಿಗೆ ವಿತರಣೆ ಅವ್ರಿಗೂ ಕೂಡ ವಿಸ್ತರಣೆ ಮಾಡಿದ್ದಾರೆ. ಅದೆಲ್ಲ ಮಾಡಿದ್ರು ಕೂಡ ಈಗ ಯಾವುದೋ ಒಂದು ನೆಪ ಹೊಡ್ಕೊಂಡು ನಮ್ಮದು 15/4 ಮುಖ್ಯಮಂತ್ರಿಗಳ ಮುಂದೆ ಮೊದಲನೇ ಸಭೆ ನಡೀತು. ಅದಕ್ಕೂ ಬದಲು 10/9 ಇವರು ಸಾರಿಗೆ ಮಂತ್ರಿಗಳು ನಮ್ಮನ್ನು ಮೀಟಿಂಗ್ ಮಾಡೋದು ಜಾಯಿಂಟ್ ಆಕ್ಷನ್ ಕಮಿಟಿಯಲ್ಲಿ. ಅವತ್ತು ಅವರಲ್ಲಿ ರಾಬ್ಲಿಗಡ್ ಇಲ್ಲದೆ ನಂತರ ದಾಖಲೆ ಇದ್ಬೇಕು ತೋರಿಸ್ತೀನಿ. ಅವರೇ ಸಹಿ ಮಾಡಿದಂತಹ ಪ್ರೊಸೀಡಿಂಗ್ಸಲ್ಲಿ ನಮ್ಮಲ್ಲಿ ಇವತ್ತು ವೇತನ ಇದು ದರ ಪರಿಷ್ಕರಣೆ ತುಂಬ ಆಗಿಲ್ಲ. ಯಾಕಂದರೆ BMT ಆಗಿ 2017 ಇಲ್ಲ, KSRTC ಮತ್ತು ಹಿರೇ ಸಾರಿಗೆ ಸಂಸ್ಥೆಗಳಾಗಿದ್ದು 2021ರಲ್ಲಿ. ಅದರಲ್ಲೂ 17ರಲ್ಲಾದಂತಹ ವೇತನ ಇದು ದರ ಪರಿಷ್ಕರಣೆ ಅದರಲ್ಲೂ 2% ಜನ ಗಲಾಟೆ ಮಾಡೋದು, ಅದನ್ನು 2% ಕಡಿಮೆ ಮಾಡಿದ್ರು ಸರ್ಕಾರಗಳು. ಮಾಡ್ಕೊಳ್ಳಿ, ಅದು ಸರ್ಕಾರಕ್ಕೆ ಬಿಟ್ಟಂಥ ವಿಷಯ. ಅದು ಈಗ ಯಾವಾಗ ಇದನ್ನು ಸ್ವಾಯತ್ತ ಸಂಸ್ಥೆಯಿಂದ ಒಂದು ಕಡೆ ಸ್ವಾಯತ್ತ ಸಂಸ್ಥೆ ಅಂತ ಹೇಳ್ತಾರೆ ನಮಗೆ ಕೊಡಬೇಕಾದಾಗ ಅದನ್ನು ಇಲ್ಲೇ ಇದ್ರ ವಿಧಾನಸಭೆಗೆಲ್ಲ ಗೊತ್ತಿರುತ್ತೆ, ಇವೆಲ್ಲ ರಾಜಕಾರಣಿಗಳಿಗೆಲ್ಲ ಗೊತ್ತಿರುತ್ತೆ. ಇಲ್ಲಿ ನನ್ನ ಹತ್ರ ಇದೆ, ಇದು ಸ್ವಾಯತ್ತ ಸಂಸ್ಥೆ, ಇದು ಸರ್ಕಾರಿ ನೌಕರನ್ನ ನಾವು ಮಾಡೋಕ್ಕೆ ಬರೋದಿಲ್ಲ. ಏನಿದ್ರು ಅವರ ಆಂತರಿಕ ಸಂಪನ್ಮೂಲಗಳಿಂದನೇ ಎಲ್ಲವನ್ನು ಅವರು ವೇತನ ವೆಚ್ಚಗಳನ್ನು ಎಲ್ಲ ವೆಚ್ಚ ಬರ್ಸ್ಕೊಳ್ಬೇಕಾಗತ್ತೆ ಅನ್ನೋದು ಮಾತನ್ನು ಹೇಳ್ತಾರೆ. ಇವಾಗ ಹೇಳ್ತೀನಿ 1980 ನಮ್ಮ ಕ್ಯಾಪಿಟಲ್ ಅಮೌಂಟ್ ಬರ್ತಾಯಿಲ್ಲ, ಕೇಂದ್ರ ಸರ್ಕಾರದಲ್ಲಿ ಇಂದ ಬರ್ತಾಯಿಲ್ಲ. ಕೇವಲ ಏನು ಇವೆಲ್ಲ ಗಲಾಟೆ ಮಾಡಿದಾಗ ಒಂದಿಷ್ಟು ಯಾವುದೋ ಒಂದು ಅಮೌಂಟನ್ನು ಈಗ ಕೊಟ್ಬಿಟ್ಟಿದ್ದೀನಿ ಬಸ್ಗಳಿಗೆ ಕೊಡಿ ಆ ಮಾತು ಹೇಳ್ತಾರಲ್ಲ, ಅದೆಲ್ಲ ನಾವು ನಮ್ಮ ಸಂಘಟನೆಗಳನ್ನು ಕೇಳಿದ್ದೇವೆ. ಒಂದು ಸ್ಪಷ್ಟವಾದ ಒಂದು ನಿಲುವಿರಬೇಕು. ಸರ್ಕಾರಕ್ಕೆ ಒಂದು ಟ್ರಾನ್ಸ್ಪೋರ್ಟ್ ಪಾಲಿಸಿ ಅಂದರೆ ಒಂದು ಪಾಲಿಸಿನ ಡೆಫಿನೆಟ್ ಪಾಲಿಸಿನ ಇಟ್ಕೊಳ್ಬೇಕಾಗುತ್ತೆ. ನಾವು ಪದೇ ಬಾರಿ ಕೇಳ್ತಿದ್ದೇವೆ, ನಾವು ಯಾವ ಇತರೆ ಇಲಾಖೆಗಳು ಹಿಂಗೆ ನೀವು ಇದನ್ನು ನೀವು ಒಂದು ಅಮೌಂಟ್ ಅಲೋಕೇಶನ್ಸ್ ಏನು ಮಾಡ್ತೀರಿ, ಅಲೋಕೇಶನ್ ನಮ್ಮ ಸಾರಿಗೆ ಸಂಸ್ಥೆಗೆ ಮಾಡಿದ್ದಾನೆ ಕೊಟ್ಬಿಡಿ. ಒಂದು 5,000 ಕೋಟಿನ ಎಷ್ಟೋ ಒಟ್ಟು ಅವ್ರ ಖರ್ಚು ವೆಚ್ಚಗಳು ನೋಡ್ಕೊಂಡಿದ್ದಾನೆ ಕೊಟ್ಟರೆ ಇವೆಲ್ಲ ಸಮಸ್ಯೆಗಳೇ ಬರೋದಿಲ್ಲ. ಯಾಕಂದರೆ ಅವರು ಬಸ್ ತೊಗೊಳಿಕ್ಕಿಲ್ಲ. ಇವತ್ತು 40% ಶ್ರೀನಿವಾಸ ಮೂರ್ತಿ ಕಮಿಟಿಯವರು ಕೊಟ್ಟಂಥ ರಿಪೋರ್ಟಲ್ಲೇ 40% ಬಸ್ಸಸ್ಸು ದೇ ಆರ್ ಆಲ್ ಓವರ್ ಏಜಿಂದ ಅವರೇ ಕೊಟ್ಟರು ರಿಪೋರ್ಟ್. ಅವ್ರಿಗೆ ಬೇಕಾಗಿ ಎಲ್ಲ ಓದಿಬೇಕಾರೆ 40% ವೆಹಿಕಲ್ಸು ಯಾಕೆ ಹಿಂಗಾಗುತ್ತೆ? ದರಗಳು ಇವತ್ತು ಡೀಸೆಲ್ ಅವರು ಹೇಳಿದ್ದಾರೆ, ಇವತ್ತು 60-70 ರೂಪಾಯಿ ಡೀಸೆಲ್ 102 ರೂಪಾಯಿ ಆಗಿದೆ ಅಂತೇಳಿ. ಅವ್ರು ತಮಿಳ್ನಾಡಲ್ಲಿ ಏನು ಕೊಡ್ತಾಯಿದ್ದಾರೆ ಬೇಸಿಕ್ ಪ್ರಿನ್ಸಿಪಲ್ ರೇಟ್ ಕೊಡ್ತಾಯಿದ್ದಾರೆ 62 ರೂಪಾಯಿ ಕೊಡ್ತಾರೆ. ಅದ್ಮೇಲೆ ದುಡ್ಡು ತಮಿಳ್ನಾಡು ಗೌರ್ಮೆಂಟ್ ಕೊಡುತ್ತೆ. ಈಗ ಸರ್ ಹೇಳಿದ್ರು ಕೋವಿಡ್ ಟೈಮಲ್ಲಿ ಒಂದು ಹೊಡೆತ ಬೀಳುತ್ತೆ ಈ ಒಂದು ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಮುಖ್ಯವಾಗಿ ನಾವು ಗಮನಿಸೋದಾದ್ರೆ KSRTC ಆಗಿರ್ಬೋದು, BMTC ಆಗಿರ್ಬೋದು, ಈ ಸಾರಿಗೆ ವ್ಯವಸ್ಥೆಯ ಮೇಲೆ ಮುಖ್ಯವಾಗಿ ಈ ರೀತಿಯಾದಂಥ ಸಿಚುವೇಶನ್ ಬಂದು ಒದಗಬೇಕು ಅನ್ನೋದಕ್ಕೆ ಏನು ಮುಖ್ಯವಾದಂಥ ಕಾರಣಗಳು ಅನಿಸುತ್ತೆ? ಕಾರಣ ಸರ್ಕಾರದ ನೀತಿಗಳು ಕಾರಣ. ಈಗ ನಿಮಗೆ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ, ಸಾರಿಗೆಯಲ್ಲಿ 4 ನಿಗಮಗಳಿವೆ.
ಈ ನಿಗಮಗಳು ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು ಈ ನಾಡಿನ ಗ್ರಾಮಗಳಿಗೆ ಬಸ್ಸನ್ನು ಕೊಡಲಿಕ್ಕಿರ್ತಕ್ಕಂಥ ವ್ಯವಸ್ಥೆ. ನಮಗೆ 40% ಗ್ರಾಮೀಣ ಪ್ರದೇಶಕ್ಕೆ ಹೋಗ್ತಕ್ಕಂಥ ಬಸ್ಗಳಲ್ಲಿ ಯಾವುದೇ ರೆವಿನ್ಯೂ ಆದಾಯ ಬರೋದಿಲ್ಲ. ನಾವೇ ಅದನ್ನು ಭರಿಸ್ಬೇಕು. ಈವನ್ ಕೆಲವೊಮ್ಮೆ ಡ್ರೈವರು ಕಂಡಕ್ಟರ್ ಸಂಬಳಕ್ಕೂ ಕೂಡ ಇತರೆ ಬಸ್ಗಳಲ್ಲಿ ಬಂದಂಥ ಆದಾಯ ಕೊಡಬೇಕಾಗಿದೆ. ಯಾಕೆಂದರೆ ಗ್ರಾಮೀಣ ಪ್ರದೇಶಕ್ಕೆ ಬಸ್ಗಳನ್ನು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಸರ್ಕಾರದ ಪ್ರಥಮ ಕರ್ತವ್ಯ. ಅದನ್ನು ಮಾಡಿದ್ದಾರೆ. ಅಲ್ಲಿ ಬರೀ ವಿದ್ಯಾರ್ಥಿಗಳಿಗಾಗಿ ಹೋಗಿ ಬಸ್ ವಾಪಸ್ ಬರ್ತವೆ. 5 ಜನ ಇರಲಿ 10 ಜನ ಇರಲಿ, ಆ ಟೈಮಿಗೆ ಶೆಡ್ಯೂಲ್ ಟೈಮಿಸ್ಗೆ ಏನಿರುತ್ತೆ ಆ ಟೈಮ್ಗೆ ಬಸ್ಗಳು ಓಡಬೇಕು. ಅದರಿಂದ ಈ ರೀತಿ ಬಸ್ಗಳನ್ನು ನಡೆಸುವಾಗ ಯಾವುದೇ ಸರ್ಕಾರ ಆದರೂ ಆ ಸರ್ಕಾರ ಆ ಏನು 40% ಬಸ್ಗಳಿಂದ ಹಣ ಬರೋದಿಲ್ವೋ ಅದನ್ನು ಸಂಪೂರ್ಣವಾಗಿ ಸರ್ಕಾರ ಭರಿಸ್ಬೇಕು. ಯಾವುದೇ ಸರ್ಕಾರ ಇರಲಿ, ಅದು ಸರ್ಕಾರದ ಆದ್ಯ ಕರ್ತವ್ಯ. ಸೊ ಇವರು ಅದನ್ನು ಕೊಡೋದೂ ಇಲ್ಲ. ಮತ್ತು ಈ ಡೀಸಲ್ಲು ಈ ರೇಟ್ ಮೇಲೆ ಈಗ ನಾವು ಸಾರ್ವಜನಿಕ ಉದ್ದಿಮೆ ಅಂತೀವಿ. ಸಾರ್ವಜನಿಕ ಉದ್ದಿಮೆ ಆದಮೇಲೆ ಈ ಸಂಸ್ಥೆ ಮೇಲೆ ಯಾಕೆ ಟ್ಯಾಕ್ಸ್ ಹಾಕ್ತೀರಾ ಡೀಸಲ್ಗೆ? ನಿಮಗೆ ಆಶ್ಚರ್ಯ ಆಗುತ್ತೆ. ಈ ಸಂಸ್ಥೆ ಮೇಲೆ ಎಕ್ಸ್ಟ್ರಾ ಡೀಸೆಲ್ ಕಾಸ್ಟ್ ಹಾಕಬೇಕು ಅಂತೇಳಿ ಆದೇಶ ಇದೆ. ಅಂದರೆ ನೀವು ಪಬ್ಲಿಕ್ ಕೊಳ್ಳೋದಕ್ಕಿಂತ ನಾವು ಜಾಸ್ತಿ ಕೊಂಡ್ಕೊಳ್ಳಿ ಅಂತಕ್ಕಂಥ ಆದೇಶವನ್ನು ಮಾಡ್ತಾರೆ. ಸೊ ಈ ಕಾರಣದಿಂದಾಗಿ ಈ ಸಾರಿಗೆ ನಿಗಮಗಳಿಗೆ ಆರ್ಥಿಕ ಸಂಕಷ್ಟವನ್ನು ಅವ್ರು ಹೇಳ್ತಾರೆ. ನಾವು ಈ ಸಾರಿಗೆ ನಿಗಮಗಳಿಗೆ ಆರ್ಥಿಕ ಸಂಕಷ್ಟ ಇಲ್ಲ. ಯಾಕೆಂದರೆ ಈ ಸಂಸ್ಥೆ ನಾನು ಸೇರಿದಾಗ BMTCನಲ್ಲಿ 9 ಡಿಪೋಗಳಿದ್ವು. ಇವತ್ತು 53 ಡಿಪೋಗಳಾಗಿದೆ. ಬೆಂಗಳೂರು ನಗರ ಸಾರಿಗೆ 1ರಲ್ಲಿ 1450 ಎಕರೆ ಭೂಮಿ ಇದೆ. ಎಷ್ಟಿದೆ ಹೇಳಿ? 1450 ಎಕರೆ. ಇದಕ್ಕೇನು ಸರ್ಕಾರ ದುಡ್ಡು ಕೊಟ್ಟಿಲ್ಲ. ನಮ್ಮ ಸಂಸ್ಥೆಯ ಏನು ಆಂತರಿಕ ಸಂಪನ್ಮೂಲದಿಂದಲೇ ಈ ಭೂಮಿ ಕೊಟ್ಟಿದ್ದಾರೆ. ಇವತ್ತು ಕೂಡ 700 ಎಕರೆ ಭೂಮಿ ಖಾಲಿ ಬಿದ್ದಿದೆ. ಬೆಂಗಳೂರು ನಗರದಲ್ಲಿ 700 ಎಕರೆ ಭೂಮಿ ಅಂದರೆ ಎಷ್ಟಾಯಿತು ಲೆಕ್ಕ ಹಾಕ್ಕೊಳ್ಳಿ ನೀವು. ಮತ್ತು ಇಡೀ ರಾಜ್ಯದಲ್ಲಿ ಸಾರ್ವಜನಿಕರ ಸೌಲಭ್ಯಕ್ಕಾಗಿ ಹೊಸ ಡಿಪೋಗಳನ್ನು ಕಟ್ಟಲಿಕ್ಕಾಗಿ ನಮ್ಮ ಆಂತರಿಕ ಸಂಪನ್ಮೂಲದಲ್ಲೇ ಅವರು ಬಳಸ್ತಾರೆ. ಇಲ್ಲಿ ನೌಕರರ ಪ್ರಶ್ನೆ ಬಂದಾಗ ಇವರು ಸಂಸ್ಥೆಗೆ ಹಿಂದಿನ ಸರ್ಕಾರ ಬಿಟ್ಟು ಹೋಗಿದೆ, ಹಿಂದಿನ ಸರ್ಕಾರ ಇಷ್ಟು ಉಳಿಸಿ ಹೋಗಿದ್ದಾರೆ, ಹಿಂದಿನ ಸರ್ಕಾರ ಬಸ್ ಕೊಟ್ಟಿಲ್ಲ. ಈಗ ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರು ಹಿರಿಯ ಸಚಿವರು, ಅವರು ಮೊದಲು ಅಧಿಕಾರ ವಹಿಸ್ಕೊಂಡಾಗ ಪ್ರಥಮ ಪತ್ರಿಕಾಗೋಷ್ಠಿನಲ್ಲಿ ಸಾರಿಗೆ ನಿಗಮಗಳ ನೌಕರರಿಗೆ ವೇತನದ ಬಗ್ಗೆ ಒಂದು ಕ್ವಶನ್ ರೈಸ್ ಮಾಡಿದರು. ಆವಾಗ ಭಾಳ ಸ್ಪಷ್ಟವಾಗಿ ಹೇಳಿದರು, ಈ ನಿಗಮದಲ್ಲಿ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗುವಂಥ ಪದ್ಧತಿ ಇದೆ. ಇಲ್ಲಿ ಒಂದು ಮಂಡಳಿ ಇದೆ. ಆ ಮಂಡಳಿ ಮತ್ತು ನೌಕರರ ಸಂಘಟನೆ ಜೊತೆ ಆಡಳಿತ ವರ್ಗ ಮಾತನಾಡುತ್ತೆ. ಸ್ವಲ್ಪ ಅವರೊಂದು ಬೇಡಿಕೆ ಹೆಚ್ಚು ಕೊಡ್ತಾರೆ. ಅದನ್ನು ಸ್ವಲ್ಪ ಒಂದು ಅಂಶಗಳನ್ನು ಕಡಿಮೆ ಮಾಡಿಕೊಂಡು ನಾವು ಆ ಮಂಡಳಿ ಮುಂದಿಟ್ಟು ನಾವು ಸಾರಿಗೆ ನೌಕರರಿಗೆ ಕಾಲಕ್ಕೆ ಒಂದು ವೇತನ ಪರಿಷ್ಕರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರು ಹೇಳಿ 2 ವರ್ಷ ಆಯಿತು. ನಾವು ಜನವರಿ 2024ರಲ್ಲಿ ಜಂಟಿ ಕ್ರಿಯಾ ಸಮಿತಿ ನಾವು ಅವರಿಗೆ ನಮ್ಮ ಬೇಡಿಕೆಗಳ ಬಗ್ಗೆ ಪತ್ರ ಕೊಟ್ಟಿದ್ದೀವಿ. ಸುಮಾರು ಬೇಡಿಕೆಗಳಿದ್ದಾವೆ. ಅದರಲ್ಲಿ ಭಾಳ ಮುಖ್ಯವಾದಂಥ ಬೇಡಿಕೆ ಈಗಾಗಲೇ ಇವರು ಹೇಳಿದ್ದಾರೆ, 38 ತಿಂಗಳ ಕಾಲ ಅರಿಯರ್ಸು. ಆಗ ಅಗ್ರಿಮೆಂಟ್ ಆಗಿದ್ದು ವಿಳಂಬ ಆಯಿತು. ಅವತ್ತು ಅಗ್ರಿಮೆಂಟ್ ಮಾಡಿದಂಥ ಸರ್ಕಾರ ಒಂದು ಎಷ್ಟು ಹಣವನ್ನು ಸರ್ಕಾರ ಕೊಡಬೇಕು ಅಂತೇಳಿ ಒಂದು ಸಮಿತಿಯ ಮುಂದೆ ಅವ್ರು ಕಳಿಸ್ಕೊಟ್ರು. ಅದು ಕಳಿಸ್ಕೊಡೋ ಅಗತ್ಯ ಇರಲಿಲ್ಲ. ಆದರೂ ಸರ್ಕಾರದಿಂದ ಎಷ್ಟು ನಾವು ಹಣ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮಾನ್ಯ ಶ್ರೀನಿವಾಸ ಮೂರ್ತಿಯವರ ಕಮಿಟಿಗೆ ಅದನ್ನು ಕಳಿಸ್ಕೊಟ್ರು. ನಾವು ಹೇಳಿದ್ವಿ ಇದರಲ್ಲಿ ಚೌಕಾಸಿ ಮಾಡುವಂಥ ಪ್ರಶ್ನೆ ಇಲ್ಲ. ಯಾಕೆಂದರೆ ಕೋವಿಡ್ ಅವಧಿನಲ್ಲೂ ಕೂಡ ಸಾರಿಗೆ ನೌಕರರು ನಾವು ಕೆಲಸ ಮಾಡಿದ್ದೀವಿ. ಮತ್ತು ಕೋವಿಡ್ ಭಾಳ ಗಂಭೀರವಾಗಿದ್ದ ಸಮಯದಲ್ಲಿ ನಮಗೆ ವೇತನವನ್ನು ನಮ್ಮ EL ನಮ್ಮ ರಜೆ ಇರುತ್ತಲ್ಲ, EL CML ರಜೆ, ಆ ರಜೆಯನ್ನು ಮುರ್ಕೊಂಡು ಸಂಬಳ ಕೊಟ್ಟಿದ್ದಾರೆ. ಅಂದರೆ ಅವತ್ತು ನಮಗೆ ಸರ್ಕಾರವಾಗಲಿ ಆಡಳಿತ ವರ್ಗವಾಗಲಿ ಕೋವಿಡ್ ಇದೆ, ಪಾಪ ನೀವು ಭಾಳ ಸಂಕಷ್ಟದಲ್ಲಿದ್ದೀರಾ, ನೀವೇನು ನಿಮ್ಮ ರಜೆ ಗಿಜೆ ತೊಗೊಳೋದಿಲ್ಲ, ನಾವು ಹಣ ಕೊಡ್ತೀವಿ ಅನ್ನೋದನ್ನು ಕೊಟ್ಟಿಲ್ಲ. ಇಷ್ಟೊಂದು ನಿಕೃಷ್ಟವಾಗಿ ಸಾರಿಗೆ ನೌಕರನ್ನ ನಡೆಸ್ಕೊಳ್ತಕ್ಕಂಥದ್ದು ಸರಿಯಿಲ್ಲ. ಆ ಸರ್ಕಾರ ಎಷ್ಟು ಹಣ ಕೊಡಬೇಕು ಅಂತ ಹೇಳಲಿಕ್ಕೆ ಒಂದು ಸಮಿತಿ ಮಾಡಿದ್ರಲ್ಲ, ಆ ಸಮಿತಿನ ನಮ್ಮನ್ನು ಕೇಳಿ ನೇಮಕ ಮಾಡಿಲ್ಲ. ಅವರು 14 ತಿಂಗಳು ಹೇಳಿದ್ದಾರೆ. ನಾವು ಹೇಳಿದ್ದೀವಿ 14 ತಿಂಗಳು ನಾವು ಒಪ್ಪಕ್ಕೆ ತಯಾರಿಲ್ಲ. ಯಾಕೆಂದರೆ ನಾವು 14 ತಿಂಗಳು ಕೆಲಸ ಮಾಡಿಲ್ಲ, 38 ತಿಂಗಳ ಕಾಲ ಕೆಲಸ ಮಾಡಿದ್ದೀವಿ. ನಾವು ಕೂಡ ಇನ್ನು ಅವ್ರು 14 ತಿಂಗಳು ಕೊಟ್ಟರೆ ಇನ್ನು 28 ತಿಂಗಳಿದೆಯಲ್ಲ, ನಮಗೇನು ಅಂಗಡಿನಲ್ಲಿ ಸಾಮಾನು ಅವರು ಭಾಳ ಕಡಿಮೆ ರೇಟಲ್ಲಿ ಏನು ಯಾರೂ ಕೊಟ್ಟಿಲ್ಲ, ಅಥವಾ ವೈದ್ಯಕೀಯ ವ್ಯವಸ್ಥೆ ನಮಗೇನು ಫ್ರೀ ಯಾರೂ ಕೊಟ್ಟಿಲ್ಲ. ಸೊ ಅದರಿಂದ ಸಾರಿಗೆ ನಿಗಮಗಳ ನೌಕರರು ನಾವು ಹಗಲು ರಾತ್ರಿ ಮಳೆ ಚಳಿಗಾಳಿಯನ್ನು ಲೆಕ್ಕಿಸದೆ ಹಬ್ಬ ಹರಿದಿನಗಳನ್ನು ನೋಡಿದಲೇ ನಾವು ಆ 28 ತಿಂಗಳು ಪ್ಲಸ್ ಅವ್ರು ಕೊಡೋ 14 ತಿಂಗಳು ಅಂತ ಏನು ಹೇಳ್ತಾರೆ, ಒಟ್ಟು 38 ತಿಂಗಳು ಕೆಲಸ ಮಾಡಿ
ಸರ್ಕಾರದ ಮೇಲೆ ಬಿಟ್ಟಿದ್ದೀವಿ. ಸರ್ಕಾರ ನಮಗೆ ಇವತ್ತ ಕನಿಷ್ಠ ಬ್ಯಾಂಕ್ ಬಡ್ಡಿ ಸಮೇತವಾಗಿ ಯಾರು ಕೊಡಬೇಕು. ಯಾಕೆಂದರೆ ಒಬ್ಬೊಬ್ಬರಿಗೆ 2 ಲಕ್ಷ 3 ಲಕ್ಷ 4 ಲಕ್ಷ ರೂಪಾಯಿ ಹಣ ಉಳ್ಕೊಂಡಿದೆ. ಅವ್ರು ಇವತ್ತ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಾಲ ತಂದು ಇದು ಓದಿಸ್ತಕ್ಕಂಥ ಕೆಟ್ಟ ಪರಿಸ್ಥಿತಿ ಬಂದಿದೆ. ನಿಮ್ಮ ಗಮನಕ್ಕೆ ಸಾರಿಗೆ ನಿಗಮಗಳ ನೌಕರರಿಗೆ ಇತರೆ ಸರ್ಕಾರಿ ನೌಕರರಿಗೆ ಇರ್ತಕ್ಕಂಥದ್ದಕ್ಕೆ ನೀವು ಹೋಲಿಸಿದ್ರೆ, ಉದಾಹರಣೆ ಸರ್ಕಾರದಲ್ಲಿರ್ತಕ್ಕಂಥ ಚಾಲಕರು ಇರ್ತಾರೆ, ಯಾವ 4 ವೀಲರ್ಸಲ್ಲಿ ಮಂತ್ರಿಗಳಿಗೆ ಮಹೋದಯರಿಗೆ ಇವರಿಗೆಲ್ಲ ಇತರೆ ಸಿಬ್ಬಂದಿಗಳಿಗೆ ಅಥವಾ ಇತರೆ ಬಸ್ಗಳು ಅಥವಾ ಇತರೆ ವ್ಯವಸ್ಥೆ ಇದೆ. ಆ ಡ್ರೈವರ್ಗೂ ನಮಗೂ ಹೋಲಿಸ್ಕೊಂಡ್ರೆ 45% 50% ವೇತನ ಕಡಿಮೆ ಇದೆ. ನೀವು ಹೇಳಿ, ಕೆಲಸ ಅವ್ರಿಗೆ ಜಾಸ್ತಿನೋ ಸಾರಿಗೆ ನಿಗಮಗಳ ನೌಕರರಿಗೆ ಜಾಸ್ತಿನೋ? ಇಲ್ಲಿ ಇವತ್ತು ಹೊರಟ್ರೆ ಬಸ್ಸು 3 ದಿವಸ ಬರೋದಿಲ್ಲ. ಅವರು ಮನೆ ಮಠ ಎಲ್ಲವನ್ನೂ ಬಿಟ್ಟು ಹೊರಗಡೆ ತಂಗಿದ್ದು ಅಲ್ಲಿಂದ ಬರ್ತಾರೆ. ಜೀವ ಕೂಡ ನಿಮಗೆ ಗೊತ್ತಿದೆ, ಎಷ್ಟು ನಾನು ಕರೆಕ್ಟಾಗಿದ್ದರೂ ಕೂಡ ಇತರರು ಕರೆಕ್ಟಾಗಿರಲ್ಲ. ಇಂಥದ್ರಲ್ಲಿ ಜೀವ ಒತ್ತೆ ಇಟ್ಟು ಕೆಲಸ ಮಾಡ್ತಾರೆ. ಹಗಲು ರಾತ್ರಿ ವೇಳೆಯಲ್ಲಿ ಹೋಗ್ತಕ್ಕಂಥ ಎಲ್ಲ ಬಸ್ಗಳು ಜನ ಆನಂದವಾಗಿ ನಿದ್ದೆ ಮಾಡ್ತಿರ್ತಾರೆ. ಡ್ರೈವರು ಕಂಡಕ್ಟರ್ ಹೆಚ್ಚುವಾಗಿ ಕೆಲಸ ಮಾಡಬೇಕು, ಘಾಟ್ಗಳಲ್ಲಿ ಕೆಲಸ ಮಾಡಬೇಕು. ಇಂಥ ರೋಡ್ಗಳ ಅವ್ಯವಸ್ಥೆ ಇದ್ರೂ ಕೂಡ ಅವನು ಅತ್ಯಂತ ಎಚ್ಚರಿಕೆಯಿಂದ ಕೆಲಸ ಮಾಡಿ ಈ ರಾಜ್ಯದ ಜನತೆಗೆ 26,000 ಬಸ್ಗಳ ಮೂಲಕ 1,15,000 ಜನ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದರೆ ಆ ನೌಕರರನ್ನ ಯಾವ ರೀತಿ ನಡೆಸ್ಕೋಬೇಕು ಸರ್ಕಾರಗಳು? ಇವತ್ತ ಅಂಥ ಒಂದು ಇದರಲ್ಲಿ ಮಾನ್ಯ ರಾಮಲಿಂಗಾರೆಡ್ಡಿಯವರು ನಾವು ಪದೇ ಅವರನ್ನು ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. 4 ವರ್ಷಗಳ ಕಾಲದ ವೇತನ ಒಪ್ಪಂದದ ಅವಧಿ ಏನಿದೆ ಅದು 1/1/24 ನಮಗೆ ಜಾರಿಯಾಗಬೇಕು. 38 ತಿಂಗಳ ಕಾಲ ಅರಿಯರ್ಸನ್ನು ಬಡ್ಡಿ ಸಮೇತ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಸಾರಿಗೆ ನಿಗಮಗಳ ನೌಕರರಿಂದ ಅನಾನುಕೂಲ ಆಗ್ತಾ ಇಲ್ಲ. ಯಾವ ಬಸ್ಗಳನ್ನು ಹಳ್ಳಿ ಕಳಿಸ್ತಾರೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಸ್ಪೇರ್ ಪಾರ್ಟ್ಸ್ ರೇಟ್ಗಳು ಜಾಸ್ತಿ ಆಗಿದೆ, ಚಾಸಿ ರೇಟ್ಗಳು ಜಾಸ್ತಿ ಆಗಿದೆ. ಇವೆಲ್ಲ ಕಾರಣದಿಂದ ಸಾರಿಗೆ ನಿಗಮಗಳಿಗೆ ಆರ್ಥಿಕ ಸಂಕಷ್ಟ ಅಂತೇಳಿ ದುಡಿಯೋ ಜನರಿಗೆ, ಬೆವರು ಸುರಿಸೋ ಜನರಿಗೆ, ಹಗಲು ರಾತ್ರಿ ಕೆಲಸ ಮಾಡೋ ಜನರಿಗೆ ಈ ಸರ್ಕಾರಗಳು ಹೇಳ್ತಾ ಬಂದರೆ ಇದನ್ನು ನಾವು ಕೇಳಬೇಕಾ ಅಂತಕ್ಕಂಥದ್ದು ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಆದ್ದರಿಂದ ನಾವು ಇವತ್ತು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ, ನೀವು ಯಾವುದೇ ಸಂದರ್ಭದಲ್ಲಿ ಸಾರಿಗೆ ನಿಗಮಗಳ ನೌಕರರಿಗೆ ಅನ್ಯಾಯ ಮಾಡೋದಾಗಲಿ ಅಥವಾ ಅವರಿಗೆ ಒಂದು ದ್ರೋಹ ಮಾಡೋದಾಗಲಿ ಅಥವಾ ಅವರನ್ನು ಬೇರೆಯವರಿಗೆ ಸಮಾನಾಂತರಿಗೆ, ಈಗ ಉದಾಹರಣೆ ನೋಡಿ, ಅಸಮಾನತೆ ಹೆಚ್ಚಳ ಆಗಬಾರ್ದು. ಸರ್, ಇದೀಗ ಹೇಳಿದ್ರು ಅಂದ್ರೆ ಮಂಜುನಾಥ್ ಸರ್ ಮಾತನಾಡಿದ್ರು, ಸರ್ಕಾರದ ನೀತಿಗಳೇನಿದಾವೋ ಇದು ಏನು ನಮ್ಮ ಸಾರಿಗೆ ಸಿಬ್ಬಂದಿಗಳಿಗೆ ಒಂದು ಹೊಡೆತವನ್ನ ಕೊಡ್ತಾ ಇದೆ ಅಂತ. ಅಂದ್ರೆ ಈ ಸರ್ಕಾರದ ನೀತಿ, ಸರ್ಕಾರ ಯಾವ ರೀತಿಯಾಗಿ ನಿಭಾಯಿಸ್ತಾ ಇದೆ, ಯಾವ ರೀತಿಯಾಗಿ ದುಡಿಸ್ಕೊಳ್ತಾ ಇದೆ ಇವ್ರನ್ನ ಅನ್ನುವಂಥದ್ದನ್ನ ಅವರ ಒಂದು ದುಃಖ, ಅವರ ಒಂದು ಸಂಕಟ ಏನಿತ್ತು ಅದನ್ನ ಹೊರಗೆ ಹಾಕಿದ್ರು. ಅಂದ್ರೆ ಸರ್ಕಾರ ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಅಲ್ವಾ. ಈಗ ಕೆಲವೊಂದಿಷ್ಟು ಗ್ಯಾರಂಟಿಯ ವಿಚಾರಕ್ಕೆ ಇದೆಯಾ ಅಥವಾ ಮತ್ತೇನಾದ್ರು ಬೇರೆ ಒಂದು ಒತ್ತಡವನ್ನ ಹಾಕ್ತಾ ಇದೆಯಾ KSRTC ಮೇಲೆ ಅಥವಾ ಸಾರಿಗೆ ಸಿಬ್ಬಂದಿಯ ಮೇಲೆ ಅಂತ? ನೋಡಿ ಮೇಡಮ್, ಈ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಅಭ್ಯುದಯದಲ್ಲಿ ಪ್ರಮುಖ ಪಾತ್ರವಂತ ವಹಿಸುವಂಥದ್ದು ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ. ಅದರಲ್ಲೂ ವಿಶೇಷವಾಗಿ ರಸ್ತೆ ಸಾರಿಗೆ ಭಾಳ ಇವತ್ತಿನ ದಿನಗಳಲ್ಲಿ ಭಾಳ ದುಸ್ತರವಾಗಿದೆ. ಇವತ್ತು ನೋಡಿ, ನಮ್ಮ ಸ್ನೇಹಿತರು ಹೇಳಿದಂಥ ಸಂದರ್ಭದಲ್ಲಿ ಭಾಳ ನನಗೂ ಮನಸ್ಸಿಗೆ ನೋವಾಯಿತು. ಯಾಕೆಂತಂದರೆ ಇಡೀ ಕುಟುಂಬವನ್ನು ಅವರು ಮರೆತು 24/7 ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ನಿಜವಾದಂಥ ಸೈನಿಕರ ಥರ ಕೆಲಸ ಮಾಡೋವಂಥವ್ರು ಡ್ರೈವರ್ಸ್ಗಳು. ನಾವು ಇಂಥವ್ರನ್ನ ನಾವು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಇಂಥವ್ರಿಗೆ ಕೊಡಬೇಕು, ಯಾರಿಗೆ ಡ್ರೈವರ್ಸಿಗೆ ಕೊಡಬೇಕು. ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಈಗ ನೋಡಿ, ನಮ್ಮ ಒಂದು ಬಸ್ಸಲ್ಲಿ 60 ಜನ ಕೂತಿರ್ತೀವಿ, ನಮ್ಮನ್ನು ಸುರಕ್ಷಿತವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಸ್ಥಳಕ್ಕೆ ಕರ್ಕೊಂಬಂದುಬಿಡ್ತಾರೆ. ಯಾರು ಜವಾಬ್ದಾರಿ ಯಾರು ಅವ್ರ ಇರ್ತಾರೆ. ಅಂಥ ಒಬ್ಬ ನೌಕರಗಳಿಗೆ ಎಸ್ಪೆಷಲಿ KSRTC ಮತ್ತು BMTC ನೌಕರರಿಗೆ ಈ ಥರ ವೇತನ ತಾರತಮ್ಯ ಮಾಡ್ತಾರೆ. ನಿಜಕ್ಕೂ ನಾಚಿಕೆಗೇಡು. ಅದು ಯಾವುದೇ ಸರ್ಕಾರ ಆಗಿರಲಿ, ಅದು ಹಿಂದಿನ BJP ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಅಥವಾ ಮುಂದೆ ಬರೋಂಥ ಯಾವುದೇ ಸರ್ಕಾರ ಅಲ್ಲ, ಇದಕ್ಕೊಂದು ಶಾಶ್ವತವಾದ ಒಂದು ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕು ಅಂತೇಳಿ JDS ಒತ್ತಾಯ ಪಡ್ತದೆ. ನೋಡಿ ಮೇಡಮ್, ಈಗ ನಮ್ಮ ಕುಮಾರಣ್ಣನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬಹುಶಃ ಒಂದು ಭರವಸೆ ಕೊಟ್ಟರು ಸರ್, ನಿಮಗೆ ನೆನಪಿರಬೇಕು. ಸಮಾನ ವೇತನವನ್ನು KSRTC ನೌಕರರಿಗೆ ನಾವು BMTC ತತ್ತೀವಿ ಅಂತೇಳಿ ಒಂದು ಮಂಡಳಿನ ರಚನೆ ಮಾಡಿ, ಒಂದು ಕಮಿಟಿ ರಚನೆ ಮಾಡಿ ಅಂತೇಳಿ ಹೇಳಿ ಕೊಟ್ಟಿದ್ರು. ಆ ಕಮಿಟಿ ರಚನೆ ಆಯಿತು, ಅದು ಏನಾಯಿತು ಯಾಕೆ ನಮ್ಮ ಸರ್ಕಾರ ಹೊರಟೋಯ್ತು, ಅದಾಗಿಲ್ಲ. ಅದು ಏನಕ್ಕೆ ಅಂತಂದರೆ, ಈಗ ನೋಡಿ, ಸಮಾನ ವೇತನ ಅಂತಂದರೆ ಇವತ್ತು ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ತನ್ನ ಮ್ಯಾನಿಫೆಸ್ಟೋದಲ್ಲಿ ಹೇಳಿರೋಂಥ ಪ್ರಕಾರವಾಗಿ ಏನಂತ ಹೇಳಿದೆ, ನಾವು ಇವರಿಗೆ ಸಮಾನ ವೇತನವನ್ನು ನಾವು ಕೊಡ್ತೀವಿ ಅಂತೇಳಿ ಇವ್ರು ಹೇಳಿದ್ದಾರೆ. ಯಾರ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿರೋದು, ನಾವು ಹೇಳಿಲ್ಲ. ಸಮಾನ ವೇತನವನ್ನು KSRTC ನೌಕರರಿಗೆ ಆಯಾ ತಕ್ಕಂಥ ಕಾನೂನು ಮತ್ತು ಏನು ಆ ಸಮಿತಿಯ ಏನು ಅವ್ರು ಹೇಳಿದ್ದಾರೆ, ಜಂಟಿ ಕ್ರಿಯಾ ಸಮಿತಿಯ ಒಂದು ಚರ್ಚೆ ಮಾಡಿ ಕೊಡ್ತೀವಿ ಅಂತೇಳಿ ಹೇಳಿರೋದು ಯಾವುದು ಕಾಂಗ್ರೆಸ್ ಸರ್ಕಾರ.
ಈಗ ನುಡಿದಂತೆ ನಡೆಯುವ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇದ್ದ, ನೀನು ಮಾಡ್ತಾ ಇದೆಯಾ? ಯಾಕೆ ಇವ್ರನ್ನ ಬೀದಿ ತಂದು ನಿಲ್ಲಿಸ್ತಾ ಇದ್ದೆ? ಇವರೇನು ಭಿಕ್ಷುಕರ, ಇವರು KSRTC ನೌಕರ ಭಿಕ್ಷುಕರ ಇವರು. ಇವರಿಂದ ಇವತ್ತು ನೋಡಿ, ಹಾಲು ಉತ್ಪಾದಕರ ಏನೋ ಮಂಡಳಿದಿಂದ KMF ಇರ್ಬೋದು, BWSS ಇರ್ಬೋದು, KB ಇರ್ಬೋದು, 1.5 ಲಕ್ಷ IAS ಆಫೀಸರ್ IPS ಆಫೀಸರ್ ಸಂಬಳ ಕೊಡ್ತಾ ಇದ್ದಾರೆ. ಇವ್ರಿಗೇನು ಬಂದೈತಿ ದರಿದ್ರ ಈ ಕಾಂಗ್ರೆಸ್ ಸರ್ಕಾರಕ್ಕೆ? ಇವತ್ತು 6,988 ಕೋಟಿ ಬಾಕಿ ಪಾಪ ಆ ನಿಗಮ ಅವ್ರಿಗೆ ಕೊಡಬೇಕಾಗಿದೆ ನೌಕರರಿಗೆ. 6,988 ಕೋಟಿ. ಅವ್ರು ಕೇಳ್ತಾ ಇರೋದು ಕೇವಲ 38 ತಿಂಗಳು ಅರಿಯರ್ಸ್ ಕೊಡಿ ಸ್ವಾಮಿ, ನಾವು ನಮ್ಮ ಕುಟುಂಬಕ್ಕೆ ನಮ್ಮ ಮಕ್ಕಳಿಗೆ ಭದ್ರತೆಯನ್ನು ಒದಗಿಸ್ತೀವಿ ಅಂತೇಳಿ. ಅವ್ರು ಮನುಷ್ಯರಲ್ವ ಅವರು? ಹೀಗೆ ದುಡಿಯುವ ವರ್ಗವನ್ನು ಶೋಷಣೆ ಮಾಡುವಂಥದ್ದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದನ್ನು ನಾವು JDS ಪಕ್ಷ ಖಂಡತುಂಡವಾಗಿ ಇದನ್ನು ಖಂಡಿಸ್ತೀವಿ ಮೇಡಮ್. ಅವ್ರಿಗೇನು ಸಿಗಬೇಕು ಸೌಲಭ್ಯವನ್ನು ಕೊಡಬೇಕು. ಇವರು ಮುಷ್ಕರಕ್ಕೆ ಆಗೋವರೆಗೂ ಕಾಯೋದು. ಇವರು ಎಂಥ ಸರ್ಕಾರ ಇದು? ಬಂಡ ಸರ್ಕಾರ ಅಲ್ವಾ? ಇವತ್ತು ಇಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ನಡೀತಾ ಐತೆ. ಇವರು ಫಾರಿನ್ ಟೂರ್ ಹೋಗ್ಬೇಕು, ಇವರಲ್ಲಿ ಶಾಸಕರುಗಳು ಮಜಾ ಮಾಡಕ್ಕೆ ಹೋಗ್ಬೇಕಾ ಸರ್ಕಾರ ದುಡ್ಡಲ್ಲಿ? 150 ನಿಗಮ ಮಂಡಳಿಗೆ ಇವತ್ತು ಸಚಿವ ಸಂಪುಟದ ಸ್ಥಾನಮಾನ ನೀಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ. ದುಡ್ಡೆಲ್ಲಿಂದ ಬಂತು ಇವ್ರಿಗೆ? ಇಲ್ಲಿ ಬೆಳಗ್ಗೆಯಿಂದ ಬೆವರು ಸುರಿ ದುಡಿಯುವಂಥ ಒಬ್ಬ ಸಾಮಾನ್ಯ ನೌಕರನಿಗೆ ಹಣ ಕೊಡೋಕೆ ದುಡ್ಡಿಲ್ವಾ? ವೇತನ ಕೊಡೋಕೆ ದುಡ್ಡಿಲ್ವ ಇವರಿಗೆ? ಇವ್ನು ಯಾರು ಬಿಟ್ಟಿ ಭಾಗ್ಯ ಕೊಡೋಕ್ಕೆ ಹೇಳಿದ್ದು ಯಾರು ಮೇಡಮ್ ಇವರಿಗೆ? ಹೆಚ್ಚು ಕಡಿಮೆ ಇವರು ಮೇಡಮ್, ಇವರು ಶಕ್ತಿ ಯೋಜನೆಗೆ ಬಳಸ್ಕೊತಾ ಇದ್ದಾರಲ್ಲ ಬಸ್ಗಳು. ಇವತ್ತು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ, ಪುರುಷ ಪ್ರಯಾಣಿಕರಿಗೆ ಸಮಸ್ಯೆ ಆಗಿದೆ. ಎಷ್ಟು ಸಮಸ್ಯೆ ಆಗಿದೆ ಗೊತ್ತಾ? ಎಷ್ಟು ಒತ್ತಡದ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಾ? ಇವತ್ತು ಮಹಿಳಾ ಏನೋ ಈ ಶಕ್ತಿ ಯೋಜನೆಯಿಂದ ಅನೇಕ KSRTC ಡ್ರೈವರ್ಗಳು ಒತ್ತಡಕ್ಕೆ ಸಿಗಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ನದಿಗೆ ನೀರು ಬಿದ್ದಿರೋಂಥದ್ದು ನೀವು ನೋಡಿದ್ದೀರ ಸಾಕಷ್ಟೆಲ್ಲ. ಇಂಥ ಒತ್ತಡದ ಕೆಲಸ ಮಾಡುವಂಥ ಈ ಸಂದರ್ಭದಲ್ಲಿ ಈ ಸರ್ಕಾರ ದಪ್ಪ ಚರ್ಮ ಸರ್ಕಾರ ಆಗಿದೆ ಅಲ್ಲ. ಈ ನೌಕರರ ಹೊಟ್ಟೆ ಮೇಲೆ ಹೊಡೆಯುವಂಥ ಈ ಸರ್ಕಾರವನ್ನ ನಾವು ನಿಜವಾಗ್ಲೂ ಖಂಡಿಸ್ತೀವಿ. ಅವ್ರು ಏನು ಸಿಗಬೇಕು, ಅವ್ರು ಏನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೋ ಇದನ್ನ ಆದಷ್ಟು ಬೇಗ ಅಂದರೆ ನಾಳೆಗೆ ಮುಷ್ಕರಕ್ಕೆ ಅವಕಾಶ ಮಾಡಿಕೊಡ್ದಂತಲೇ ಅವ್ರನ್ನ ಕರೆದು ಕೂತು ಮಾತಾಡಬೇಕು ಅಂತೇಳಿ JDS ಆಗ್ರಹ ಮಾಡ್ತದೆ ಮೇಡಮ್. ಸರ್, ಇದೀಗ ಲಾಸ್ಟ್ ಟೈಮ್ ಸಹಿತ ಒಂದು ಪ್ರೊಟೆಸ್ಟ್ನ ಮಾಡಬೇಕು ಅಂತ ಮುಂದಾದಾಗ ಎಸ್ಮಾ ನಾವು ಬಿಡ್ತೀವಿ, ನೀವೇನಾದ್ರೂ ಪ್ರೊಟೆಸ್ಟ್ಗೆ ಮುಂದೆ ಹೋದ್ರೆ ಎಸ್ಮಾ ಆದೇಶವನ್ನ ನಾವು ಅಲ್ಲಿ ಹೊರಡಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಅಂದ್ರೆ ಅಧಿಕಾರಿಗಳು ತಡೆಯುವಂತಹ ಭರದಲ್ಲಿ ಅಂದ್ರೆ ಒಂದ್ ರೀತಿಯಾಗಿ ಇದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನಿಸ್ತಾ ಇದೆಯಾ ಅಥವಾ ಹೇಗೆ? ಖಂಡಿತ ಮೇಡಮ್, ದುರುಪಯೋಗ ಅದು ಯಾವ್ದಕ್ಕೆ ಕಾರಣ ಹೇಳ್ತೀನಿ ನೋಡಿ. ಯಾವ್ದಾದ್ರು ಒಂದು ಕಾನೂನು ಜಾರಿ ಮಾಡ್ಬೇಕಾದ್ರೆ ಒಂದು ನೈತಿಕತೆ ಇರಬೇಕು. ಈಗ ಡಿಲೇ ಆಗೋದಕ್ಕೆ ನೋಡಿ, ಯಾಕೆ ನಾಳೆ 30 ನಾವು ಡಿಮಾಂಡ್ ಇದ್ರೆ ಹೇಳಿದ್ರು. ನಾವು ಜನವರಿ 24ರಲ್ಲೇ ನಾವು ಡಿಮ್ಯಾಂಡ್ಸ್ ಕೊಟ್ಟಿದ್ವಿ. ನಾವು ಫೆಬ್ರವರಿ 26ರಲ್ಲಿದ್ವಿ. 2 ವರ್ಷಗಳ ಡಿಲೇ ಆಗೋದಕ್ಕೆ ಕಾರಣರು ನಾವಂತೂ ಅಲ್ಲ. ನಾವಂತೂ 2 ವರ್ಷಗಳ ಕಾಲ ಸಹನೆಯಿಂದ ಸಹಿಷ್ಣುತೆಯಿಂದ ಸರ್ಕಾರಗಳು ಏನೇನೋ ವಾಗ್ದಾನ ಕೊಡ್ತಿದ್ದಾರೆ, ಆಶ್ವಾಸನೆ ಕೊಡ್ತಿದ್ದಾರೆ, ಮಾತು ಕೇಳ್ಕೊಂಡು ಬಂದಿದ್ದೇನೆ. ನಾವು 2-3 ಬಾರಿ, ಯಾಕಂದ್ರೆ ಒಂದು ಮಾತು ಹೇಳ್ತೇನೆ, ನಮಗೆ 31/12/24ರಲ್ಲೇ ನಾವು ಮುಸ್ಕರ ನೋಟಿಸ್ ಕೊಟ್ಟಿದ್ವಿ ಬೆಳಗಾಂನಲ್ಲಿ. ಆದರೆ ಮುಖ್ಯಮಂತ್ರಿಗಳು ಕೊಟ್ಟಿದ್ವಿ. ಅವಾಗೇ ಬಂದು ನಮಗೆ 31ಕ್ಕೆ ಮುಷ್ಕರ ಮಾಡ್ತಿದ್ದೆ. 29ನೇ ತಾರೀಕು ಒಂದು ಲೆಟ್ರ್ ಬಂದು ನಮಗೆ. ಲೆಟ್ರ್ ಬಂದು ಏನು ಮಾಡ್ತೀವಿ, ಜನವರಿ ಆದ ಕೂಡಲೇ ನಿಮಗೆ ಕರೆದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ನಾವು ಕರೆದು ಮಾತಾಡ್ತೇವೆ, ಬಗೆಹರಿಸ್ತೇವೆ ಅನ್ನೋ ಮಾತನ್ನು ರೈಟಿಂಗಲ್ಲಿ ಕೊಟ್ಟರು ಮ್ಯಾನೇಜ್ಮೆಂಟು. ಆಯಿತಾ? ಅದು ಹುಸಿ ಆಯಿತು, ಕರೀಲಿಲ್ಲ ಅವರು. ಮತ್ತೆ ಜನವರಿ ಆಯಿತು, ಫೆಬ್ರವರಿ, ಮಾರ್ಚ್ ಆಯಿತು. ಮತ್ತು ನಾವು ಏಪ್ರಿಲಲ್ಲೇ ನಾವು ಒಂದು ನೋಟಿಸ್ ಕೊಟ್ವಿ, ನಾನು ಮುಖ್ಯಮಂತ್ರಿಗಳ ಮನೆ ಮುಂದೆ ನಾವು ದಂಡಿ ಕೂರ್ತೀವಿ ಅಂತೇಳಿ. 16 ಕೂರ್ತೀವಿ ಅಂದಾಗ 15ಕ್ಕೆ ಕರೆದ್ರು ಮೀಟಿಂಗ್ನಲ್ಲಿ. ಅವತ್ತು ನೀವು ಹೇಳಿದಾಗ ಮುಖ್ಯಮಂತ್ರಿ ಹೇಳಿದ್ರು, ನಾನು ಸಾರ್ವಜನಿಕ ನೌಕರ ಪರವಾಗಿದ್ದೇನೆ, ನಾನು ಖಂಡಿತವಾಗಿ ಅದನ್ನು ಬಗೆಹರಿಸ್ತೀನಿ, ನೀವು ತಲೆ ಕೆಡಿಸ್ಕೊಬೇಡಿ, ಒಂದು ವಾರ ಟೈಮ್ ಕೊಡಿ ನನಗೆ. 1 ವಾರ ಟೈಮ್ ಕೊಡಿದೆ. ಫಸ್ಟ್ ಮೀಟಿಂಗ್ ಇದು. ನಾನು ಮಂತ್ರಿಗಳು ಅಧಿಕಾರಿಗಳು ಎಲ್ಲ ಮಾತಾಡಿ ನಿಮಗೆ ಪರಿಹಾರ ಕೊಡ್ತೀನಿ ಅಂತ ಮಾತನ್ನು ಹೇಳಿದ್ರು. ಆದರೆ ಮತ್ತೆ 3 ತಿಂಗಳಿಗೆ 1 ವಾರ ಹೋಗಿ ಅದು 3 ತಿಂಗಳಾಯಿತು. ಮತ್ತು 4/7 ಕರೆದ್ರು. 4/7 ಕರೆದ ಸಂದರ್ಭದಲ್ಲಿ ಅದುವರೆಗೂ ಮುಖ್ಯಮಂತ್ರಿಗಳು ಏನು ನಮ್ಗೆ ಆಶ್ವಾಸನೆ ಕೊಡ್ತಿದ್ರು, ಏನು ಮಾತುಗಳು ಆಡ್ತಾ ಇದ್ರು, ಅವತ್ತು ಪೂರ್ತಿ ಟರ್ನ್ ನೋಡಿದ್ರು ಉಲ್ಟಾ. ಅವತ್ತಿನವರೆಗೂ ನಮ್ಮ ರೆಡಿ ಕೊಟ್ಟಿದ್ದಾರೆ. 1/1/20ರಿಂದ ಆಗಬೇಕಾಗಿರೋದು ರೈಟಿಂಗ್ನಲ್ಲೇ ಹಲವಾರು ಬಾರಿ ಕೊಟ್ಬಿಟ್ಟಿದ್ದಾರೆ. ಏನೇಳೆ ಅದನ್ನು ಇವರೇ ಸೈನ್ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿಯವರು ಚೇರ್ಮನ್ನು, ಈಗಿರೋ ಚೇರ್ಮನ್ಗಳು, MDಗಳು ಎಲ್ಲ ಸೈನ್ ಮಾಡಿ ಎಂಪ್ಲಾಯೀಸ್ ಕೊಟ್ಟಂಥ ಒಂದು ಕರಪತ್ರ ಅದು. ನಮ್ಗೆ 1/1/20ರಿಂದ ಆಗಬೇಕಾಗಿದೆ ಅನ್ನೋ ಮಾತನ್ನು ಸಾರಾಸಗಟಾಗಿ ಸಾಕಷ್ಟು ದಾಖಲೆಗಳಿದೆ. ದೇ ಕಮಿಟೆಡ್ ಎನ್ ನಂಬರ್ ಆಫ್ ಟೈಮ್ಸ್. ಸರ್ ಮ್ಯಾನೇಜ್ಮೆಂಟು ಎಲ್ಲ ಮಾಡಿದ್ದಾರೆ. ಎಸ್ಮಾ ಅಂಜನಾಗ್ತದೆ. ಎಸ್ಮಾ ಇವತ್ತೇನು ಹೊಸದಲ್ಲ, ಕಾನೂನಲ್ಲದು. ಅದು ಕಾನೂನು ತಂದಿರೋದು ಅಸಂವಿಧಾನಾತ್ಮಕ ಅಂತೇಳಿ ಸಾಕಷ್ಟು ಹೋರಾಟಗಳನ್ನ ಕಾರ್ಮಿಕರು ಮಾಡ್ಕೊಂಡು ಬಂದು ನಮಗೆ ಮಾತ್ರ ಅನ್ವಯ ಆಗೋದಿಲ್ಲ. ಅದು ಇಡೀ ಸಾರ್ವಜನಿಕ ಕಿತ್ಕೊಳ್ಳುವಂಥ ಇದು. ಯಾಕಂದ್ರೆ ಇವತ್ತು PF ಕಟ್ತಾ ಇದ್ದಾರೆ ಸರ್, ಅದು ಬಾಕಿ ಇದೆ. ಅದು ಬಾಕಿ ಇದೆ ನೋಡಿ. ಅದನ್ನೇ ಇವರು ನಿಗಮಗಳಲ್ಲಿ ಅದು ಬರ್ತದೆ. ನೌಕರದ್ದು PF ಅಮೌಂಟ್ ಕೂಡ ಕಟ್ತಾ ಇದೆ ಸರ್ಕಾರ. ಎಸ್ಮಾ ಹೇಳ್ಬಿಟ್ಟು ಅದನ್ನ ಹೇಳ್ತೀನಿ ಈಗ. ದಯಮಾಡಿ ಹೇಳಿ. ಎಸ್ಮಾ ನೋಡಿ, ಸರ್, ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಚರ್ಚೆ ಮಾಡೋದಿದೆ. ಅದ್ರ ಬಗ್ಗೆ ಮಾತಾಡೋಣ ಸ್ಮಾಲ್ ಬ್ರೇಕ್ನ ಬಳಿಕ. ವೆಲ್ಕಮ್ ಬ್ಯಾಕ್.
ಇದೀಗ ಚರ್ಚೆಯನ್ನ ಮುಂದುವರಿಸ್ತೀವಿ. ಅದೇ ರೀತಿಯಾಗಿ ಈ ಒಂದು ಚರ್ಚೆಯಲ್ಲಿ ಇದೀಗ ಕಾಂಗ್ರೆಸ್ ವಕ್ತಾರರಾದಂತ ಸ್ವಾತಿ ಮೇಡಮ್ ಜೊತೆಗೆ ಇದ್ದಾರೆ. ಮೇಡಮ್ ವೆಲ್ಕಮ್. ನಿಮಗೂ ನಮಸ್ಕಾರ. ಇದೀಗ ಸರ್ ಮಾತನಾಡ್ತಾ ಇದ್ವಿ ಎಸ್ಮಾ ವಿರುದ್ಧ, ಒಂದು ಎಸ್ಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಮಾವನ್ನ ಅಲ್ಲಿ ಜಾರಿ ಮಾಡ್ತೀವಿ ಅನ್ನುವಂತ ಒಂದು ಆದೇಶವನ್ನ ಹೊರಡಿಸ್ತಾರೆ. ಸೊ ಇದು ಅಂದ್ರೆ ಅಲ್ಲಿ ಪ್ರತಿಭಟನೆ ಮಾಡೋರ್ನ ತಡಿಬೇಕು ಅನ್ನುವಂತ ಉದ್ದೇಶದಿಂದ ಇದನ್ನ ಒಂದು ಅಲ್ಲಿ ಜಾರಿಗೆ ಆದೇಶವನ್ನ ಹೊರಡಿಸುವಂತದ್ದು. ಸೊ ಇದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ತು ಹೇಗೆ ಅಂತ ನಾನು ಮೊದಲು ಹೇಳ್ತೇನೆ, ಎಸ್ಮಾ ಜಾರಿ ಮಾಡೋದಕ್ಕೆ ಸರ್ಕಾರಕ್ಕಾಗಲಿ ಆಡಳಿತವರ್ಗದಲ್ಲಿ ನೈತಿಕ ಹಕ್ಕಂತೂ ಇಲ್ಲ. ಇವತ್ತು ಸರ್ಕಾರ ಇವು ನಾವು ಮುಷ್ಕರ ಹೂಡಲಿಕ್ಕೆ ನಾಳೆ ಪ್ರತಿಭಟನೆ ಮಾಡೋದಕ್ಕೆ ಮೂಲಭೂತ ಕಾರಣನೇ ಸರ್ಕಾರ. ಯಾಕಂದರೆ ಕಳೆದ 2 ವರ್ಷಗಳು ನಾಳೆ ಮೊದಲೇ ಹೇಳ್ತಾ ಇದ್ದೀನಿ, ಕಳೆದ 2 ವರ್ಷಗಳಿಂದ ಇದನ್ನು ನಿರಂತರವಾಗಿ ಇಲ್ಲ ಹೇಳ್ತೀನಿ ಮೇಡಮ್. ಮಾತಾಡ್ಲಿರಿ, ಅವ್ರ ನೋವು ಅವ್ರು ಹೇಳ್ತಾ ಇದ್ದಾರೆ. ಅವ್ರ ನೋವು ಅವ್ರು ಹೇಳಿ. ಇಲ್ಲ ಅನ್ನೋ ವಿಚಾರ ಮಾತಾಡ್ಬೇಡಿ. ಇದರ ಬಗ್ಗೆ ಖಂಡನೆ ಇದೆ ಅಂತ ಹೇಳಿ ನಾನು ಅದನ್ನು ಒಪ್ಕೊಳ್ತೀನಿ. ಅವ್ರ ನೋವನ್ನು ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಅವ್ರ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ. ನಾವು ಅವ್ರ ಪರವಾಗಿ ಮಾತಾಡ್ತೀವಿ. ಅವ್ರ ನೋವು ಅವ್ರು ಹೇಳ್ಕೋಬಾರ್ದಾ? ಅವ್ರ ನೋವು ಅವ್ರಿಗಾಗಿರೋ ಅನ್ಯಾಯ ಅವ್ರು ಮಾತಾಡ್ತಾ ಇದ್ದೀರಿ. ಅವ್ರ ಧ್ವನಿನ ಅಡಗಿಸೋ ಪ್ರಯತ್ನ ಮಾಡಬೇಡಿ. ವಾಕ್ ಸ್ವಾತಂತ್ರ್ಯ ಇದೆ, ಇವ್ರ ಧ್ವನಿನ ಅಡಗಿಸೋ ಪ್ರಯತ್ನ ಮಾಡಬೇಡಿ. ವಾಕ್ ಸ್ವಾತಂತ್ರ್ಯ ಇದೆ, ಅವ್ರಿಗೆ ಮಾತಾಡಕ್ ಅವಕಾಶ ಮಾಡ್ಕೊಡಿ. ಕೇಳಿಸ್ಕೊಳ್ಳೋಕೆ ತಾಳ್ಮೆ ಇಟ್ಕೊಳ್ಳಿ, ಅವ್ರು ಮಾತಾಡ್ಲಿ. ನಾನು ಅದನ್ನ ಕೇಳಿಸ್ಕೊತೀನಿ. ಹಕ್ಕಿಲ್ಲ ಅಂತ ಹೇಳ್ಬೇಡಿ. ಮುಂದೆ ಕೇಳಿರಿ. ಜನ ದೊಡ್ಡವರು. ಸರ್ಕಾರ ಶಾಶ್ವತ ಅಲ್ಲ, ಸರ್ಕಾರ ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಶಾಶ್ವತ ಕಾಂಗ್ರೆಸ್ನವರು ಮರ್ತಿದ್ದಾರೆ. ಸರ್ಕಾರ ಬಂದ್ಮೇಲೆ ಮರ್ತಿದ್ದಾರೆ. ಮೇಡಮ್ ನೋಡಿ, ಮೇಡಮ್ ಇವ್ರಿಗೆ ಹೇಳಕ್ ಅವಕಾಶ ಕೊಡ್ತಾ ಇಲ್ಲ. ಇದು ವಾಕ್ ಸ್ವಾತಂತ್ರ್ಯ. ಹೇಳಕ್ಕೆ ಅವಕಾಶ ಇಲ್ವಲ್ರಿ? ಹೇಳಕ್ ಅವಕಾಶ ಇಲ್ವಲ್ಲ? ಇದ್ಯಾವ್ದಿದು ನೋಡಿ? ಜಗಳ ಆಡಕ್ಕೆ ಕಾಂಗ್ರೆಸ್ನವರೆಲ್ಲ ಮೀಡಿಯಾಗಳಲ್ಲಿ, ಪ್ಯಾನೆಲ್ ಚರ್ಚೆಗಳಲ್ಲಿ ಅವ್ರಿಗೆ ಮಾತಾಡಕ್ ಬಿಡಿ. ಮಾತಾಡಿ, ಕೇಳಿಸ್ಕೊಳ್ಳೋದೇ ತಾಳ್ಮೆ ಇಲ್ಲ ಸರ್ಕಾರದವ್ರಿಗೆ, ಕಾಂಗ್ರೆಸ್ನವ್ರಿಗೆ. ಹೇಗೆ ಕಾಂಗ್ರೆಸ್ ಕೇಳಿಸ್ಕೊಳ್ಳೋಕೆ ನ್ಯಾಯ ಇಲ್ಲ ಅಂತ ಅವ್ರ ನೈತಿಕ ಹಕ್ಕಿಲ್ಲ ಅಂತ ಹೇಳೋದು. ಅವ್ರು ವಾದ ಮಾಡೋ ಮುಖಾಂತರ ಚರ್ಚೆನ ಬೇರೆ ಕಡೆ ಕೇಳ್ಕೊಂಡು ಹೋಗ್ತಾವ್ರೆ. ಇವ್ರ ಸಮಸ್ಯೆನ ಕೇಳಕ್ ರೆಡಿ ಆಗ್ತಾ ಇಲ್ಲ. ಅವ್ರು ಜನತೆ ತಲುಪಬೇಕು. ನಿಮ್ಮ ಸರ್ಕಾರ ಕೊಟ್ಟಿರೋಂತ ಅಲ್ಲ, ಇವ್ರು ಸಮಸ್ಯೆ ಹೇಳಕ್ ಬಂದವ್ರಿ. ಸಮಸ್ಯೆ ಹೇಳಕ್ಕೆ ಅವಕಾಶ ಇಲ್ಲ ನೋಡಿ ಕಾಂಗ್ರೆಸ್ನವ್ರ ಹತ್ರ. ಕಾಂಗ್ರೆಸ್ನವ್ರ ಹತ್ರ ಸಮಸ್ಯೆ ಹೇಳಕ್ಕೆ ರೆಡಿ ಇಲ್ಲ. ಕಾಂಗ್ರೆಸ್ನವ್ರು ಕೇಳಿಸ್ಕೊಳಕ್ಕೆ ರೆಡಿ ಇಲ್ಲ. ಇವ್ರು ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇಲ್ಲ. ಇವ್ರು ನಿಮ್ ಸರ್ಕಾರ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇಲ್ಲ. ನಿಮ್ ಸರ್ಕಾರದ ಹಗರಣಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರ ನ್ಯಾಯ ಕೇಳ್ತಾವ್ರ ಸ್ವಾಮಿ. ಇವ್ರ ನ್ಯಾಯ ಕೇಳಕ್ಕೆ ಇವರು ಅವಕಾಶ ಕೊಡ್ತಾ ಇಲ್ಲ. ಇವ್ರ ನ್ಯಾಯ ಕೇಳಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮ್ಯಾನಿಫೆಸ್ಟೋದಲ್ಲಿ ಹೇಳಿರೋದು ನಾವ್ ಹೇಳ್ತಾ ಇಲ್ಲ. ಇದಲ್ಲ ನೋಡಿ, ಕಾಂಗ್ರೆಸ್ ಬಂದ್ರೆ ನ್ಯಾಯ ಕೇಳಿಸ್ಕೊಳ್ಳೋದಿಲ್ಲ, ನ್ಯಾಯ ಕೊಡೋದಿಲ್ಲ. ದಯಮಾಡಿ ಸಾರ್ವಜನಿಕರಿಗೆ ಗೊತ್ತಾಗಲಿರೋದು ಏನು ಅಂತ ಹೇಳಿ ನೋಡಿ. ಹೇಳಿ ನೀವೇಳಿ. ಜಾರಿಗೆ ತಂದಿರ್ತಕ್ಕಂತ ಯಾವುದೇ ಸರ್ಕಾರಗಳು ಉಳಿಯೋದಿಲ್ಲ. ಯಾಕೆಂದ್ರೆ ಇವರು ಎಸ್ಮಾ ತರಲಿಕ್ಕೆ ಸರ್ಕಾರಕ್ಕಲ್ಲ ಅಧಿಕಾರ. ಹೇಳ್ತೀನಿ ಕೇಳಿ, ಜನತೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಶಾಶ್ವತ ಅಲ್ಲ. ಎಸ್ಮಾಕ್ಕೆಲ್ಲ ಎದುರಲ್ಲ. ಅಲ್ಲಿ ರಕ್ಷಣೆ ಸರ್ ಒಂದ್ ನಿಮಿಷ. ಸಾರಿಗೆ ನಿಗಮಗಳ ನೌಕರರು ಇವ್ರು ನಾಳೆ ಎಸ್ಮಾ ಹಾಕಿದ್ರೆ ಅವ್ರ ಮನೆಯಲ್ಲಿದ್ರು ಅದಕ್ಕೆ ಅವ್ರನ್ನೇ ಕರ್ಕೊಂಬರಕ್ಕಾಗಲ್ಲ. ಡಿಪೋಗಳ ಹತ್ರ ಕೆಲ್ಸಕ್ಕೆ ಬಂದರೆ ಎಸ್ಮಾ ಅಂತಾರೆ. ನಾವು ದಯಮಾಡಿ ಹೇಳ್ತೀವಿ, ಎಸ್ಮಾ ನಮಗೇನು ಹೊಸ್ತಲ್ಲ. ಎಸ್ಮಾ 2013ರಿಂದ ಅವತ್ತಿನ ಯಾವ್ಯಾವ ಸರ್ಕಾರಗಳಿದ್ದಾವೆ ಎಲ್ಲವೂ ಕೂಡ ಸಾರಿಗೆ ನಿಗಮವನ್ನು ಎಸ್ಮಾ ಒಳಗೆ ಸೇರಿಸಿ 2013ರಿಂದ ಹೇಳ್ತೀನಿ ಕೇಳಿ, ಒಂದ್ ನಿಮಿಷ ಕೇಳಿ. ನಿಮಗೆ ಎಸ್ಮಾ ಯಾವಾಗ ಜಾರಿ ಬಂದಿದೆ ಗೊತ್ತಾ? ಯಾವಾಗ ಜಾರಿ ಬಂದಿದೆ ಗೊತ್ತಾ? ನಿಮಗೆ ಯಾವಾಗ ಎಸ್ಮಾ ಜಾರಿ ಬಂದಿದೆ ಗೊತ್ತಾ? ನೋಡಿ, ನೀವು ಎಸ್ಮಾ ಯಾವಾಗ ಜಾರಿ ಬಂದಿರೋದು? ನೀವೇಳಿ ಎಸ್ಮಾ ಜಾರಿ ಬಂದಿರೋದು ಯಾವಾಗ ಹೇಳಿ?
ಎಸ್ಮಾ ಜಾರಿ ಬಂದಿರೋದು ಯಾವಾಗ ಏ, ಅವ್ರ ಕಾರ್ಮಿಕ ಸಂಘಟನೆಯ ಎಸ್ಮಾ ಅವರ ಆಯೋಜಿತ ಪದಾಧಿಕಾರಿಗಳು ನಾವು ನೀವು ಕಾರ್ಮಿಕ ಸಂಘಟನೆಗಳನ್ನ ತುಳಿತಾ ಇದ್ದಾರೆ. ಎಲ್ಲ ಕೇಳಿ ಇಲ್ಲಿ. ನಾನು ಹೇಳ್ಕೊಂಡ್ಬರ್ತೀನಿ ನೀವು ಸ್ವಲ್ಪ ಇಲ್ಲ, ಅವ್ರು ಗೊತ್ತಾಗ್ ಕೇಳಿ. ನೀವು ಕೇಳಿ ಎಸ್ಮಾ ಬಂದಿರ್ತಕ್ಕಂಥದ್ದು ಇಲ್ಲ ನೀವು ಮಾತಾಡಿ ಇಲ್ಲ ನಾವು ಮಾತಾಡ್ತೀನಿ 2013 ಸಾರಿಗೆ ನಿಗಮಗಳಿಗೆ ಇಲ್ಲಿ ಕೇಳಿ ಸಾರಿಗೆ ನಿಗಮ ಮೇಡಮ್ ಬಹಳ ಇಲ್ಲಿ ಕೇಳಿ ಸರ್ ಇಲ್ಲ ಅವರು ಹಿರಿಯರು ಅನುಭವಸ್ಥರು ಇಲಾಖೆನಲ್ಲಿ ಇರುವಂತವ್ರು ನಿಗಮದಲ್ಲಿ ಅವ್ರು ಮಾತಾಡುವಾಗ ಮಧ್ಯಪ್ರವೇಶ ಮಾಡಬೇಡಿ 50 ವರ್ಷದಿಂದ ನೀವು ಮಾತಾಡುವಾಗ ನಾವು ಮಧ್ಯಪ್ರವೇಶ ಮಾಡಲ್ಲ ಆಯ್ತಾ ಎಸ್ಮಾವನ್ನ ಜಾರಿಗೆ ತಂದಿರುವಂಥದ್ದು 2013ರಿಂದ ಸಾರಿಗೆ ನಿಗಮವನ್ನ ಎಸ್ಮಾಕ್ ಸೇರಿಸಿದ್ರು ಎಸ್ಮಾ ಕಾಯ್ದೆ ಬ್ರಿಟಿಷರ್ ಕಾಲದಲ್ಲಿ ಇದ್ದಂಥ ಕಾನೂನು ಯಾವ ಕಾಲದಲ್ಲಿ ಪ್ರಜಾಪ್ರಭುತ್ವಕ್ಕೆ ಅದಕ್ಕೂ ಸಂಬಂಧ ಇಲ್ಲ ಆದರೂ ಕೂಡ 2013ರಲ್ಲಿ ಸಾರಿಗೆ ನಿಗಮವನ್ನು ಸೇರಿಸಿ ಕರ್ನಾಟಕ ರಾಜ್ಯದಲ್ಲಿ ಎಸ್ಮಾ ಕಾಯ್ದೆಯನ್ನು ತಂದಿದ್ದಾರೆ ಆಕ್ಟ ಅದರ ನಂತರದಲ್ಲಿ ಏರಿಲ್ಲ ನಮ್ಮ ಮೇಲೆ ಯಾವಾಗಲೂ ಎಸ್ಮಾ ಈಗಲೂ ಕೂಡ ಹೇಳ್ತಾರೆ ನಾವು ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ವಿನಂತಿ ಮಾಡ್ತೀವಿ ಎಸ್ಮಾ ಕಾಯ್ದೆಯನ್ನು ಏರೋದ್ರ ಮೂಲಕ ಸಾರಿಗೆ ನಿಗಮಗಳ ಚಳುವಳಿಯನ್ನು ದಮನ ಮಾಡಲಿಕ್ಕೆ ಆಗೋದಿಲ್ಲ ಆಮೇಲೆ ಎರಡನೇದು ಭಾಳ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ ನಮ್ಮ ಮಾನ್ಯ MD ಅವರು ಅವ್ರ ಮೂಲಕ ಭಾಳ ಕಠಿಣವಾದಂಥ ಕ್ರಮ ಕೈಗೊಳ್ತೀನಿ ಅದು ನಾವು ದಯಮಾಡಿ ವಿನಂತಿ ಮಾಡೋದು ಕಾಂಗ್ರೆಸ್ ಸರ್ಕಾರ ನಾವು ಅವರಿಗೆ ವಿನಂತಿ ಮಾಡೋದು ನೀವು ಕೇಳಿ ಮೇಡಮ್ ಅವರೇ ಕೇಳಿ ನೀವು ಆಮೇಲೆ ಹೇಳಿ ತಗೊಂಡಿರೋ ಡಿಸಿಷನ್ ಅದು MD ಮೂಲಕ ಇವರು ಹೇಳಿಸಿದ್ರು MD ಮೂಲಕ ಅವರು ಹೇಳಿಸಿದ್ರು ಇದನ್ನ ಹೇಳಕ್ ಬರಬೇಡಿ ಇಲ್ಲ ಇದನ್ನ ಹೇಳಕ್ ಬರಬೇಡಿ ನೀವು ಆಯ್ತಾ ಹಕ್ಕಿಲ್ಲ ಅಂತ ಅವರು ಹೇಳ್ತಾರೆ MD ಮೂಲಕ ನೀವು ಹೇಳ್ತೀರಿ ನೌಕರರ ಮೇಲೆ ಯಾವುದೇ ದಬ್ಬಾಳಿಕೆ ದೌರ್ಜನ್ಯವನ್ನ ನಡೆಸತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ ಯಾಕೆ ಅಂದ್ರೆ ಕೇಳಿ ಈಗ ನಾವು ನೋಡಿ ಮಾತಾಡ್ಬಿಡಿ ನೀವೇ ಮಾತಾಡಿ ಸಾರಿಗೆ ನೌಕರರ ಇಲ್ಲ ನೀವೇ ಮಾತಾಡಿ ನಾವು ಮಾತಾಡಿದ ಮೇಲೆ ನೀವು ನೋಟ್ ಮಾಡ್ಕೊಳ್ಳಿ ನೋಡಿ ಮೇಡಮ್ ಇಲ್ಲಿ ಕೇಳಿ ಮಧ್ಯೆ ಡಿಸ್ಟರ್ಬ್ ಮಾಡೋದು ಬೇಡ ಮಾತಾಡಿ ಬಿಡಿ ಬಹಳ ಮಾತಾಡ್ತಾ ಇದ್ರು ಬಿಟ್ಟಿ ಭಾಗ್ಯಗಳನ್ನ ಕೊಡ್ತಾ ಇದ್ರು ಬಿಟ್ಟಿ ಭಾಗ್ಯ ಇಲ್ಲ ರೀ ನೋಡ್ರಿ ಇಲ್ಲಿ ನೀವ್ ಹೇಳ್ಕೊಂಡ್ರಿ ಇಲ್ಲಿ ಏನಂತ ಇದ್ದೀರಿ ಸರ್ಕಾರಿ ಸರ್ಕಾರದಲ್ಲಿ ಇವತ್ತು ಈ ಪರಿಸ್ಥಿತಿ ತಂದು ನಿಂತಿದ್ರು ಅವ್ರಿಗೆ ನೌಕರರಿಗೆ ನೋಡಿಲ್ಲ ಸರ್ಕಾರಿ ಸ್ವಾಮ್ಯದಲ್ಲಿ ನಮ್ಮ ಸಮಾನತೆ ತತ್ವ ಉದ್ಯೋಗಿಗಳ ವೇತನ ಇತ್ಯಾದಿ ಅಂತ ಹೇಳ್ತಾರೆ ಮಾಡಿದ್ರಿ ಸರ್ ಕೊಡಕ್ಕಾಯ್ತಲ್ಲ 6,988 ಕೋಟಿ ಸಾಲ ಕೊಡಬೇಕು ಆಯ್ತು ಬಾಕಿ ಕೊಡ್ರಿ ಅವ್ರಿಗೆ ಕಾರಣ ಹೇಳ್ತೀರ ನೀವು ನಾವು ಯಾವ ಪಕ್ಷ ಇವ್ರಿಗೆ ಅವಕಾಶ ಕೊಡಿ ಕೊಟ್ಟ ನಂತರದಲ್ಲಿ ಬಹಳಷ್ಟು ಸಾರಿಗೆ ಸಂಸ್ಥೆ ದಿವಾಳಿ ಆಗೋಗಿದೆ ಸಾರಿಗೆ ನಿಗಮದಲ್ಲಿ ಹಣ ಇಲ್ಲ PF ಕಟ್ಟಿಲ್ಲ ಸರಿಯಾಗಿ ಹಿಂಗಾಯ್ತು ಇನ್ನೊಂದಾಯ್ತು ಮತ್ತೊಂದಾಯ್ತು ಅಂತೆಲ್ಲ ಆದ್ರೆ ಎರಡೂ ಇಲಾಖೆಗಳನ್ನ ಕಾಕತಾಳೀಯವಾಗಿ ರಾಮಲಿಂಗಾರೆಡ್ಡಿ ಅವರೇ ಕೂಡ ಮ್ಯಾನೇಜ್ ಮಾಡ್ತಾ ಇರುವಂತದ್ದು ಒಂದು ಕಡೆ ಫ್ರೀ ಬಸ್ ಕೊಟ್ಟಿರುವಂತಹ ಸಾರಿಗೆ ಇಲಾಖೆ ಅದೇ ಧಾರ್ಮಿಕ ದತ್ತಿ ಇಲಾಖೆಯಿಂದ ಎಷ್ಟು ಹಣವನ್ನ ಸಂಗ್ರಹಣೆ ಮಾಡಿದೆ ಮೇಡಮ್ ಬೇರೆ ಇಲಾಖೆ ಬಗ್ಗೆ ಮಾತಾಡ್ತಾ ಇಲ್ಲ ಇವ್ರು ಪೂರ್ತಿ ಮಾತಾಡ್ಲಿ ಸಮಸ್ಯೆ ಹೇಳ್ಕೊಳಕ್ ಬಂದ್ರೆ ಧಾರ್ಮಿಕ ದತ್ತಿ ಇಲಾಖೆಗೆ ಏನೋ ಅವಕಾಶ ಇದೆ ಅದಕ್ಕೆ ಸಂಬಂಧ ಏನಿದೆ ಸ್ವಾಮಿ ಇವ್ರ ಸಮಸ್ಯೆ ಏನಿದೆ ಅದನ್ನ ಕೇಳಿಸ್ಕೊಳ್ಳಿ ಇವ್ರಿಗೆ ಮಾತಾಡಕ್ಕೆ ಬಿಡ್ತಾ ಇಲ್ಲ ಧಾರ್ಮಿಕ ದತ್ತಿ ಇಲಾಖೆ ನಮ್ಗೆ ಯಾಕೆ ಇವತ್ತಿನ ಚರ್ಚೆ ಅದಲ್ಲ ಇವತ್ತಿನ ಚರ್ಚೆ ಧಾರ್ಮಿಕ ದತ್ತಿ ಇಲಾಖೆ ಅಲ್ಲ ಇವತ್ತಿನ ಚರ್ಚೆ KSRTC BMTC ಅದ್ರ ಬಗ್ಗೆ ಅವ್ರು ಮಾತಾಡ್ಲಿ ಸಮಸ್ಯೆ ಹೇಳಕ್ ಬಂದವ್ರಿಗೆ ಅವಕಾಶ ಇಲ್ಲ ಅಂದ್ರೆ ಅವರ ದುಡಿಮೆಯಿಂದ ಪತ್ರ ಬೇಕು ಅವ್ರಿಗೆ ಕೊಡಬೇಕು ಆಗಿಲ್ಲ ಇವ್ರಿಗೆ 4 ಸಂಧಾನ ಸಭೆ ಆಗಿದೆ ಎಲ್ಲ ವಿಫಲ ಆಗಿದೆ 4 ಸಂಧಾನ ಸಭೆ ಆಗಿ ಎಲ್ಲ ವಿಫಲ ಆಗೋಗಿದೆ ಆಗೋದಿಲ್ಲ ಇವ್ರು ಮಾತಾಡ್ತಾ ಈಗ IAS
ಆಫೀಸರ್ಗಳಿಗೆ ಇಲ್ಲಿ ನೋಡಿ. 1.5 ಲಕ್ಷ ಕೊಡ್ತಾ ಇದೀವಿ ನಾವು. ಹೌದ್ರಿ? ಹಾಗಿದ್ರೆ ನೀವ್ ಬಿಟ್ಕೊಡ್ರಿ, ಶಾಸಕರಿಗೆ ಕೊಡ್ತಾ ಕೇಳ್ರಿ ಇದ್ದೀರಲ್ಲ? ಇಲ್ಲಿ ನೀವು ಮೇಡಮ್, ಇಲ್ಲಿ ಅವ್ರಿಗೆ ಎಷ್ಟು ಕೊಡ್ತಾ ಅವ್ರನ್ನ ಇದ್ದೀರಾ? ನಿಲ್ಸಿ. 1.5 ಲಕ್ಷ ಕೊಡ್ತಾ ಇದ್ದೀರಾ? ಇವ್ರ ಪ್ರಶ್ನೆಗಳನ್ನ ಮೇಡಮ್, ಕೇಳಿಸ್ಕೊಳ್ಳಿ. SSR ಕೊಡ್ತಾ ಇದ್ದೀರಾ? ಜನ ಕಾಯ್ತಾ ಇದ್ದಾರೆ ಮೇಡಮ್, ಲೈವ್ ಅಲ್ಲಿ. ಆಯ್ತಾ? ಜನ ಕಾಯ್ತಾ ಇದ್ದಾರೆ, ಲೈವ್ ಅಲ್ಲಿ ಜನ ಕಾಯ್ತಾ ಇದ್ದಾರೆ. 65 ಜನ ನಾವ್ ಹೇಳಿಲ್ಲ, ಶಾಸಕರಿಗೆ ನಿಮ್ಮ ಭರವಸೆ ನೀವು ಈಡೇರಿಸ್ತೀವಿ ನೀವೀಗ. ಸಮಸ್ಯೆನ ಕೇಳಿಸ್ಕೊಳ್ಳಕ್ಕೆ ತಾಳ್ಮೆ ಕಾಂಗ್ರೆಸ್ ಅವ್ರಿಗಿಲ್ಲ ಅಂದ್ರೆ ಪರಿಹಾರಗೊಳ್ಳೋದಿಲ್ಲ. ಯಾಕೆ ತಾರತಮ್ಯ ಮಾಡ್ತೀರಾ ಅವ್ರಿಗೆ? 15 ಜನ ಜೆಡಿಎಸ್ ಶಾಸಕರಿದ್ದಾರೆ, ಒಟ್ಟು ಕೂಡಿ 90 ಜನ. ಮೇಡಮ್, ರಾಜಕೀಯ ಮಾತಾಡ್ತಾ ಇಲ್ಲ, ಸಮಸ್ಯೆ ಕೇಳಿಸ್ಕೊಳ್ಳೋದು. 130 ಶಾಸಕರು ನೀವಿರೋರು. ಕೊಡ್ರಿ ನೀವು. ವಿಷಯ ಏನಿದೆ ಅದನ್ನ ಮಾತಾಡ್ಬೇಕು. ಹೌದು. ಸಚಿವ ಸ್ಥಾನ ತಗೊಂಡಿದ್ರೆ ನಿಗಮ ಮಂಡಳಿಗೆ ಅವ್ರಿಗೆ ಕೊಡ್ರಿ ಫಸ್ಟ್. ಅದನ್ನ ಕೊಡ್ರಿ ಅವ್ರಿಗೆ. ಮೇಡಮ್, ನೀವು ಅಲ್ಲ ನೋಡಿ, ಸಾವಿರಾರು ಜನ ನೋಡ್ತಾ ಇದ್ದಾರೆ, ಯಾರಿಗೆ ಅನ್ಯಾಯ ಆಗ್ತಾ ಇದೆ, ಸಮಸ್ಯೆ ಇದೆ, ಬೆಳಗಾದ್ರೆ ನಾಳೆ ಬಸ್ ಸ್ಟ್ರೈಕ್ ಅಂತ ಸುದ್ದಿ ಇದೆ, ಅದ್ರ ಬಗ್ಗೆ ಮಾತಾಡಕ್ ಸೇರಿದ್ರೆ ಬೇರೆ ಇನ್ಯಾವುದೇನೋ ವಿಚಾರಗಳನ್ನ ಮಾತಾಡ್ಬಿಡ್ತಾರೆ. ನಾವು ಮಾತಾಡೋ ಮಾಡ್ತಿದ್ದ ಬಂದಿಲ್ಲ ನೀವು. ಕಾಂಗ್ರೆಸ್ ಪಕ್ಷ ರಾಜ್ಯಗಳನ್ನು ಕೇಳಿಸ್ಕೊಳ್ಳಕ್ಕೆ ಅದು ಸಮರ್ಥನಕ್ಕೆ ಬಂದಿದ್ದೀರಾ ನಿಮ್ಮ ನೀತಿ ನಿಯಮಗಳನ್ನ? ವಕ್ತಾರರು ರೆಡಿ ಇಲ್ಲ. ನೋಡಿ, ಇಲ್ಲಿವರೆಗೂ ಹೇಗಿತ್ತು ಈಗೇನಿದೆ ಇದೇ ವ್ಯವಸ್ಥೆ ಸರ್. ಕಾಂಗ್ರೆಸ್ ಸರ್ಕಾರದ ವ್ಯವಸ್ಥೆನೇ ಇದೆ. ಅವ್ರು ಮಾತಾಡ್ಕೊಂಡು ಹೋಗ್ಲಿ, ಬನ್ನಿ ನಾವು ಹೋಗೋಣ. ಆಯ್ತು, ನಡ್ರಿ ಸರ್. ನೋಡಿ ಇವ್ರು ನಡ್ರಿ ಸರ್. ಬರೀ ಅವ್ರು ಏನ್ ಅಷ್ಟೇ. ಸಾರಿಗೆ ನಿಗಮಗಳ ನೌಕರರ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಮಾತಾಡಿ ಅಂದ್ರೆ ಮಾತಾಡಕ್ಕೆ ಅವಕಾಶ ಇಲ್ಲ. ಪೊಲಿಟಿಕಲ್ ಪಾರ್ಟಿ ಮೇಡಮ್, ನೀವು ಅವ್ರು ಸುಮ್ಮನೆ ಇವ್ರು ಮಾತಾಡ್ತಾರೆ, ನಿಮ್ ಕೆಲಸ ಸುಮ್ಮನೆ ಮಾಡಕ್ಕಲ್ಲ, ಅವ್ರು ಎದ್ದು ಹೋಗ್ತಾರೆ. ಆಯ್ತು, ನೀವು ಮೇಡಮ್, ಅವ್ರನ್ನ ಸುಮ್ಮನೆ ಮಾಡಿಸಿ, ಇವ್ರು ನೋವು ಹೇಳ್ತಾರೆ. ನೋಡಿ ಬಿಂದು ಅವರೇ, ಸಾರಿಗೆ ನೌಕರರಿಲ್ಲದೆ ನಮ್ ರಾಜ್ಯ ಇಲ್ಲ, ಆಯ್ತಾ? ಅವ್ರ ಮೇಲೆ ನಮಗೆ ಅತ್ಯಂತ ಗೌರವ ಇದೆ. ಅವ್ರ ಮೇಲೆ ನಮಗೆ ಜನ ಇದ್ದಾರೆ, ಸಾರಿಗೆ ನೌಕರರು ಜನ ಇದ್ದಾರೆ. ಹಾಗಂತ ಪ್ರಾಕ್ಟಿಕಾಲಿಟಿ ಅನ್ನೋದು ಕೂಡ ಅವ್ರು ಮಾತಾಡಕ್ಕೆ ಬಿಡ್ತೀರಾ, ನೀವ್ ಹೇಳೋದೇ ಪ್ರಾಕ್ಟಿಕಲ್ ಆಗ್ಬಿಟ್ರೆ ಹೆಂಗೆ? ಸರ್ಕಾರ ಮತ್ತು ಇವರ ಮಧ್ಯೆ ಸಂಧಾನ ಆಗ್ಬೇಕಾಗಿದೆ. ನ್ಯಾಯ ಕೇಳಕ್ ಬಂದವ್ರ ಜೊತೆಗೆ 4 ಸಲ ಆಗಿದೆ, 4 ಸಲ ಸಂಧಾನ ಆಗಿದೆ, 4 ವಿಫಲ ಆಗೋಗಿದೆ. ಕೊಡ್ತೀವಿ, ಅವ್ರು 4 ಕೊಪ್ತಾರೆ. ಇಂತ ಸಾಕಷ್ಟು ಸಂಧಾನ ಅದನ್ನ ಮಾಡಿ ಮಾಡಿ ಪ್ರಕ್ರಿಯೆ ಮಾಡಿ ನೀವು. ಸಂಧಾನ ಪ್ರಕ್ರಿಯೆ ಇವತ್ತೇ ಮಾಡಿಸಿ, ಸರ್ಕಾರದ ಸದ್ಯ ಇವತ್ತೇ ಮಾಡಿಸಿ. ನಿಮ್ ಕೈಲಿ ಸಾಧ್ಯ ಇದ್ರೆ ಇವತ್ತು ಮಾಡಿಸಿ. ಮೊದಲನೇ ಹಂತದಲ್ಲೇ ಮುಷ್ಕರಕ್ಕೆ ಹೋದ್ರೆ ಇವತ್ತೇ ಮಾಡಿಸಿ. 57 ಬೇಡಿಕೆ 38 ತಿಂಗಳು ಅಂದ್ರೆ ಸಫರ್ ಮಾಡೋದಕ್ಕೆ ನೀವು ಕಾರಣ, ಹೌದು. ಸರ್ಕಾರ ಕಾರಣ, ನಾವಲ್ಲ. ಯಾರು ನಾವು ಪ್ರಯಾಣಿಕರಿಗೆ ತೊಂದರೆ ಕೊಡ್ತಾ ಇರೋರು ನೀವು. ಇಲ್ಲ ಇಲ್ಲ ನೀವು ಸರ್ಕಾರದವರು ನೀವು ತೊಂದರೆ ಕೊಡ್ತಾ ಇರೋರು. ಕಳೆದ 2 ವರ್ಷಗಳಿಂದ ಅವರ ಬೇಡಿಕೆ ಅವರು ಇವತ್ತು ಬೀದಿ ಹಿಡಿದಿದ್ದಾರೆ. ಇವತ್ತು ಎಲ್ಲ ಇಲಾಖೆಗಳು ಬೀದಿ ಬರಂಗ್ ಮಾಡಿದ್ದಾರೆ. ಅದನ್ನ ಮಾಡಿದ್ದಾರೆ. ಈ ಸರ್ಕಾರ ಅಂದ್ರೆ ವಿವಾದ, ಸರ್ಕಾರ ಅಂದ್ರೆ ಹಗರಣ, ಸರ್ಕಾರ ಅಂದ್ರೆ ಭ್ರಷ್ಟಾಚಾರ, ಸರ್ಕಾರ ಅಂದ್ರೆ ಬೆಲೆ ಏರಿಕೆ. ಬೀದಿ ಬಂದು ನಿಂತ್ಕೊಳ್ಳ ಮಾಡಿದ್ದೀರಾ? ನಾಟ್ಯ ಆಗಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ. ನೋಡಿ, ಎಲ್ಲ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ, ಕಾಂಗ್ರೆಸ್ ಎಲ್ಲ ವಕ್ತಾರು ಹಿಂಗೆ ಮಾಡ್ತಾರೆ. ಕೇಳಿಸ್ಕೊಳ್ಳೋ ತಾಳ್ಮೆನೆ ಇಲ್ಲ. ಮೇಡಮ್, ಕೆಬಿ ನೌಕರಿಗೆ ಒಬ್ಬ ಸಾಮಾನ್ಯ ನೀವು ಹೇಳ್ತಲ್ಲ ಕಾಲ್ ಡ್ರೈವರ್ಗೆ ಅಲ್ಲ, ನ್ಯಾಯ ಕೇಳಕ್ ಬಂದವ್ರಿಗೆ ಸಮಸ್ಯೆನ ಕೇಳಕ್ಕೆ, ಸಮಸ್ಯೆ ಹೇಳಕ್ಕೆ ಸ್ವಾತಂತ್ರ್ಯ ಇಲ್ಲ ಸರ್. 45% ಸಮಸ್ಯೆನ ಹೇಳಕ್ಕೆ ಸ್ವಾತಂತ್ರ್ಯ ಇಲ್ಲ. ಸಮಾನತೆನ ಇದು. ಸಮಸ್ಯೆ ಹೇಳಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇಲ್ಲ. ಸಂಧಾನ ನೋಡ್ರಿ, 4 ಬಾರಿ ಮಾನ್ಯ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ, ಕಾಂಗ್ರೆಸ್ ಅವರು ತಾಳ್ಮೆಗಳೇ ಇರೋದು. ಅವ್ರು ಇವ್ರು ಕೇಳಿಸ್ತಾರೆ ಇಲ್ವಲ್ರಿ? ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆಯಾಗಿದೆ. ಬಾಲಕೃಷ್ಣ ಅಲ್ವಾ ಅವ್ರ ಹೆಸರು? 4 ಬಾರಿ 4 ವಿಫಲ ಆಗಿದೆ. 10 ಬಾರಿ ಮಾನ್ಯ ಸಾರಿಗೆ 10 ಬಾರಿ ಅದು ವಿಫಲ ಆಗಿದೆ. 10 ಬಾರಿ ಆಡಳಿತ ವರ್ಗದ ಜೊತೆ ಮಾತಾಡಿದ್ವಿ. ನಾವು ಎಲ್ಲ ಸಂಧಾನವನ್ನ ಮಾಡೋದ್ ಬಿಟ್ಬಿಟ್ಟು ನಾವು ಅನಿವಾರ್ಯ ಎಲ್ಲ ಸಂಧಾನವನ್ನ ಮಾಡೋದ್ ಬಿಟ್ಬಿಟ್ಟು ಮುಷ್ಕರಕ್ಕೆ ಬಂದಿಲ್ಲ. ಎಲ್ಲಾ ಸಂಧಾನವನ್ನು ಮಾಡೋದ್ ಬಿಟ್ಟು ಮುಷ್ಕರಕ್ಕೆ ಬಂದಿಲ್ಲ. ನಾವು ಎಲ್ಲ ಸಂಧಾನಗಳನ್ನ ಮಾಡಿದೀವಿ. ಈಗ ಅವ್ರ ಮತ್ತೆ ಇವ್ರ ಉತ್ತರ ಕೊಡ್ತಾ ಇದ್ದೀರಿ. ಇಲ್ಲ ಅವ್ರಿಗೆ ಸಂಧಾನಗಳು ಸಂಧಾನಗಳು ಮಾಡಿ ಕೇಳಿ. ಅವ್ರು ಮೇಡಮ್ ಅವ್ರು ಏನ್ ಹೇಳೋದು, ಸಂಧಾನಕ್ಕೆ ಇದ್ ಮಾಡ್ಬೇಕು. ನಾವು ಸಂಧಾನಕ್ಕೆ ಸದಾ ಸಿದ್ಧ. ಆಯ್ತಾ ಮೇಡಮ್? ಇವ್ರೆ ನಾವು 29/1/2020 ಇತ್ತೀಚಿಂದ ಹೇಳ್ತಾ ಇದ್ದೀನಿ. 26ರಂದು ನಾವು ಬೆಂಗಳೂರು ಚಲೋ ಮಾಡ್ತೀವಿ ಅಂತ ಹೇಳಿದ್ವಿ. ಸಂಗಾತಿ, ಹಿರಿಯ ಸಂಗಾತಿ ಅನಂತಸುಬ್ರ ಅವರು ನಿಧನರಾದರು. 28ನೇ ತಾರೀಕು ಮುಂದೂಡಿದ್ವಿ. ಮತ್ತೆ ಪುನಃ 3ನೇ ತಾರೀಕು ಸಭೆ ಸೇರಿ ಮಾನ್ಯ ಸಚಿವರಿಗೆ ನಾವು ಪುನಃ 19/2/2026 ಬೆಂಗಳೂರು ಚಲೋ ಮಾಡ್ತಾ ಇದ್ದೀವಿ. ನೀವು ಹಲವು ಬಾರಿ ಬೇಡಿಕೆಗಳ ಬಗ್ಗೆ ಮಾತನಾಡಿದ್ದೀರಾ. ಕೂಡಲೇ ಮಾತುಕತೆ ಕರೆದು ಇದನ್ನು ಇತ್ಯರ್ಥ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ ಅಂತ ಕಳಿಸ್ಕೊಟ್ಟಿದ್ದೀವಿ. 19/2 ನಾವು ಕೊಟ್ಟಿರೋದು 3/2ರಲ್ಲಿ ಇಷ್ಟು ದಿವಸ ಆಗಿದೆ.
ಈ ಮಧ್ಯೆ ಮಾತುಕತೆ ಆಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ವಾ ಒಂದು. ಆಮೇಲೆ ನಾವು ಏಕಾಏಕಿ ಮುಷ್ಕರಕ್ಕೋ ಮತ್ತೊಂದಕ್ಕೋ ಹೋಗಿದ್ರೆ ಅದು ಈ ನಾಡಿನ ಜನತೆಗೆ ಅನಾನುಕೂಲ ಆಗುತ್ತೆ ಅನ್ನುವಂಥ ಕಾರಣದಿಂದ 1/1/24ರಿಂದ ನಾವು 10 ಬಾರಿ ಪ್ರತಿಭಟನೆಗಳು ಮಾಡಿದ್ದೀವಿ. ವಿಧಾನಸೌಧ ಚಲೋ ಮಾಡಿದ್ದೀವಿ, ಬೆಳಗಾಂ ಚಲೋ ಮಾಡಿದ್ದೀವಿ, ಮತ್ತು ಮುಷ್ಕರ ಇವರಾಗಲೇ ಹೇಳಿದ್ರು ನಿಮ್ಮ ಗಮನಕ್ಕೆ 31 ಯಾವ ಪರಿಹಾರನೂ ಕೊಟ್ಟಿಲ್ಲ ರೀ. ನೀವು ತಿಳ್ಕೊಂಡು ಮಾತಾಡಿ ದಯಮಾಡಿ, ನಿಮ್ಮನ್ನ ಕೈ ಮುಗಿತೀವಿ. ಸುಮ್ಮನೆ ಏನು ತಾತ್ಕಾಲಿಕ ಪರಿಹಾರ ಕೊಟ್ಟಿದ್ದೀರಾ ಹೇಳಿ, ಏನೂ ಕೊಟ್ಟಿಲ್ಲ. ದಯಮಾಡಿ ನನ್ನ ಮುಷ್ಕರ ಡಿಸೆಂಬರ್ ಕೊನೆಗೆ ಮುಷ್ಕರ ಮಾಡಬೇಕು ಅಂತ ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಪತ್ರ ಕೊಟ್ಟು ಬೆಳಗಾಂ ಚಲೋಗಿ ಹೋದ್ವಿ. ಅಲ್ಲಿ ಅನೌನ್ಸ್ ಮಾಡಿದ್ವಿ. ಮಾಡಿ ಆದಮೇಲೆ ಅವರು ಮಾತುಕತೆ ಕರೆದ್ರು. ಅದರ ನಂತರ 4 ಸಭೆಗಳಾದವು. ನಾವು ಅತ್ಯಂತ ಶಾಂತಿಯುತವಾಗಿದ್ವಿ. ಯಾಕೆಂದ್ರೆ ಕೇಳಿ ಕರೆದಿಲ್ಲ ಈಗ ಎಲ್ಲಲ್ಲ ಈಗ ರೀ ಅವ್ರು ಹೇಳ್ತಾ ಇರೋದು ಈಗ ನೀವು ಕರ್ಕ ಮಾಡಬೇಡಿ, ನೀವು ಕರ್ಕ ಮಾಡಬೇಡಿ. ಆದ್ರೆ ಫಲಪ್ರದ ಆಗಿಲ್ಲ. ದಯಮಾಡಿ ಅದರ ನಂತರ ಸಭೆಗಳಾದವು, ಸಾಕಷ್ಟು ಸಭೆಗಳಾಗಿದ್ದಾವೆ. ನಾವು ಚೀಫ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆಯಲ್ಲಿ 4 ಬಾರಿ ಸಾರಿಗೆ ನಿಗಮಗಳ ನೌಕರರ ಬವಣೆಗಳನ್ನ, ಅವರ ಬೇಡಿಕೆಗಳನ್ನ, 38 ತಿಂಗಳ ಕಾಲ ಅರಿಯರ್ಸನ್ನ, ಮತ್ತೆ 1/1/24ರಿಂದ ವೇತನ ಹೆಚ್ಚಳಕ್ಕೆ ನಾವೇನು 25% ಕೊಟ್ಟಿದ್ದೀವಿ, ಅದೆಲ್ಲವನ್ನು ಕೂಡ ನಾವು ವಿವರವಾಗಿ ಅವ್ರಿಗೆ ಹೇಳಿದ್ದೀವಿ. ಅದಾದ ನಂತರ ಹಲವು ಬಾರಿ ಸಭೆಗಳಾಗಿ ಪ್ರತಿಫಲ ಬಂದಿಲ್ಲ. ನಾನು ಅದಕ್ಕೆ ಹೇಳಿದ್ದು, ಅನಂತ್ ಸುಬ್ರಾವ್ ಅವರು ಇದನ್ನು ಕೊಟ್ಟ ನಂತರ ನಾವು 19/2/26 ಮಾಡ್ತೀವಿ ಅಂತ, ಬೆಂಗಳೂರು ಚಲೋ ಮಾಡ್ತೀವಿ ಅಂತ ಹೇಳಿದಾಗ 3ನೇ ತಾರೀಕಿಗೆ ಮಾನ್ಯ ಸಚಿವರಿಗೆ ನಾವು ಪತ್ರ ಕೊಟ್ಟಿದ್ದೀವಿ. ಅದರ ನಂತರ ಸಚಿವರನ್ನ ಭೇಟಿ ಮಾಡಿದರೆ ನಮ್ದೇನೂ ಇಲ್ಲ, ಸರ್ಕಾರದಿಂದ ಹಣ ಬರಬೇಕು ಅಂತ ಹೇಳ್ತಾರೆ. ಅಲ್ಲಿ ಕೊಡಬೇಕಾಗಿರೋದೇನೋ 1800 ಕೋಟಿ ರೂಪಾಯಿ ಹಣ ಕೊಡಬೇಕು 38 ತಿಂಗಳ ಅರಿಯರ್ಸ್ಗೆ. ಅದಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿ ಅಲ್ಲ. ಎರಡನೇದು, ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳನ್ನೇ ಇನ್ನೊಂದು ಪ್ರಮುಖವಾದ ಬೇಡಿಕೆ 1/1/24ರಿಂದ ವೇತನ ಹೆಚ್ಚಳ. ಆ ವೇತನ ಹೆಚ್ಚಳದ ಬಗ್ಗೆ ಡಿಸ್ಕಷನ್ ಮಾಡಿ ನಾವು 25 ಕೇಳಿದ್ದೀವಿ. ಅವ್ರು 25 ಕೊಡ್ತಾರಾ? ನಮಗಿಲ್ಲ. ಅವ್ರು 24 ಕೊಡ್ತಾರಾ, 24 ಕೊಡ್ತಾರಾ? ಸಂಧಾನ ನಡೀಬೇಕು. ಇದು ಎಷ್ಟು ವರ್ಷ ಬೇಕು? ಈ ಹಣವನ್ನು ಸಂಸ್ಥೆಯ ಆಂತರಿಕ ಸಂಪನ್ಮೂಲದಲ್ಲೇ ಕೊಡ್ತಾರೆ. ಯಾಕೆಂದರೆ ಬೆಲೆ ಹೆಚ್ಚಳ ಆಗಿದೆ, ಇದೆಲ್ಲ ಆಗಿದೆ. ಶಕ್ತಿ ಯೋಜನೆ ಬಂದ ನಂತರ ಸಾರಿಗೆ ನಿಗಮಗಳ ನೌಕರರು 5,000 ಬಸ್ಗಳು ಕಡಿಮೆ, 15,000 ಚಾಲಕ ನಿರ್ವಾಹಕರು ತಾಂತ್ರಿಕ ಸಿಬ್ಬಂದಿಗಳು ಕಡಿಮೆ, ಅದರ ಡಬ್ಬಲ್ ಜನ ಇವತ್ತ ಶಕ್ತಿ ಯೋಜನೆಯಲ್ಲಿ ಹೋಗ್ತಾ ಇದ್ದಾರೆ. ನಾವು ಅದನ್ನು ಪರಿಪರಿ ಹೇಳಿದ್ದೀವಿ ಸರ್ಕಾರಕ್ಕೆ. ನೀವು ಕೊಟ್ಟಿದ್ದೀರಾ, ಕೊಟ್ಟಿರ್ತಕ್ಕಂಥ ಹಣ ಇನ್ನೂ 4,200 ಕೋಟಿ ರೂಪಾಯಿ KSRTC ಬಾಕಿ ಬರಬೇಕು. ಹಣ ಕೊಡಬೇಕು ಒಂದು ಕಡೆ. ಎರಡನೇದು, ಅವ್ರೇನು ಹಣ ಕೊಡಲ್ಲ ನಮ್ಮ ಅಗ್ರಿಮೆಂಟ್ಗೆ ಸಂಸ್ಥೆಯ ಆಂತರಿಕ ಸಂಪನ್ಮೂಲದಲ್ಲಿ ಹಣ ಹೊಂದಿಸ್ಕೋತಾರೆ. ಇದು ಮಾತನಾಡಿ ಇತ್ಯರ್ಥ ಮಾಡಲಿಕ್ಕೆ ಇಷ್ಟು ದಿವಸಗಳ ಕಾಲ ತಗೊಂಡ್ರೆ ನಾನು ದಯಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ. ನೀವು 4,15,000 ಕೋಟಿ ಅಂತೀರಾ, 60,000 ಕೋಟಿ ನೀವು ಇದಕ್ಕೆ ಕೊಟ್ಟಿದ್ದೀರಾ ಅಲ್ವಾ? ಯಾವುದಕ್ಕೆ? ಗ್ಯಾರಂಟಿಗಳಿಗೆ ಕೊಟ್ಟಿದ್ದೀರಾ. ಸಂತೋಷ, ಅದು ನಿಮ್ಮ ಸರ್ಕಾರದ ನೀತಿಗಳು. ನಾವು ಅದನ್ನು ಸ್ವಾಗತಿಸ್ತೀವಿ. ಯಾವುದಾ ಶಕ್ತಿ ಯೋಜನೆಯನ್ನು ಮಾಡಿ ಪ್ರೈವೇಟಿಗೆ ಅನಾನುಕೂಲ ಆಯಿತು, ಸಾರಿಗೆ ನಿಗಮಗಳು ಚೆನ್ನಾಗಿ ಓಡ್ತವೆ, ನಾವು ಅಭಿನಂದಿಸ್ತೀವಿ. ಅದೇ ಸಂದರ್ಭದಲ್ಲಿ ಆ ಸಂಸ್ಥೆಯಲ್ಲಿ ಹಗಲು ರಾತ್ರಿ ದುಡಿತಕ್ಕಂಥ ನೌಕರರಿಗೆ ನೀವು ಅವ್ರಿಗೆ ವೇತನ ಕೊಡೋದಿಲ್ಲ, ಅವ್ರು ದುಡಿದು ಬಿಟ್ಟಿರ್ತಕ್ಕಂಥ ಹಣವನ್ನು ನೀವು ಕೊಡೋದಿಲ್ಲ ಅಂತ ಹೇಳಿದರೆ ಏನರ್ಥ? ಈಗ ನಾಳೆ ಆಗುವಂಥ ಇದಕ್ಕೆಲ್ಲ ಕೂಡ ರಾಜ್ಯ ಸರ್ಕಾರವೇ ಹೊಣೆ. ರಾಜ್ಯ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ಹೊಣೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ KSRTC ನೌಕರರಿಗೆ ಸಮಾನ ವೇತನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅವ್ರು ಹೇಳಿದ ಸಂದರ್ಭದಲ್ಲಿ ಅಲ್ಲಿ ಆದೇಶ ಮಾಡಿದ್ದಾರೆ. ಅವರ ಹಕ್ಕುಗಳನ್ನ ಮೊಟಕುಗೊಳಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಪೊಲೀಸರನ್ನ ಕರೆಸಿ ಅವ್ರ ಮುಖಾಂತರ ಬೆದರಿಸಿ ಅವರ ಹಕ್ಕುಗಳನ್ನ ಮೊಟಕುಗೊಳಿಸುವಂತ ಕೆಲಸವನ್ನ ರಾಜ್ಯ ಕಾಂಗ್ರೆಸ್ ಮಾಡ್ತಾ ಇದೆ. ಇದನ್ನ JDS ಎದುರಿಸ್ತದೆ ಮೇಡಮ್. ಜೊತೆಗೆ 10,000 ವೇಕೆನ್ಸಿಗಳು ಅವ್ರು ಹೇಳಿದಂತ ಸಂದರ್ಭದಲ್ಲಿ ಎಲ್ಲ ಕಡೆ ಇದ್ದಾವೆ. ವ್ಯತ್ಯಾಸ ಇದೆ, ಬಸ್ಸುಗಳ ಕೊರತೆ ಇದೆ. ಇರಿ ಮೇಡಮ್ ಹೇಳ್ತೀನಿ, ಹಣ ಕೊಟ್ಬಿಟ್ಟು ಹೇಳಿ. ಅವ್ರು ಹಣ ಕೊಟ್ಬಿಟ್ಟು ಆಮೇಲೆ ಮಾತಾಡಿ. ನೀವು ನಿಮಗೆ ಲಾಭ ಬಂದಿರ್ಬೋದು, ಅವ್ರಿಗೆ ದುಡ್ಡು ಕೊಡಿ, ಅದೇ ಕೊಡ್ರಿ ಅವ್ರಿಗೆ. ರೈತ ವಿರೋಧಿ ಸರ್ಕಾರ, ಕಾರ್ಮಿಕ ವಿರೋಧಿ ಸರ್ಕಾರ, ವಿದ್ಯಾರ್ಥಿ ವಿರೋಧಿ ಸರ್ಕಾರ, ಬೇಡಿಕೆ
ತೊಂದರೆ ಆಗ್ದಂಗೆ ಈ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ನೌಕರರ ಸಾರಿಗೆ ನೌಕರರ ಸಮಸ್ಯೆನ ನಾವು ಒತ್ತಾಯಿಸ್ತಾ ಇದ್ದೀವಿ ಸರ್. ಅವ್ರು ಹೇಳ್ತಾ ಇರೋದು 2024ರಿಂದ ಇವ್ರು ಕುಮಾರಸ್ವಾಮಿ ಕಾಲಕ್ಕೆ ಹೋಗ್ತಾವ್ರೆ ನೋಡಿ. ಇವ್ರು ಹೇಳ್ತಾ ಇರೋದು 2024ರಿಂದ ಈ 2 ವರ್ಷದ ಮಾತಾಡಿ. ಬಿಡಿ, ರಾಜೀನಾಮೆ ಕೊಡಿ. ಸಾಮೂಹಿಕ ಪ್ರಧಾನಮಂತ್ರಿನೇ ನಡೆಸ್ತಾರೆ ರಾಜ್ಯನ. ರಾಜೀನಾಮೆ ಕೊಡಿ, ಪ್ರಧಾನಮಂತ್ರಿ ಅವರೇ ರಾಜ್ಯ ನಡೆಸ್ಲಿ ಕೊಡಿ. ನಾವು JDS ಅವರು ಅದ್ರ ಬಗ್ಗೆ ಮಾತಾಡೋಣ. ಮೇಡಮ್, ಇದೀಗ ಮಾತಾಡ್ತಾ ಇದ್ವಿ ನಾವು ಒಂದ್ ವಿಚಾರ, ಸಂಧಾನ ಆಗ್ಬೇಕು, ಕೂತ್ಕೊಂಡು ಮಾತಾಡ್ಬೇಕು ಅನ್ನುವಂತ ಒಂದ್ ಮಾತನ್ನ ಹೇಳ್ತೀರಾ. ಸತತವಾಗಿ ಏನ್ ನಡೀತಾ ಇದೆ ಸರ್ಕಾರದಲ್ಲಿ, ಏನ್ ಆಗ್ತಾ ಇದೆ, ಏನಿಲ್ಲ, ಏನ್ ಆಗೋಗುಗಳ ಬಗ್ಗೆ ಸರ್ಕಾರಕ್ಕೆ ಗಮನದಲ್ಲಿರದೆ ಯಾವ್ದು ಕೆಲಸ ಕೂಡ ನಡೆಯೋದಿಲ್ಲ. ಈಗ KSRTC ಸಿಬ್ಬಂದಿಗಳ ವೇತನದ ವಿಚಾರದಲ್ಲಿ ತೊಂದರೆ ಇದೆ ಅಂತ ಅಂದಾಗ ಅದು ಸರ್ಕಾರದ ಗಮನಕ್ಕೆ ಇದ್ದೇ ಇರುತ್ತೆ. 3 ತಿಂಗಳಿಂದ ಅವ್ರು ಸತತವಾಗಿ ಸಂಧಾನಕ್ಕೂ ಕೂಡ ಪ್ರಯತ್ನ ಮಾಡಿದ್ರೆ, ಮನವಿ ಪತ್ರಗಳನ್ನ ಸಹಿತ ಸಲ್ಲಿಸಿದ್ದಾರೆ, ಯಾವುದಕ್ಕೂ ರೆಸ್ಪಾನ್ಸ್ ಬಂದಿಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರೊಟೆಸ್ಟ್ ಅನ್ನುವಂತ ಒಂದು ದಾರಿಯನ್ನ ಹಿಡಿದಿದ್ದಾರೆ. ಬರೀತಾರೆ, ಪ್ರಜಾಪ್ರಭುತ್ವದಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಕೂಡ ಧರಣಿಯನ್ನು ಮಾಡ್ಬೋದು, ಮುಷ್ಕರವನ್ನು ಮಾಡ್ಬೋದು. ಅದು ಸಾರಿಗೆ ನೌಕರರಾದರೂ ಸರಿ, ಅಂಗನವಾಡಿ ಕಾರ್ಯಕರ್ತರೇ ಆದರೂ ಸರಿ, ಕೊನೆ ಪಕ್ಷದಲ್ಲಿ ನಾವು ಸರ್ಕಾರದಲ್ಲಿರುವಂಥವರಾದರೂ ಸರಿ, ಅಥವಾ ಪೊಲಿಟಿಕಲ್ ಪಾರ್ಟಿಗಳಾದರೂ ಸರಿ, ಹೋರಾಟ ಇಲ್ದಿರ ಈ ದೇಶದಲ್ಲಿ ಏನೂ ಕೂಡ ನಡೆದಿಲ್ಲ ಅನ್ನೋದು ಅರಿವು ನನಗೂ ಇದೆ. ಆ್ಯಂಡ್ ಇದು ಅಂಥದ್ದೇ ಒಂದು ಹೋರಾಟ. ಅದಕ್ಕೆ ನನ್ನ ಅತ್ಯಂತ ಗೌರವ ಇದೆ, ಅವರ ಮಾಡ್ತಿರುವಂಥ ಹೋರಾಟಕ್ಕಾಗಲಿ, ಅವರ ಮುಷ್ಕರಕ್ಕಾಗಲಿ, ಅವರ ಬೇಡಿಕೆಗಳಿಗಾಗಲಿ. ಆದರೆ ಇವತ್ತಿನ ದಿನ ನಾವು ಮಾತಾಡ್ತಾ ಇದ್ದಾಗ ನನಗೆ ಬೇಸರ ಆಗಿದ್ದು ಏನು ಅಂತಂದರೆ, ಈ ಡಿಬೇಟು ಹೇಗೆ ಇದನ್ನು ಮುಂದಕ್ಕೆ ತೊಗೊಂಡು ಹೋಗಬೇಕು, ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆ ನಡೆಸೋದಕ್ಕೆ ಇರಬೇಕಾಗಿದ್ದ ಡಿಬೇಟ್ ಹೊರತು ದಿಸ್ ಡಿಬೇಟ್ ಈಸ್ ಗೋಯಿಂಗ್ ಪೊಲಿಟಿಕಲ್. ಯಾಕೆ ಅಂತಂದರೆ, ಮಧ್ಯ ಕೂತಿರುವಂಥ BJP ಅವರಾಗಿರ್ಬೋದು, ನನ್ನ ಪಕ್ಕದಲ್ಲಿ ಕೂತಿರುವಂಥ JDS ಅವರಾಗಿರ್ಬೋದು, ಅವರು ನೆನಪಿಸ್ಕೊಳ್ಬೇಕು. ಇವ್ರಿಗೆ ಮಾತಾಡಕ್ಕೆ ಸ್ವಾತಂತ್ರ್ಯ ಕೊಡ್ಲಿಲ್ಲ, ನಾವು ಮಾತಾಡ್ಲೇಬೇಕಲ್ಲ ಮೇಡಮ್. ಇವ್ರ ಮನವಿ, ಇವ್ರ ಕಷ್ಟ ಕೇಳಕ್ ಅವ್ರು ರೆಡಿ ಇಲ್ಲ, ನಾವು ಕುತ್ಕೊಳ್ಳೇಬೇಕಲ್ಲ. ಮಾನ್ಯ ಮಂಜುನಾಥ್ ಪರವಾಗಿ ಹೇಳಿದ್ರು, ಹೈ ಲೆವೆಲ್ ಕಮಿಟಿಯನ್ನು ನಾವು ರಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ರು ಈ ವಿಚಾರದಲ್ಲಿ. ಸೊ ಒಂದಷ್ಟು ಬೇಡಿಕೆಗಳು ಈಡೇರಿಕೆ ಆಯ್ತು, ಇಲ್ಲ ನಾವು ಯಾವುದೂ ಆಗಿಲ್ಲ, ಆಗಿದೆಯಾ ಸರ್? ಯಾವುದೂ ಆಗಿಲ್ಲ, ಯಾವುದೂ ಆಗಿಲ್ಲ. ಕೇಳಿ, ಪಕ್ಕದಲ್ಲೇ ನಿಮಿಷ ಇರ್ರಿ, ಅದನ್ನೇ ಮಾತುಕತೆ ಅನ್ನೋದು, ಆಯ್ತಾ? ಸೊ ಅವತ್ತಿನ ದಿನಕ್ಕೆ ಸಾರಿಗೆ ಮಂತ್ರಿಗಳು ಕೂಡ ಹೋಗಿ ಮಾತಾಡೋದಕ್ಕೆ ರೆಡಿ ಇರಲಿಲ್ಲ BJP ಸರ್ಕಾರದಲ್ಲಿ. ಇವತ್ತಿನ ದಿನ ಇವ್ರು ಏನೋ ಮಾಡ್ತಾ ಇದಾರೆ ಅನ್ನೋದಕ್ಕೆ ಹೋಗಿದ್ರು, ಮಾತಾಡಿದೀವಿ. ನೀವು ರಾಜಕಾರಣ ಮಾತಾಡಿದ್ರೆ ನಾನು ರಾಜಕಾರಣ ಮಾತಾಡ್ಬೇಕಾಗಿತ್ತೆ. ನೀವು ಇದ್ರದ್ದೇನಿದೆ 2 ವರ್ಷದ ಮಾತಾಡಿ, 4 ವರ್ಷದ ಮಾತಾಡಿದ್ರೆ ನಾವು ಮಾತಾಡ್ತೀವಪ್ಪ, ನಾವು ಮಾತಾಡ್ತೀವಿ. 2 ವರ್ಷದ ಅವರು ವೇತನ ಬಾಕಿ ಕೇಳ್ತಾ ಇದ್ದಾರೆ, ಅದನ್ನ ಕೊಡ್ಬೇಕು. ನೀವು ಅದನ್ನ ಮಾತಾಡಿ. 18,000 ಕೋಟಿ ಕೊಡ್ಬೇಕು, ಒಂದು 24ರಿಂದ ಬಾಕಿ ಕೊಡ್ಬೇಕು, ಅದನ್ನ ಮಾತಾಡಿ. ನೀವು ಯಾರೋ ಪ್ರಚೋದನೆಗೋಸ್ಕರ ಒಳಗಾಗಿ ಇವತ್ತಿನ ದಿನ ಮುಷ್ಕರಕ್ಕೆ ಪ್ರಚೋದನೆನೂ ಇಲ್ಲ, ಇವ್ರು ಪ್ರಚೋದನೆ ಸರ್ಕಾರ ಒತ್ತಾಯಿಸಿದ್ದಾರೆ. ನಮ್ಮನ್ನು ಕರ್ಕೊಂಡು ಹೋಗಿರೋ ಸರ್, ಏನಿಲ್ಲ ನಾವೆಲ್ಲ ಮಾಡ್ತೀರಾ ನೀವು? ಬಿಜೆಪಿ JDS ಏನಿಲ್ಲ, ಇಲ್ಲಾಜಿಕಲ್ ಆಗಿ ಮಾತಾಡ್ತಾ ಇದ್ರು. ನಿಗಮಕ್ಕೆ ಬಂದಿರೋ ಹಣನ ಅವ್ರಿಗೆ ವಾಪಸ್ ಹಂಚ್ಬಿಡಿ ಅಂತ. ನಾನು ಒಪ್ಕೊಳ್ತೀನಿ, ದಿಸ್ ಇಸ್ ಅ ಕನ್ಕರೆಂಟ್ ಲಿಸ್ಟ್, ಆಯ್ತಾ? ಟೆಕ್ನಿಕಲಿ ಮಾತಾಡ್ತಾ ಇದ್ದೀನಿ ನಾನು. ಸಂವಿಧಾನಿಕವಾಗಿ ಇದು ಸ್ಟೇಟು ಮತ್ತು ಸೆಂಟ್ರಿಗೆ ಸೇರಿರುವಂಥ ಒಂದು ಲಿಸ್ಟು. ಇವ್ರ ಜೊತೆ ನಾವು ನಿಯೋಗಕ್ಕೆ ಬರ್ತೀವಿ, ಆಯ್ತಾ? ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಎಲ್ಲಾ ರಾಜ್ಯಗಳಲ್ಲೂ ಶಕ್ತಿ ಯೋಜನೆ ಕೊಡಿ ಅಂತ ಕೇಳಿದ್ರು, ರಾಜ್ಯ ಜನ ಕೇಳಿದ್ರು ಸರ್. ಕೇಂದ್ರ ಸರ್ಕಾರದಲ್ಲಿ ಆಗಲ್ಲ ಅಂತಾಯ್ತು, ಅದಕ್ಕೋಸ್ಕರ ತಾನೇ ಇದು ರಾಜಕೀಯವಾಗಿ ನೀವು ಮಾತಾಡ್ತಾ ಇದ್ದೀರಿ. ಅವ್ರ ಸಮಸ್ಯೆ ಕೇಳಿ. ಆಯಾ ನಿಗಮಗಳು ಅವಕಾಶ ಕೊಡಲ್ಲ ಮೇಡಮ್, ಇವ್ರಿಗೆ ಅವಕಾಶ ಕೊಡಿ, ಇವ್ರು ಮಾತಾಡ್ತಾರೆ. ಇಲ್ಲಾಜಿಕಲ್ ಆಗಿ ಮಾತಾಡ್ತಾ ಇದಾರಲ್ಲ, ಕೇಂದ್ರ ಸರ್ಕಾರ ಅಕ್ಕಿ ನಾವು ಕೊಡ್ಬೇಕು, ಹಣ ನಾವು ಕೊಡ್ಬೇಕು, ಬಸ್ಸು ನಾವು ಕೊಡ್ಬೇಕು, ಮೋದಿ ಸರ್ಕಾರ ಎಲ್ಲ ಮೋದಿ ಸರ್ಕಾರ ಕೊಡ್ಬೇಕು. ಪೊಲಿಟಿಕಲ್ ನೀವು ಮಾತಾಡ್ತಾ ಇದ್ದೀರಾ. ಇವತ್ತು ಬೆಳಗಾದ್ರೆ ಬಸ್ ಸ್ಟ್ರೈಕ್ ಆಗ್ತದೆ, ಅದನ್ನ ಮಾತಾಡಿ. ಚರ್ಚೆ ಮಾಡಿ. ಬೆಳಗಾದ್ರೆ ಬಸ್ ಸ್ಟ್ರೈಕ್ ಮಾತಾಡಿ ಸರ್. ನೀವು ಇವ್ರಿಗೆ ಮಾತಾಡಕ್ ಬಿಡಿ, ಅವರಿಗೆ ನ್ಯಾಯ ಸಿಗ್ಬೇಕಾಗಿದೆ. ಮೇಡಮ್, ನೀವು ಮಾತಾಡಿದ್ಕೆ ನಾವು ಸ್ವಾಗತ ಮಾಡ್ತೀವಿ. ಈಗ ಒಂದು ಬಹಳ ಮುಖ್ಯವಾಗಿ
ನಾವು ಈಗ BJP ಹಿಂದೆ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ನಾವು ಮುಷ್ಕರದ ನೋಟಿಸ್ ಕೊಟ್ವಿ. ನಮಗೆ ಅವತ್ತು ಯಾರೇನು ಪ್ರಚೋದನೆ ಮಾಡಿರಲ್ಲ. ನಾವು 23 ಫೆಬ್ರವರಿ 21ನೇ ತಾರೀಕು ಮುಷ್ಕರದ ನೋಟಿಸ್ ಕೊಟ್ಟಿದ್ವಿ. ನೀವು ಹೇಳಿದ್ರಲ್ಲ ಪ್ರಚೋದನೆ ಒಳಗಾಗಿದ್ದೀವಿ ಅಂತ. ನಾವು ಟ್ರೇಡ್ ಯೂನಿಯನ್ ಯಾರು ಪ್ರಚೋದನೆ ಇವತ್ತು ನಾವೇ ಪ್ರಚೋದನೆ ಅವತ್ತು ಕೂಡ ಮುಷ್ಕರದ ನೋಟಿಸ್ ನೋಡಿ ನೋಡಿ ನೀವು ಮಾತಾಡುವಾಗ ನಾವು ಮಾತಾಡಿಲ್ಲ. ನಾವು ಅವತ್ತು ಕೂಡ ನೋಡಿ ನಾವು ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡ್ರಿ. ಜಗದೀಶ್ ಶೆಟ್ಟರ್ ಇದು ರಾಜಕಾರಣ. ಜಗದೀಶ್ ಶೆಟ್ಟರ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಮುಷ್ಕರ ಮಾಡಿದೀವಿ. ಹಾಗೇನು ಕಾಂಗ್ರೆಸ್ ಅವರು ಪ್ರಚೋದನೆ ಮಾಡಿರಲ್ಲ. ಅವ್ರಿಗೆ ಬಿಜೆಪಿ ಹೆಸರು ಹೇಳ್ಬೇಕು ಅಂತ ಅಪೇಕ್ಷೆ ಅವ್ರಿಗೆ ಅಷ್ಟೇ. ಅವರಿಂದಲೂ ಸ್ಟ್ರೈಕ್ ಮಾಡಿದ್ವಿ. ಈಗ ಎಲ್ಲ ಬಂದಿದ್ರು, ಎಲ್ಲ ಸರಿಯಾಗಿತ್ತು, ಎಲ್ಲ ಕರೆಕ್ಟ್. ಈ 2 ವರ್ಷದಿಂದ ಶುರುವಾಗಿಲ್ಲ, ಸ್ಟ್ರೈಕ್ ಮಾಡಿದೀವಿ. ಈ 2 ವರ್ಷದಿಂದ ಮತ್ತೆ ನಾವು 23, 21 ಅಂದ್ರೆ 21/2/2024ರಿಂದ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಾವು ಮುಷ್ಕರ ಮಾಡಿದ್ವಿ. ನಾವು ಎಲ್ಲ ಸರ್ಕಾರ ಇದ್ದಾಗಲೂ ಕೂಡ ಸಾರಿಗೆ ನಿಗಮಗಳ ನೌಕರರ ಯಾರು ಈಡೇರಿಸೋದಿಲ್ಲ. ಯಾವುದೇ ಸರ್ಕಾರ ಇದ್ರೆ ನಾವು ಯಾರಿಂದಲೂ ಪ್ರಚೋದನೆ 4 ಸಲ ಸಂಧಾನ ಆಗಿ 4 ಸಲ ವಿಫಲ ಆಗಿದೆ. ಸಂಬಂಧ ಇಲ್ಲ. ನಾವೆಲ್ಲ ಅದರಿಂದ ನೀವು ಬಂದು ನ್ಯಾಯ ಕೊಡೋ ಕೆಲಸ ಮಾಡಬೇಕು. ರಾಜಕಾರಣದ ಬಣ್ಣ ಬಳಿಬಾರ್ದು. ಮೇಡಮ್ ಈಗಲೂ ಕೂಡ ಮೇಡಮ್ ಏನ್ ಹೇಳ್ತಾ ಇದ್ದಾರೆ ಈಗ ನೋಡಿ, ನಾವು ಒಂದು ಸಲಹೆ ಕೊಡ್ತೀವಿ. 10 ಸಲ ಇವತ್ತೇ ಮಾಡಿಸಿ. ಸಾಧ್ಯ ಆದ್ರೆ ಇವತ್ತೇ ಮಾಡಿ. ಸಾಧ್ಯ ಆದ್ರೆ ಇವತ್ತೇ ಮಾಡಿಸಿ. ಇವತ್ತು ಮಾಡಿಸಿ. ಸಾಧ್ಯ ಆದ್ರೆ ಮಾತಾಡಬೇಡಿ. ಈಗ ಮೇಡಮ್ ಜೆಡಿಎಸ್ ಪಕ್ಷ ಇರುತ್ತೋ, ಕಾಂಗ್ರೆಸ್ ಪಕ್ಷ ಇರುತ್ತೋ, ಬಿಜೆಪಿ ಯಾರಿದ್ರು ಫೈಟ್ ಈಗ ಅವರಿಗೆ ಯಾವ ಸಮಯದಲ್ಲಿ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಅವರು ಧ್ವನಿ ಎತ್ತಿದ್ದಾರೆ. ಈಗಲೂ ಸಹಿತ ಅದೇ ಹೋರಾಟವನ್ನ ಮಾಡ್ತಾ ಇರೋದು. ಆದ್ರೆ ಈಗ ಸರ್ಕಾರ ಹೇಗೆ ಸ್ಪಂದಿಸ್ತಾ ಇದೆ ಅವರ ಒಂದು ಬೇಡಿಕೆಗಳಿಗೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಮಾತಾಡ್ಬೇಕಾಗಿರುವಂತದ್ದು. ಈಗ ಜೆಡಿಎಸ್ ಇದ್ದಾಗ ಕೇಳಿಲ್ಲ, ಬಿಜೆಪಿ ಇದ್ದಾಗ ಕೇಳಿಲ್ಲ, ಕಾಂಗ್ರೆಸ್ ಇದ್ದಾಗ ಕೇಳ್ತಾ ಇದೆ ಅನ್ನುವಂಥದ್ದು ವಿಚಾರ ಇಲ್ಲಿ ಎಲ್ಲಿಲ್ಲ. ಯಾವಾಗ್ಲೂ ಕರೆಕ್ಟ್. ಇದ ಪ್ರಜಾಪ್ರಭುತ್ವ. ಮಾತಾಡಕ್ಕೆ ಬಿಡಲ್ಲ. ಇದ ವಾಕ್ಸ್ವಾತಂತ್ರ. ಮಾತಾಡಕ್ ಬಿಡ್ತಾ ಇಲ್ಲ. ಇದು ಪ್ರಜಾಪ್ರಭುತ್ವನ. ಮಾತಾಡಕ್ ಬಿಡ್ತಾ ಇಲ್ಲ. ಇದು ವಾಕ್ಸ್ವಾತಂತ್ರನ. ಇದು ಸಂವಿಧಾನನ. ಪಾಪ ಅವ್ರು ಬಂದವ್ರೆ, ನಿಗಮದಿಂದ ಬಂದಿದ್ದಾರೆ. ಕಾರ್ಮಿಕ ಮುಖಂಡರು 50 ವರ್ಷ ಅನುಭವ ಇದೆ. 50 ವರ್ಷ ಅನುಭವ ಇರೋರು ಮಾತಾಡಕ್ ಬಿಡ್ತಾ ಇಲ್ಲ. 50 ವರ್ಷ ಅನುಭವ ಇರೋರಿಗೆ ಮಾತಾಡಕ್ ಬಿಡ್ತಾ ಇಲ್ಲ. ಇದು ವಾಕ್ಸ್ವಾತಂತ್ರನ. ಇದು ಸಂವಿಧಾನನ. ಇದು ಪ್ರಜಾಪ್ರಭುತ್ವನ. ಇದು ನ್ಯಾಯ ಕೇಳೋರ್ಗೆ ಕೊಡ್ತಾ ಇರೋ ಅವಕಾಶನ. ಮಾತಾಡಕ್ಕೆ ಬಿಡಲ್ವಲ್ಲ ಸ್ವಾಮಿ. ನ್ಯಾಯ ಎಲ್ಲಿದ್ದಾರೆ? 24 ತಿಂಗಳಿಂದ ಸಂಧಾನ ಮುರಿದಿದೆ. ಅವರು ನಿಲ್ಸಲ್ಲ. ನೀವು ನಿಲ್ಲಿಸ್ಬೇಡಿ. ಏನ್ ಮಾಡಕ್ಕಾಗಲ್ಲ. ನಾವು ನಿನ್ನೆ ನೋಟಿಸ್ ಕೊಟ್ಟಿಲ್ಲ. 10 ಸಲ ಆಗಿದೆ. ಜಗದೀಶ್ ಶೆಟ್ಟರ್ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ನಾವು ಅವತ್ತ ಸನ್ಮಾನ್ಯ ಅಶೋಕ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ನಾವು ಅವತ್ತ ಸ್ಟ್ರೈಕ್ ಮಾಡಿದ್ವಿ. ರಾತ್ರಿ 2 ಗಂಟೆ3 days. ರಾತ್ರಿ 2 ಗಂಟೆಗೆ ಜಗದೀಶ್ ಶೆಟ್ಟರ್ ಅವರ ಇದ್ರ ಆದೇಶದ ಮೇರೆಗೆ ಅಶೋಕ್ ಅವರು ಅಗ್ರಿಮೆಂಟ್ ಮಾಡಿದ್ದಾರೆ. ರಾತ್ರಿ 2 ಗಂಟೆ ಮಾಡಿದ್ವಿ ಸರ್ ನಾವು. ಮುಂಚೆ ಸಂಧಾನ ಮಾಡಿ ನಾವು ತಯಾರಿದ್ದೀವಿ. ನಾವು ಸಂಧಾನಕ್ಕೆ ನಾವು ಸಂಧಾನಕ್ಕೆ ವಿರೋಧ ಇಲ್ಲ. ನಾವು ಸಂಧಾನಕ್ಕೆ ಸದಾ ಸಿದ್ಧರಿದ್ದೇವೆ. ಮಾನ್ಯ ಸಚಿವರೇ, ಇವರು ಫೋನ್ ಮಾಡ್ಲಿ, ಸಂಧಾನಕ್ಕೆ ಕರೆದು ಸ್ಟ್ರೈಕ್ ಕೊಡ್ತಾ ಇಲ್ಲ. ಇವ್ರಿಗೆ ಉತ್ತರ ಕೊಡಿ. ಇವ್ರಿಗೆ ಉತ್ತರ ಕೊಡಿ. ನೀವು ಇವರಿಬ್ರು ಕೊಡಿ. MD ಅವ್ರಿಗೆ ಮಾಡಿ 2 ವರ್ಷ ಆಯ್ತು. ನಿಮ್ ಕೈಲಿ ಇಲ್ಲ. 10 ಸಲ ಸಂಧಾನ ಸಭೆ. ನೀವು ಹೇಳಿ ಕಾಂಗ್ರೆಸ್ ವಕ್ತಾರರಾಗಿ ನೀವು ಬರೀ 3 ದಿನ ಕೊಟ್ಟಿದ್ದಾರೆ. ಬರೀ 3 ದಿನದಲ್ಲಿ ಪರಿಹಾರ ಕೊಟ್ಟವ್ರೆ. 2 ವರ್ಷ 780 ದಿನ 760 ದಿನ ಆದ್ರೂ ನೀವು ಆಗ್ತಾ ಇಲ್ಲ. ಸಮಸ್ಯೆ ಕೇಳಕ್ಕೆ ತಾಳ್ಮೆ ಇಲ್ಲ. ನೀವು ಪರಿಹಾರ ಸರ್ಕಾರಕ್ಕೆ ಸಮಸ್ಯೆ ಕೇಳಕ್ಕೆ ತಾಳ್ಮೆ ಇಲ್ಲ. ಪರಿಹಾರ ಸರ್ ಒಂದು ರಿಕ್ವೆಸ್ಟ್ ಮೇಡಮ್ ಸಾಧ್ಯವರೇ, ಯಾವ ಸಂಘಟನೆಗಳಾಗಲಿ ಸಂಸ್ಥೆಗಳಾಗಲಿ
ರಾಜಕೀಯ ಪ್ರೇರಿತವಾಗಿ ಯಾವುದೇ ಹೋರಾಟಗಳನ್ನು ಮಾಡಕ್ ಹೋಗೋದಿಲ್ಲ. ಇದು ರಾಜಕೀಯ ಇದರಲ್ಲಿ ಪ್ರೇರಿತ ಅಂತ ನಾನು ಆಯ್ತಾ, ಹೇಳ್ತಾ ಇಲ್ಲ. ಒಂದ್ ನಿಮಿಷ ಕೇಳಿ ಮೇಡಮ್, ಒಂದ್ ನಿಮಿಷ ಅವ್ರು ಮಾತಾಡಕ್ ಬಿಡಿ ಅವ್ರಿಗೆ. ಆಯ್ತ್ರಿ, ಇರ್ರಿ, ಮನೆ ಏನೇನ್ರಿ ಇದು, ಡಿಬೇಟ್ ಇಟ್ಕೊಂಡ್ರಿ ಇದು. ರಾಜಕೀಯ ಮಾಡ್ತೀರಾ? ಅಯ್ಯ, ಸ್ಕೂಲ ಮಾತಾಡ್ತಿರಲ್ಲ ಮೇಡಮ್, ಪ್ಲೀಸ್ ಇರಿ. ನೀವೇನೊಂದು ಗೌರವ ಇದೆ, ಜನ ಲೈವ್ ಅಲ್ಲಿ ನೋಡ್ತಾ ಇರ್ತಾರೆ. ಇರಿ ಮೇಡಮ್, ಒಂದ್ ನಿಮಿಷ. ಗೌರವ ಇದೆ, ಜನ ಲೈವ್ ಅಲ್ಲಿ ನೋಡ್ತಾ ಇರ್ತಾರೆ. ನೋಡಿ ಮೇಡಮ್, ಇವ್ರಿಗೆ ಅರ್ಥ ಇರಕ್ಕಿಲ್ಲ ಅಂತ ಕಾಂಗ್ರೆಸ್ ಮಾತಾಡ್ತಾ ಇರೋದೇನ್ರಿ ಇದು, ಅರ್ಥ ಏನ್ರಿ ಇದಕ್ಕೆ? ಮಾಹಿತಿಗಳು ಕೊಡ್ತಾ ಇರುತ್ತೆ ಸರ್. ನೋಡಿ ಸರ್, ವಾಯ್ಸ್ ರೈಸ್ ಮಾಡ್ತಾರೆ. ನೋಡಿ ಮೇಡಮ್, ಇದು ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಲ್ವೇ ಮೇಡಮ್, ನಾನು ಮಾತಾಡ್ತೀನಿ, ಆಮೇಲೆ ನೀವು ಬೇಕಾದ್ರೆ ನೀವು ಒಂದೇ ಒಂದು ರಿಪ್ಲೈ ರಿಕ್ವೆಸ್ಟ್ ಕೊಡಿ. ಮಾಡ್ತೀನಿ ಸ್ವಾತಿ ಅವರಿಗೆ. ಹೇಳಿ. ಸ್ವಾತಿ ಕೇಳಿ, ಸ್ವಾತಿ ಅವರೇ, ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀವಿ. ನೀವು ಪೊಲಿಟಿಕಲ್ ಆರ್ಗ್ಯೂ ಮಾಡಿ, ಏನಾರು ಆರ್ಗ್ಯೂ ಮಾಡಿ. ನಾವು ನಾನ್ ಪೊಲಿಟಿಕಲ್ ಪಾರ್ಟೀಸ್, ನಾವು ಯಾರು ಪೊಲಿಟಿಕಲ್ ಸಂಬಂಧ ಇಲ್ಲ. ಹೇಳ್ತೀನಿ ಕೇಳಿ, ದಯವಿಟ್ಟು ನೀವು ಕಾಂಗ್ರೆಸ್ ವಕ್ತಾರನ್ನ ಮಾತಾಡ್ತೀನಿ ಹೇಳಿ, ನಾವು ಪೊಲಿಟಿಕಲ್ ಮಾತಾಡಿ ಹೇಳಿದಿರಿ. ದಯವಿಟ್ಟು ನಾವು ಬೊಮ್ಮೆ ಸರ್, ಏನ್ ನಾನು ಮಾಡಿದ್ರೆ ಸರ್ಕಾರದ ಪರವಾಗಿ ಮಾತಾಡ್ತಾ ಇದ್ದೀನಿ. ನಾನು ಸರ್ಕಾರದ ಪ್ರತಿನಿಧಿ ಸರ್ಕಾರ ಆಗಿ ಪರವಾಗಿ ಮಾತಾಡ್ತಾ ಮಾತಾಡ್ತಾರೆ. ಇದ್ದೀನಿ. ಅದಕ್ಕೆ ಕೇಳ್ತೀನಿ ಹೌದು, ಸರ್ಕಾರದ ಅದಕ್ಕೆ ಪ್ರತಿನಿಧಿ ಸರ್ಕಾರದ ಪರವಾಗಿ ಕೇಳಿಸ್ಕೊಳ್ಳೋಕೆ ತಾಳ್ಮೆ ಕೇಳಿಸ್ಕೊಳ್ಬೇಕು. ಪ್ರತಿನಿಧಿಯಾಗಿ ಸರ್ಕಾರ ಅವ್ರ ಪರವಾಗಿ ಅಧಿಕಾರ ಕೇಳಿಸ್ಕೊಳ್ಳೋಕೆ ತಾಳ್ಮೆ ನೀವು ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತಾಡಬೇಕು. ನೋ ರೈಟ್ ಟು ಟಾಕ್ ಆನ್ ಬಿಹಾಫ್ ಆಫ್ ಗವರ್ನಮೆಂಟ್. ನೀವೇನ್ ಮಾತಾಡೋದು? IAS ಆಫೀಸರ್, KS ಆಫೀಸರ್, KSRT ಚೇರ್ಮನ್ ಬರಬೇಕಿಲ್ಲ. ನೀವೇನ್ ಮಾತಾಡ್ತಾ ಇದ್ದೀರಾ? ಯಾರು ಮಾತಾಡಲ್ಲ. 1800 ಕೋಟಿ ಕೊಟ್ಬಿಡಿ, ನಾವ್ ಯಾರು ಮಾತಾಡಲ್ಲ. ನಾನು ನಮಗ್ ಕೊಡಬೇಡಿ, ಇವ್ರಿಗೆ ಕೊಡಿ, ನಿಗಮಕ್ಕೆ ಕೊಡಿ, ನೌಕರು ಕೊಡಿ, 1800 ಕೋಟಿ ಅವ್ರು ಕೊಡ್ಬೇಕಾಗಿರೋ ಹಣ ಕೊಡಿ. ನಾವೇನು ಕೇಳ್ತಾ ಇಲ್ಲ, ಅವ್ರ ಪರವಾಗಿ ಕೇಳ್ತಾ ಇದೀವಿ. ಜನಕ್ಕೆ ತೊಂದರೆ ಆಗ್ಬಾರ್ದು, ಜನಕ್ಕೆ ತೊಂದರೆ ಆಗ್ಬಾರ್ದು. ಅವ್ರು ಕೊಡಿ, ಕೊಡ್ಬೇಕಾಗಿರೋದನ್ನ ಕೊಡಿ. ಈಗ ಅವ್ರಿಗೆ ಕೊಡ್ಬೇಕಾಗಿರೋ ಹಣ ಕೊಟ್ಬಿಡಿ. ನೀವು ಅದು ಬಹಳ ಸ್ಪಷ್ಟ. ಹಕ್ಕು ಬಾಧ್ಯತೆ ಮಾತಾಡಬೇಡಿ. ಅವರಿಬ್ರಿಗೆ ನಾನು ಕೊಡೋ ಪ್ರಜಾಪ್ರಭುತ್ವದಲ್ಲಿ ಉತ್ತರದ ಮಾತಾಡಲಿಕ್ಕೆ ಬಗ್ಗೆ ಅವಕಾಶ ಅವರಿಬ್ರಿಗೆ ನಾನು ಕೊಡೋ ಉತ್ತರ ನೋಡಿ, ನಾನು ಕೊಡ್ಲೇಬೇಕು. ಮಾನ್ಯ ಅದನ್ನ ಮುಖ್ಯಮಂತ್ರಿಗಳು, ತಡೆಯೋ ಹಕ್ಕು ಯಾರಿಗೂ ಇಲ್ಲ. ಮಾನ್ಯ ಸಾರಿಗೆ ಅದನ್ನ ತಡೆಯೋ ಹಕ್ಕು ಸಚಿವರು ನಿಮಗಿಲ್ಲ ನಾವು ಸರ್. ಮಾತನಾಡುವಾಗ ಅವರಿಬ್ರಿಗೆ ಬಹಳ ಹಿರಿಯರು ಕೊಡೋ ಮಾತಾಡ್ತಾರೆ, ಉತ್ತರ ಕೇಳಿಸ್ಕೊಳ್ಳಿ. ನಾನು ಕೊಡ್ಲೇಬೇಕು. ಅಂದ್ರೆ ಅವರಿಬ್ರಿಗೆ ಕೊಡೋ ಮಾತುಗಳನ್ನ ಉತ್ತರ ನಾನು ಕೇಳಿಸ್ಕೊತಾರೆ. ಕೊಡ್ಲೇಬೇಕು. ಇವರು ಅದನ್ನ ಕೇಳಿಸ್ಕೊಳ್ಳೋಕೆ ತಯಾರಿಲ್ಲ. ನೋಡಿ, ಬಹಳ ಒಳ್ಳೆ ಮಾತಾಡೋದು. ಸ್ವಾತಿಯವರೇ, ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಮಾತುಗಳನ್ನು ಕೇಳಿಸ್ಕೊಳ್ಳೋ ತಾಳ್ಮೆ ಇಟ್ಕೊಂಡಿದ್ದಾರೆ. ತಾಳ್ಮೆನೇ ಇಲ್ಲ. ಹೋಲಿ ಪರಿಹಾರ ಕೊಡಿಸಿ. ಈಗ ಚೀಫ್ ಮಿನಿಸ್ಟರ್ ಮತ್ತು ಈ ಸಾರಿಗೆ ಸಚಿವರಿಗೆ ನೀವು ದಯಮಾಡಿ ನಮ್ಮ ಪರವಾಗಿ ವಿನಂತಿ ಮಾಡಿ, ಫೋನ್ ಮಾಡಿ. ನಾವು ಅಭಿನಂದನೆ ಮಾಡ್ತೀವಿ. ನಾವು ನಾಳೆ 4 ಗಂಟೆಗೆ ತೀರ್ಮಾನ ಮಾಡೋದು. ಅಷ್ಟರೊಳಗೆ ಬೇಡಿಕೆಯನ್ನ ಇತ್ಯರ್ಥ ಮಾಡಿ. ವಕ್ತಾರೆಯಾಗಿ ಬಿಜೆಪಿ ಮಾಡ್ತಾ ಇರುವಂತ ಹುನ್ನಾರ ಅವ್ರು ಬಿಡಿ. ಯಾವ ಹುನ್ನಾರವೂ ಇಲ್ಲ. ನೀವು ಕೊಡ್ಬೇಕಾದ್ರೆ ಬಾಕಿ ಕೊಟ್ಬಿಡಿ, ಜನಕ್ಕೆ ಕೊಡಿ, ನೌಕರರು ಕೊಡಿ. ಜನಗಳಿಗೆ ತೊಂದರೆ ಆಗೋದು ಬೇಡ. ರಾಜ್ಯದ ಜನ ನೆಮ್ಮದಿಯಾಗಿರ್ಬೇಕು. ಅವ್ರ ಸಂಚಾರಕ್ಕೆ ತೊಂದರೆ ಆಗೋದು ಬೇಡ. ಅವ್ರು ಕೊಡೋದನ್ನ ಕೊಟ್ಬಿಡಿ ಸ್ವಾಮಿ. ನಾನು ಮುಗಿಸ್ಬಿಡ್ತೀನಿ ಸರ್. 18,800 ಕೋಟಿ ಮಾತಾಡ್ತಾ ಇದ್ದೀರಾ, ಅವರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅನ್ಯಾಯಕ್ಕೆ ನ್ಯಾಯ ಒದಗಿಸುವಂತ ಕೆಲಸ ಮಾಡ್ಬೇಕು, ಅದ್ರ ಬಗ್ಗೆ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ಬೇಕು, ಚರ್ಚೆ ಮಾಡಬೇಕು ಹೊರತು ಅಲ್ಲಿ ಜಗಳ ಕದನ ಇದೆ ಸಮರ ನಡೆದ್ರೆ ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ತಾಳ್ಮೆ ಕೇಳಿಸ್ಕೊಡ್ತಾರೆ. ಇವ್ರು ಕೇಳಿಸ್ಕೊಳ್ಳಲ್ವಲ್ಲ ಸ್ವಾಮಿ, ಇವ್ರು ಕೇಳಿಸ್ಕೊಳ್ಳಲ್ವಲ್ಲ. ಜೆಡಿಎಸ್ ಅವರಿಗೆ ಹೇಳ್ಬಿಡಿ, ಪೊಲಿಟಿಕಲ್ ಮಾಡಬೇಡಿ ಅಂತ ಹೇಳ್ಬಿಡಿ. ನೀವು ಕೊಡಿ, ನಾವೇ ಅಭಿನಂದನೆ ಹೇಳ್ತೀವಿ. ಕೊಡಿ, ಅವ್ರಿಗೆ ಹಣ ಕೊಡಿ, ಅವ್ರಿಗೆ ಹಣ ಕೊಡಿ, ನಾವೇ ಅಭಿನಂದನೆ ಮಾಡ್ತೀವಿ. ಅವ್ರು ಕೊಡ್ಬೇಕಾಗಿರೋದು ಕೊಡಿ, ಅವ್ರು ಕೊಡ್ಬೇಕಾಗಿರೋದನ್ನ ಕೊಡಿ. ಅವ್ ನಾವೇನು ಮಾಡ್ತಾ ಇಲ್ಲ. ಅವರಿಗೆ ಹೇಳಿದೀವಿ. ನಮಗೆ ದಯವಿಟ್ಟು ಚೀಫ್ ಮಿನಿಸ್ಟರ್ ಒಬ್ಬ ಚೀಫ್ ಮಿನಿಸ್ಟರ್ ಆಗಿ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಅವ್ರ 3 ದಿನದಲ್ಲಿ ಮುಗಿಸಿದೀವಿ. ರಾತ್ರಿ 2 ಗಂಟೆನಲ್ಲಿ 3 ದಿನದಲ್ಲಿ 36 ಗಂಟೆಯಲ್ಲಿ ಮುಗಿಸಿದೀವಿ. 38 ತಿಂಗಳಾಗಿದೆ, ನೀವು ಇನ್ನೂ ಮಾಡ್ತಾ ಇಲ್ಲ. ನೌಕರರ ಪ್ರತಿನಿಧಿಗಳು ನಿಮಗಲ್ಲ, ನಾನು ಕೊಡೋದಿಲ್ಲ. ನಮಗೆ ಪಕ್ಷದ ಪ್ರಶ್ನೆ ಇಲ್ಲ. ನಮಗೆ ಬೇಡಿಕೆ ಇದೆ. ಆ ಬೇಡಿಕೆ ಇತ್ಯರ್ಥ ಆಗಬೇಕು. ಸಮಾಧಾನಗಿರಿ. ಈಗ ಸೌಮ್ಯ ಅವ್ರ ಮುಖಾಂತರ ಸಮಸ್ಯೆಗಳ ಬಗೆಯಿರಲಿ. ಸುಮ್ಮನೆ ಇರಿ ಮೇಡಮ್. ಸೌಮ್ಯ ಅವ್ರ ಮುಖಾಂತರ ನಮ್ಮ ಸಮಸ್ಯೆಗಳ ಬಗೆಯಿರಲಿ. ಬಗೆಹರಿಸಿ ಡೆಫಿನೆಟ್ಲಿ ಸಂಧಾನ ಇಲ್ಲೇ ಆಗ್ಲಿ, ಮಾಡಿಸಿ. ಈಗ ಇಲ್ಲೇ ಆಗ್ಲಿ, ಇಲ್ಲಿಂದನೇ ಶುರುವಾಗ್ಲಿ ಸಂಧಾನ. ಮಾಡಿ. ಓಕೆ, ನಾವು ತಯಾರಿದ್ದೀವಿ. ನಾವು ತಯಾರಿದ್ದೀವಿ. ನೀವೇ ಮಾತಾಡಿ, ಸರ್ಕಾರ ಪರ ಮಾತಾಡಿ. ಸ್ವಾತಿ ಅವರು ಹೇಳಿದ್ರು ಕಾಂಗ್ರೆಸ್ ವಕ್ತಾರರಾಗಿ ಮಾತಾಡ್ತಾ ಇದ್ದೀನಿ. ನೀವು ಕೊಡಿಸ್ಬಿಟ್ರೆ ನಾವೇ ಅಭಿನಂದನೆ ಮಾಡ್ತೀವಿ. ಸರ್ಕಾರದ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ ಅಂತಂದ್ರು, ದಯಮಾಡಿ ಆ ತರದಿನ ಅವಕಾಶಗಳು ಅವ್ರಿಗೆ ಏನಾದ್ರು ಅಧಿಕಾರ ಇದೆ, ದಯಮಾಡಿ ಇದನ್ನ ಮುಗಿಸಿದ್ರೆ ನಾವು ಪಕ್ಷಾತೀತವಾಗಿ ಅಭಿನಂದಿಸ್ತೀವಿ. ಖಂಡಿತ, ಖಂಡಿತ. ಆಮೇಲೆ ನಮಗೆ ನೌಕರರಿಗೆ ನೌಕರರಿಗೆ ತೊಂದರೆ ಆಗಬಾರ್ದು, ಜನಗಳಿಗೆ ತೊಂದರೆ ಆಗಬಾರ್ದು. ಒಂದು ನಮ್ಮ ಎರಡನೇದು, BJP ಇರೋದು. ಈ ಸರ್ಕಾರ ನಮ್ಮ ದಪ್ಪ BJP ಚರ್ಮದ ಸರ್ ಇರಿ ಸರ್, ಇನ್ನೂ ಸಮಯ ಇದೆ. ಈ ಸರ್ಕಾರ ದಪ್ಪ ಚರ್ಮದ ಸರ್ಕಾರ. ಇವರಿಗೆ ಸಾರಿಗೆ ನೌಕರರ ಹಿತ ಮುಖ್ಯ ಬೇಕಾಗಿಲ್ಲ, ಅವರ ಸಮಸ್ಯೆ ಬಗೆಹರಿಸಲು ಬೇಕಾಗಿಲ್ಲ. ನಾಳೆ ಮುಷ್ಕರ ಅಲ್ಲ ಸರ್, ನಾಳೆ ಇರ್ತಕ್ಕಂಥದ್ದು ಬೆಂಗಳೂರು ಚಲೋ ಕಾರ್ಯಕ್ರಮ. ಈ ರಾಜ್ಯದ 224 ಡಿಪೋಗಳಿಂದ
ಸಾರಿಗೆ ನಿಗಮಗಳ ನೌಕರರು ಬೆಂಗಳೂರು ಚಲೋಗೆ ಬರ್ತಾರೆ. ಇದಕ್ ಬರ್ತಾ ಇದಾರೆ. ಬಸ್ ಓಡಿಸ್ತೀರಾ? ಸ್ವಾತಂತ್ರ್ಯ ಯೋಧಕ್ಕೆ ಬಸ್ ನಿಲ್ಸಲ್ಲ, ನಾಳೆ ಬಸ್ ನಿಲ್ಸಲ್ಲ. ನಾಳೆ 4 ಗಂಟೆವರೆಗೂ ಸಮಯ ಇದೆ. ನಾವು ಈ ವಿಚಾರವನ್ನ ಮಾನ್ಯ ಸಾರಿಗೆ ಸಚಿವರಿಗೆ ಮಾಧ್ಯಮಗಳ ಮೂಲಕನೂ ತಿಳಿಸಿದೀವಿ. ನಾಳೆ 4 ಗಂಟೆಗೆ ನಾವು ಅಲ್ಲಿ ಬಂದಿರತಕ್ಕಂತ ಈ ರಾಜ್ಯದ ಎಲ್ಲ ಮುಖಂಡರು ಒಳಗೊಂಡು ಸರ್ಕಾರದ ನಡೆಯನ್ನ ನೋಡಿ ನಾವು ಮುಂದೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದೀವಿ. ನಾವು ನಾಳೆ ಬೆಳಿಗ್ಗೆ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿಲ್ಲ. ದಯಮಾಡಿ ಇದನ್ನ ನಾವು ನಾಳೆ ಸಂಜೆ 4 ಗಂಟೆಗೆ ತಿಳಿಸ್ತೀವಿ. ಅಷ್ಟರೊಳಗೆ ಶೆಟ್ಲ್ ಮಾಡ್ಲಿಕ್ಕೆ ದಯಮಾಡಿ ನೀವು ಅವ್ರಿಗೆ ಹೇಳಿ. ಅದೇನ್ ಬಹಳ ಹೊರೆಯಾದ್ದಲ್ಲ. ಒಂದು ನಿಮಿಷ ಬರ್ಕೊಳ್ಳಿ. ಆ ಚಲೋ ನಮಗೆ ಅನ್ನೋದನ್ನು 38 ಕೂಡ ನಿಲ್ಸಿ ಅಂತ ಹೇಳ್ತಾ ಇದ್ದೀನಿ. 38 ತಿಂಗಳ ಮುಖ್ಯಮಂತ್ರಿಗಳ ಕಾಲದ ಜೊತೆ ರಿಯಲ್ಸ್ಗೆ ಸಂಧಾನ ನಡೆದ ಮೇಲೆ 1500 ಸರ್, ಒಂದ್ ನಿಮಿಷ. ಬರ್ಕೊಳ್ಳಿ. ಬರ್ಕೊಳ್ಳಿ. 1800 ಇಲ್ಲಿದೆ ಕೋಟಿ ರೂಪಾಯಿ ಸರ್, ರಿಯಲ್ಸ್ ಹತ್ರ. ಕೊಡಬೇಕು. 1800 ಕೋಟಿ ರಿಯಲ್ಸ್ ಬಾಬ್ ಹಣ ಕೊಡಬೇಕು. ಎರಡನೇದು 1/1/24ರಿಂದ 25% ವೇತನ ಹೆಚ್ಚಳ ಕೇಳಿದ್ವಿ ಇರೋ ಒಂದು ಬೇಸಿಕ್ಕಿಗೆ. ಯಾಕೆಂದ್ರೆ ಅದು ನಮಗೂ ರಾಜ್ಯ ಸರ್ಕಾರಿ ನೌಕರಿಗೂ 45% ಡಿಫರೆನ್ಸ್ ಇದೆ. ಅವ್ರಿಗಿನ್ನ ಪರಿಶ್ರಮದಲ್ಲಿ ಕೆಲಸ ಮಾಡೋರು ನಾವು ಅನ್ನೋದನ್ನ ಚೀಫ್ ಮಿನಿಸ್ಟ್ರಿಗೆ ಕನ್ವಿನ್ಸ್ ಮಾಡಿದ್ವಿ. ಸುಮಾರು 2 ಗಂಟೆ ನಡೆದಂತ ಸಭೆಯಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಅದು ಆಂತರಿಕ ಸಂಪನ್ಮೂಲದಲ್ಲಿ ವೇತನ ಹೆಚ್ಚಳ ಮಾಡ್ತಾರೆ. 1/1/24ರಿಂದ ವೇತನ ಹೆಚ್ಚಳ ಮಾಡಲಿ. 1,800 ಕೋಟಿ ರಾಜ್ಯ ಸರ್ಕಾರದಿಂದ ಕೊಡ್ಲಿ. ಇದು ಆಂತರಿಕ ಸಂಪನ್ಮೂಲದಲ್ಲಿ ಕೊಡ್ತಾರೆ, ಪ್ರಶ್ನೆನೇ ಇರಲ್ಲ. ನಮ್ಗೆ ಈಗ ಇರ್ತಕ್ಕಂಥದ್ದು ಏನು, ದುಡ್ಡಿಗೆ ಯಾಕೆ ಕೊರತೆ ಇದೆ ಅಂದ್ರೆ, ಏನು ಶಕ್ತಿ ಯೋಜನೆಗೆ ಹಣ ಕೊಟ್ಟಿದ್ರಲ್ಲ, ಇನ್ನೂ ಕೂಡ 4,200 ಕೋಟಿ ಸರ್ಕಾರದಿಂದ ಬರಬೇಕು. ಇವೆಲ್ಲ ಬಂದ್ರೆ ಸಾರಿಗೆ ನಿಗಮಗಳ ನೌಕರರನ್ನ ನೀವು ಖಂಡಿತವಾಗಿ ಚೆನ್ನಾಗಿ ನೋಡ್ಕೋಬೇಕು. ಯಾಕೆಂದ್ರೆ ಶಕ್ತಿ ಯೋಜನೆಯಲ್ಲಿ ಅತ್ಯಂತ ಶ್ರಮ ಪಟ್ಟು ರಾಜ್ಯದಲ್ಲಿ ಪ್ರೀತಿ ಗಳಿಸ್ತಾ ಇದ್ದಾರೆ. ಎಲ್ಲವೂ ಸರ್ಕಾರದಿಂದ ನಿಗಮಕ್ಕೆ ಹಣ ಬರಬೇಕು ಅನ್ನೋದು ಇಂಪಾರ್ಟೆಂಟ್. ಸರ್ಕಾರದಿಂದ ನಿಗಮಕ್ಕೆ ಹಣ ಬರಬೇಕು. ಸರ್ಕಾರದಿಂದ ನಿಗಮಕ್ಕೆ ಕಾಲಕ್ಕೆ ಹಣ ಬಂದೇ ಬರುತ್ತೆ. ಇಲ್ಲ, ಬಂದಿಲ್ಲ. ತಪ್ಪು ಮಾಹಿತಿ ಕೊಡ್ತೀರಾ? ಬೇಡಿಕೆ ಈಡೇರಿಸಬೇಕು. ಪ್ರಾಕ್ಟಿಕಲಿ ಯಾವ್ದು ಪಾಸಿಬಲ್ ನಾವು ಅದನ್ನ ಮಾಡಿ. ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಹೇಳಿದ್ರು. ನಿಮಗೆ ಅಭಿಮಾನ ಇದೆಯಾ ಸಾರಿಗೆ ನೌಕರರ ಬಗ್ಗೆ? ಸಾರಿಗೆ ನೌಕರರ ಬಗ್ಗೆ ಅಭಿಮಾನ ಇದೆಯಾ? ಖಂಡಿತ ಇದೆ. ಅಭಿಮಾನ ಇದೆಯಾ? ಅಷ್ಟೇ ಅಲ್ಲ, ಗೌರವ ಇದೆಯಲ್ವಾ? ಗೌರವ ಇದೆ. ಈಗ ನಾವು 2 ವರ್ಷ ಮೊದಲು ಬೇಡಿಕೆ ಪತ್ರ ಕೊಟ್ಟಿದ್ದೀವಿ. ಎಷ್ಟು ವರ್ಷ? 1/1/2024 19ನೇ ತಾರೀಕು ಕೊಟ್ಟಿದ್ದೀವಿ. ಇಲ್ಲಿಗೆ ಎಷ್ಟು ವರ್ಷ ಆಯ್ತು? 2 ವರ್ಷ ಕಳೆದು 1 ತಿಂಗಳಾಗಿದೆ. ಈ 19ಕ್ಕೆ ಇಷ್ಟು ದಿವಸಗಳಲ್ಲೂ ಕೂಡ ಸಂಧಾನ ಮಾಡಿದೀವಿ. ನಾವು ಇವೇನಾದ್ರು ಸಂಧಾನ ಮಾಡ್ದಲೆ ನಾವು ಏಕಾಏಕಿ ನಾವು ಮುಷ್ಕರಕ್ಕೆ ಹೋಗ್ತೀವಿ ಅಂದ್ರೆ ನೀವು ಹೇಳ್ತಕ್ಕಂಥದ್ದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಈಗ ಇವನ್ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಾವು ಏಕಾಏಕಿ ಯಾವುದು ಮುಷ್ಕರಕ್ಕೆ ಹೋಗ್ತಾ ಇಲ್ಲ. ನಾಳೆ ಕೂಡ ನಾವು ಮುಷ್ಕರಕ್ಕೆ ಕರೆ ಕೊಟ್ಟಿಲ್ಲ. ನಾಳೆ ಸಂಜೆ 4 ಗಂಟೆಗೆ ನಾವು ತೀರ್ಮಾನ ಮಾಡಿ ಸರ್ಕಾರದ ನಡೆಯ ಮೇಲೆ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಲಿದ್ದೀವಿ. ಯಾರೋ ನೌಕರರು ಅತೃಪ್ತರಾಗಿ ನೌಕರರು ಸಾರಿಗೆ ಸಂಘಟನೆ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತಾವ್ರೆ. ಸರ್ಕಾರದ ಮೇಲೆ ಆಕ್ರೋಶ ಬಿಟ್ಟು ಅದ್ರ ಜೊತೆಗೆ ನಮ್ಮ ಮೇಲೂ ಮಾಡ್ತಾವ್ರೆ. ಯಾಕೆ? ಎಷ್ಟು ಸಲ ಟೈಮ್ ಕೊಡ್ತೀರಾ ಸರ್ಕಾರಕ್ಕೆ? ಮುಖ್ಯಮಂತ್ರಿಗಳು ಹೇಳಿದ್ರು ಆಗ್ಲಿಲ್ಲ, ನೀವು ಮುಂದಿನ ವಾರ ಅಂದ್ರಿ, ತಿಂಗಳು ಅಂದ್ರಿ, ಈಗ 24 ತಿಂಗಳು ಕಳೀತು ಅಂತ ಹೇಳಿ ನೌಕರರ ಪ್ರಶ್ನೆ ಕೇಳ್ತಾರೆ. ಆ ನೌಕರರ ಆಕ್ರೋಶದಿಂದ ಬಂದಿರೋದು ನಿಮ್ಮಲ್ಲೆಲ್ಲೋ ಡಿಸ್ಪ್ಲೇ ಆಗ್ತಾ ಇರ್ಬೋದು. ನಾವು ಅಧಿಕೃತವಾಗಿ ನಾವು ಮುಷ್ಕರ ಕರೆ ಕೊಟ್ಟಿಲ್ಲ. ಸೊ ಅದರಿಂದ ದಯಮಾಡಿ ನಾನು ನಿಮಗೆ ವಿನಂತಿ ಮಾಡ್ತೀನಿ, ನಾಗರಿಕರ ಬಗ್ಗೆ ಗೌರವ ಇದ್ರೆ ನಾವು ಯಾಕೆ ದಿಢೀರ್ ಮುಷ್ಕರ ಮಾಡೋದಿಲ್ಲ ಅಂದ್ರೆ ಈ ನಾಡಿನ 7 ಕೋಟಿ ಜನ ತೊಂದರೆ ಆಗುತ್ತೆ. ಅದಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ವಿ. ನಾವು ಕೇಳ್ಕೊಳ್ತಾ ಇದ್ದೀವಿ. ಅವ್ರು ಕೇಳಿಸ್ಕೊಳ್ಳೋ ತಾಳ್ಮೆನೇ ಇಲ್ಲ. ನಾವು ಇಷ್ಟು ಜೋರ ಮಾತಾಡಲ್ಲ. ಅವ್ರು ಮಾತಾಡೋದ್ರಿಂದ ನಾವು ಜೋರ್ ಮಾತಾಡ್ಬೇಕು. ವೇತನ ಪರಿಷ್ಕರಣೆ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಸಾರಿಗೆ ಮುಷ್ಕರದ ಎಚ್ಚರಿಕೆ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ. ಬಿಜೆಪಿ ಜೆಡಿಎಸ್ ಧ್ವನಿ ಎತ್ತಿದ್ದಕ್ಕೆ ಇವ್ರ ಜೊತೆ ವೇತನ ಪರಿಷ್ಕರಣೆ ಅಸ್ತು ಎಂದ ಸಿಎಂ ಸಿದ್ದರಾಮಯ್ಯ. ಸೂಪರ್. ಸ್ವೀಟ್ ಬಾಕ್ಸ್ ತರಿಸಿ. ವೇತನ ಪರಿಷ್ಕರಣೆ ಸರ್ಕಾರ ಇದೀಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಸಾರಿಗೆ ಮುಷ್ಕರದ ಎಚ್ಚರಿಕೆ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಸರ್ಕಾರದ ಮೇಲೆ ನಂಬಿಕೆನೇ ಇಲ್ಲ ಸರ್.
ಪರಿಷ್ಕರಣೆ ಅಸ್ತು ಎಂದ ಸಿಎಂ ಸಿದ್ದು. ಅಭಿನಂದನೆ ಹೇಳ್ತೀವಿ ನಾವು. ಕೆಲವೇ ಹೊತ್ತಲ್ಲಿ ಅಲ್ಲ, ಅಧಿಕೃತ ಹಣ ಬಂದ್ಮೇಲೆ ಹೇಳೋಣ, ಹಣ- ಮಾಡುವಂತಹ ಸರ್ಕಾರ. ವೇತನ ಪರಿಷ್ಕರಣೆಗೆ ಸರ್ಕಾರ ಇದೀಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಸಾರಿಗೆ ಮುಷ್ಕರದ ಎಚ್ಚರಿಕೆ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ. ವೇತನ ಪರಿಷ್ಕರಣೆ ಅಸ್ತು ಎಂದ ಸಿಎಂ ಸಿದ್ದು. ಕೆಲವೇ ಹೊತ್ತಲ್ಲಿ ಅಧಿಕೃತ ಮಾಹಿತಿ ನೀಡಲಿರುವಂತಹ ಸರ್ಕಾರ. ವೇತನ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಎಸ್ಆರ್ಟಿಸಿ ಆಗಿರ್ಬೋದು, ಬಿಎಂಡಬ್ಲ್ಯೂ, ಬಿಎಂಸಿ ಆಗಿರ್ಬೋದು, ಇನ್ನು ಎಲ್ಲರೂ ಸಹಿತ ಈ 4 ನಿಗಮಗಳು ಇದೀಗ ಪ್ರೊಟೆಸ್ಟ್ಗೆ ಮುಂದಾಗೋದಕ್ಕೆ ನಾಳೆ ಸಿದ್ಧತೆಯನ್ನು ನಡೆಸಿಕೊಂಡಿದ್ರು. ಇದರ ಬೆನ್ನಲ್ಲೇ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡು ಕೆಲವೇ ಹೊತ್ತಲ್ಲಿ ಅಧಿಕೃತ ಮಾಹಿತಿಯನ್ನ ನೀಡುತ್ತೆ ಸರ್ಕಾರ. ಇದೀಗ ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ವಿ. ಕೊನೆಗೂ ಸಹಿತ ಸರ್ಕಾರ ಎಚ್ಚೆತ್ಕೊಂಡು ಇದಕ್ಕೆ ಪರಿಷ್ಕರಣೆಗೆ ಇದೀಗ ಸಭೆಯನ್ನ ನಡೆಸೋದಕ್ಕೂ ಸಹಿತ ಮುಂದಾಗಿರುವಂತದ್ದು. ಸಲ್ಲಿಸ್ತೀನಿ ಮತ್ತು ಧನ್ಯವಾದ ಸಲ್ಲಿಸ್ತೀನಿ. ನೋಡಿ, ನಾವು ನಮ್ಮ ಏನು ಹೋರಾಟ ಇದೆ ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕು ಅಂತ ಹೇಳಿ ಖಂಡಿತ. ಮಾಧ್ಯಮಗಳ ಮೂಲಕ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ. ಪ್ರತಿಪಕ್ಷಗಳ ಹೋರಾಟಕ್ಕೆ ಸರ್ಕಾರ ಇವ್ರಿಗೆ ನಮ್ಮ ಸಹಕಾರ ಇದೆ. ಪ್ರತಿಪಕ್ಷಗಳ ಬೆಂಬಲ ಇದೆ. ಹೋರಾಟಕ್ಕೆ ಸರ್ಕಾರ ಇವ್ರಿಗೆ ನಮ್ಮ ಬೆಂಬಲ ಇದೆ. ಇವ್ರಿಗೆ ಅದನ್ನ ಸ್ವಾಗತಿಸ್ತೇವೆ. ಆದ್ರೆ ಇಲ್ಲಿ ರಾಜಕೀಯ ಇವ್ರಿಗೂ ನ್ಯಾಯ ಸಿಗಲ್ಲ. ಅಲ್ಲ, ರಾಜಕೀಯ ಮೊದಲಿಂದ ನಾವು ಅದೇ ಹೇಳ್ತಾ ಇದ್ವಿ. ನಮ್ಮ ಈಗಲೂ ಅದನ್ನೇ ಹೇಳ್ತಾ ಸಾರಿಗೆ ಇದ್ದೀವಿ. ನೌಕರರಿಗೆ ನ್ಯಾಯ ಈಗಲೂ ನಾವು ಅದೇ ಸಿಗಲಿದೆ. ಹೇಳ್ತಾ ಇದ್ದೀವಿ. ಹಾಗಾಗಿ ನಾವು ಇವ್ರಿಗೆ ನ್ಯಾಯ ಸಿಗ್ಬೇಕು, ಜನಕ್ಕೆ ತೊಂದ್ರೆ ಆಗ್ಬಾರ್ದು. ಆದ್ರೆ ಇದು ಬಿಜೆಪಿ. ಆದ್ರೆ ಇದು ಅವ್ರು ಏನು ಬೇಡಿಕೆ ಇಟ್ಟಿದ್ದಾರೆ ಆ ಬೇಡಿಕೆನ ಅವ್ರು ಸಮಂಜಸವಾಗಿ ಈಡೇರಿಸಬೇಕು. ಅದನ್ನ ಕೇವಲ ಚೌಕಾಸಿ ಮಾಡಬಾರ್ದು. ಹೌದೌದು. ಚೌಕಾಸಿ ಮಾಡಬಾರ್ದು ಸರ್ಕಾರ ಈ ವಿಚಾರದಲ್ಲಿ. ಕೆಲಸ ಮಾಡಬಾರ್ದು. ಅದರಿಂದ 1800 ಕೋಟಿ ಹಣ ಕೊಡ್ಬೇಕು ಅವ್ರಿಗೆ. ಸರ್, ಇದೀಗ ಕೊನೆಗೂ ಸಹಿತ ಸರ್ಕಾರ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಒಂದಿಷ್ಟು ಡಿಸಿಷನ್ಗೆ ಇದೀಗ ಮುಂದಾಯ್ತು. ಸೊ ಏನ್ ಅನಿಸ್ತಾ ಸರ್, ಇದೆ? ಈಗ ಮುಖ್ಯಮಂತ್ರಿಯವರು ಅಲ್ಲಿ ಅಸ್ತು ಹೊಂದಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಸಾರಿಗೆ ಸಚಿವರು ಹೇಳಬೇಕು. ಎರಡನೇದು, ನಮ್ಮ ಏನು ಜಂಟಿ ಕ್ರಿಯಾ ಸಮಿತಿ ಇದೆ, ಬೇಡಿಕೆ ಇಟ್ಟಿದೆ. 1,15,000 ಜನ ಪರವಾಗಿ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಸಮಗ್ರವಾದಂಥ ಚರ್ಚೆ ಆಗಬೇಕು. ಯಾಕೆಂದ್ರೆ ಅಲ್ಲಿ ನಾವು ವೇತನ 25 ಭಾಗ ಕೇಳಿದ್ದೀವಿ. ಅವ್ರು ಎಷ್ಟು ಕಸ್ತು ಒಂದವ್ರು 25%, ಯಾಕಂದ್ರೆ ಹೀರೋ ಬೇಸಿಕ್ಕಿಗೆ 25 ಭಾಗ ಕೇಳಿದ್ದೀವಿ. 18,000 ಇದ್ರೆ ಅದರಲ್ಲಿ 4,500 ಹೆಚ್ಚಳ ಮಾಡಿ ಅಂತ ಕೇಳಿದ್ದೀವಿ ಮಿನಿಮಮ್. ಇದರಲ್ಲಿ ಅದಕ್ಕೆ ಎಷ್ಟು ಕಸ್ತು ಒಂದವ್ರು ಅನ್ನೋದು ಕೂಡ ಮುಖ್ಯವಾದಂತ ಪ್ರಶ್ನೆ ಇದೆ. ಇದ್ರ ಜೊತೆಗೆ ಹರಿಯರ್ಸ್ ಇದೆಯಲ್ಲ, 38 ತಿಂಗಳ ಹರಿಯರ್ಸ್ ಇದೆ. ಅವರು ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದು ಒನ್ ಮ್ಯಾನ್ ಕಮಿಟಿ ಶ್ರೀನಿವಾಸ ಮೂರ್ತಿ ಅವರು ಕೊಟ್ಟಿರೋದು 14 ತಿಂಗಳು ಹೇಳಿದ್ದಾರೆ ಅಂತ ಹೇಳಿದರು. ಆಮೇಲೆ ನಮ್ಗೆ ಇನ್ನೊಂದು ಆಫರು ಅನಧಿಕೃತವಾಗಿ ಬಂದಿದ್ದು ಇನ್ನು 12 ತಿಂಗಳು ಸೇರಿಸಿ ಹರಿಯರ್ಸ್ ಕೊಡ್ತೀವಿ 26 ತಿಂಗಳು ಅಂತ ಹೇಳಿದ್ದಾರೆ. ನಾವು 38 ತಿಂಗಳ ಕಾಲ ಕೇಳಿದ್ದೀವಿ. ಈ ಹರಿಯರ್ಸ್ ಪ್ರಶ್ನೆ ಇದೆ, ಇದು ಇತ್ಯರ್ಥ ಆಗಬೇಕು. ಎರಡನೇದು, 1/1/24 ಇವರು ವೇತನ ಪರಿಷ್ಕರಣೆ ಜಾರಿ ಮಾಡಿದರೆ ಈ 2 ವರ್ಷದ ಹರಿಯರ್ಸ್ ಇದೆ. ಇವೆಲ್ಲವೂ ಕೂಡ ಸಮಗ್ರವಾದ ಚರ್ಚೆ ಆದರೆ ಪರಿಪೂರ್ಣ ಆಗುತ್ತೆ ಅದು. ಸೊ ದಯಮಾಡಿ ನಾವು ವಿನಂತಿ ಮಾಡ್ತೀವಿ, ಜಂಟಿ ಕ್ರಿಯಾ ಸಮಿತಿನ ಮಾತುಕತೆ ಕರೀರಿ. ನಾವು ರಾತ್ರಿ ಈಗಲೂ ತಯಾರಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಯವರು ಕರೀಲಿ, ಮಾನ್ಯ ಸಾರಿಗೆ ಸಚಿವರು ಕರೀಲಿ, ಯಾರೇ ಸರ್ಕಾರ ನಿರ್ದೇಶನದ ಮೇಲೆ MD ಕರೀಲಿ, ನಾವು ಹೋಗ್ಲಿಕ್ಕೆ ತಯಾರಿದ್ದೀವಿ. ಈ ಬೇಡಿಕೆಗಳ ಬಗ್ಗೆ ಸಮಗ್ರವಾದಂಥ ಚರ್ಚೆಯಾಗಿ ಸಾರಿಗೆ ನಿಗಮಗಳ ನೌಕರರಿಗೆ ಒಂದು ಅನುಕೂಲಕರವಾದಂಥ ಇದು ಬಂದರೆ ಖಂಡಿತವಾಗೂ ನಾವು ಜಂಟಿ ಕ್ರಿಯಾ ಸಮಿತಿ ರಾಜ್ಯ ಸರ್ಕಾರಕ್ಕೆ ಅಭಿನಂದಿಸ್ತೀವಿ. ನಮಗೇನು ಸಂಘರ್ಷ ಮಾಡಬೇಕು ಅನ್ನೋದು ಯಾವತ್ತೂ ಇಲ್ಲ. ಸಂಘರ್ಷ ಅನಿವಾರ್ಯ, ಮೇಡಮ್ ಅವರು ಒಪ್ಕೊಳ್ತಾರೆ. ಸಂಘರ್ಷ ಅನಿವಾರ್ಯ. ಸಂಘರ್ಷದ ನಂತರ ಸಂಧಾನ. ನಾವು ಮುಷ್ಕರ ಮಾಡಿದ ಮೇಲೂ ಕೂಡ ಸಂಧಾನವೇ ಆಗ್ಬೇಕಾಗಿದೆ. ಅದರಿಂದ ನಾವು ಸಂಘರ್ಷಕ್ಕೆ ಯಾವತ್ತೂ ಕೂಡ ತುದಿಗಾಲಲ್ಲಿ ನಿಂತಿರೋರಲ್ಲ. ಯಾಕೆಂದ್ರೆ ಈ ನಾಡಿನ 7 ಕೋಟಿ ಜನತೆಯ ಭವಿಷ್ಯವನ್ನ ಸರ್ಕಾರ ಹೆಂಗ್ ನೋಡುತ್ತೋ, ನಾವು ಕೂಡ ಸಾರಿಗೆ ನೌಕರರ ಮುಖಂಡರಾಗಿ ಪ್ರತಿ ಪ್ರಜೆಯ ಒಂದು ಸೌಲಭ್ಯವನ್ನು ನೋಡ್ತಕ್ಕಂಥದ್ದು ನಮ್ಮದು ಕೂಡ ಇದು. ಯಾಕೆಂದರೆ ನಮ್ಮ ಮುಷ್ಕರ ಆದ ದಿವಸ ಎಷ್ಟು ಅನಾನುಕೂಲ ಆಗುತ್ತೆ ಅಂತ ಮಾಧ್ಯಮದ ಮೂಲಕ ನೀವೇ ಹೇಳ್ತೀರಾ. ಆ ಅನಾನುಕೂಲ ಕೊಡ್ಲಿಕ್ಕೆ ನಾವು ತಯಾರಿಲ್ಲ. ಈಗಲೂ ಕರೀಲಿ, 24 hours ಕುತ್ಕೊಂಡು ಶೆಟ್ಲು ಮಾಡೋದಾದರೆ ನಾವು ಈಗಲೂ ತಯಾರಿದ್ದೀವಿ. ಮೇಡಮ್, ಬಿಜೆಪಿ ಜನಕ್ಕೂ ತೊಂದರೆ ಆಗಬಾರ್ದು, ಇವ್ರಿಗೂ ನ್ಯಾಯ ಸಿಗಬೇಕು. 1 ನಿಮಿಷ. ಇವತ್ತು ಅವ್ರು ಮಾತಾಡಿದ್ದಕ್ಕೆ ನಾನು ಉತ್ತರ ಕೊಟ್ಬಿಡ್ತೀನಿ. ಮಂಜುನಾಥ್ ಅವ್ರು ಹೇಳಿದ್ರು, ಪ್ರಾಕ್ಟಿಕಲಿ ಸರ್ಕಾರದಿಂದ ಏನೇನು ಪಾಸಿಬಲ್ ಇದೆಯೋ ಖಂಡಿತವಾಗ್ಲೂ ನಾವು ಅದನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಇನ್ನೊಂದು ರೌಂಡ್ ಆಫ್ ಮಾತುಕತೆ ನಡೆಸೋಣ, ಇನ್ನೊಂದು ರೌಂಡ್ ಆಫ್ ಮೀಟಿಂಗ್ ಮಾಡೋಣ. ಸೊ ನಿಮ್ಮನ್ನು ನೋಯಿಸಿ, ನಿಮ್ಮನ್ನು ಅಯ್ಯೋ ಅನಿಸಿ ಸರ್ಕಾರನ ನಡೆಸೋ ಅಂಥ ಯಾವ
ಕಷ್ಟಕ್ಕೂ ಅಥವಾ ಅನಿವಾರ್ಯತೆಯೂ ನಮಗಿಲ್ಲ. ನಿಮ್ಮ ಜೊತೆ ನಾವಿದ್ದೀವಿ, ಸರ್ಕಾರ ಇದೆ, ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ನೀವು ಮುಷ್ಕರಕ್ಕೆ ಹೋಗೋ ಇವ್ರು 36 ಗಂಟೆ ತಗೊಂಡ್ರಂತೆ, ಮಧ್ಯರಾತ್ರಿ ಬಂದ್ರಂತೆ, 3 ವರ್ಷ ತಗೊಂಡಿಲ್ಲ ಬಿಡಿ ನಿಮ್ಮ ತರ. 3 ವರ್ಷ ತಗೊಂಡಿಲ್ಲ, 10 ಸಂಧಾನ ಸಭೆಗಳು, 4 ಸಿಎಂ ಸಭೆಗಳು, ರಾಜಕೀಯ ಮಾತಾಡಬೇಡಿ. ಅವ್ರಿಗೆ ಅದನ್ನ ಹೇಳ್ರಿ, ರಾಜಕೀಯ ನಾನು ಮಾತಾಡ್ತೀನಿ. ಸಾರಿಗೆ ಹೆಚ್ಚಿನ ಅನುದಾನ ಕೊಡುವಂತಹ ಕೆಲಸ ಸರ್ಕಾರದಿಂದ ನಾವು ಈ ಸಂದರ್ಭದಲ್ಲಿ ನಿಮ್ಮ ಕ್ರಿಯಾ ಸಮಿತಿ ಜೊತೆ ನಾವಿದ್ದೀವಿ, ನಿಮ್ಮ ಕಾರ್ಯದರ್ಶಿಗಳು, ನಿಮ್ಮ ಏನು ಸಂಘ ಸಂಸ್ಥೆ ಇದೆ ಅದ್ರ ಜೊತೆ ನಾವಿದ್ದೀವಿ. ನಾಳೆ ಬಸ್ ಬಂದಿಲ್ಲ ತಾವು ಜನರಿಗೆ ನಾಳೆ ಯಾವುದೇ ಸಂದರ್ಭದಲ್ಲಿ ಬಸ್ ಬಂದಿಗೆ ನಾವು ಕರೆ ಕೊಟ್ಟಿಲ್ಲ. ನಾಳೆ 4 ಗಂಟೆವರೆಗೂ ಸರ್ಕಾರದ ನಡೆಯನ್ನ ನೋಡಿ ತೀರ್ಮಾನ ಮಾಡ್ತೇವೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಹೇಳಿದೀವಿ. ಈಗಲೂ ಕೂಡ ನಿಮ್ಮ ನಡೆಯನ್ನ ನಾವು ಬಿಜೆಪಿ ಮತ್ತು ಜೆಡಿಎಸ್ ಸ್ವಾಗತಿಸುತ್ತದೆ. ಅದೇ ರೀತಿ ಸಾರ್ವಜನಿಕ ತೊಂದರೆ ಆಗದಂತೆ ನಿಮ್ಮ ಹೋರಾಟಗಳನ್ನ ಮುಂದುವರಿಸಿ, ಸರ್ಕಾರ ನಿಮ್ಮ ಹೋರಾಟಗಳಿಗೆ ಮನ್ನಣೆ ಕೊಡಬೇಕು ಅಂತ ಹೇಳಿ ಜೆಡಿಎಸ್ ಮತ್ತು ಬಿಜೆಪಿ ನಿಮ್ಮ ಜೊತೆ ನೈತಿಕವಾಗಿ ಜೊತೆಗಿರ್ತದೆ ಅಂತ ಹೇಳಿ ಸಂದರ್ಭದಲ್ಲಿ ನಿಮ್ಮ ಏನು ಸಂಸ್ಥೆಯ ಪ್ರತಿನಿಧಿಗಳಿಗೆ ನಾವು ಭರವಸೆ ಕೊಡ್ತಾ ಇದ್ದೇವೆ ನಮ್ಮ ಪಕ್ಷದ ಪರವಾಗಿ. ಸರ್ ಒಂದು ಮಾತನ್ನ ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಹೇಳಿ ಸರ್. ಸರ್ ಇವತ್ತು ಏನಾದ್ರು ನ್ಯೂಸ್ ಬರ್ತಾ ಇದೆ, ಏನೋ ಸಿ ಎಮ್ ಅವರು ಅವ್ರು ಅಧಿಕೃತವಾಗಿ ಏನೋ ಅಸ್ತು ಅಂತ ಹೇಳಿ ಅಂತೇಳಿ. ಅಸ್ತು ಒಂದು ಯಾವ ರೀತಿ ಅಸ್ತು ಒಂದು ನಮ್ಗೆ ಇನ್ನೂ ಗೊತ್ತಿಲ್ಲ. ಯಾಕೆಂದರೆ ಅದು ಅಲ್ಲ, ಯಾಕೆಂದ್ರೆ ನಮ್ಮ ಬೇಡಿಕೆನೇ ಸ್ಪಷ್ಟವಾಗಿದೆ. ಅದನ್ನು ಸ್ಪಷ್ಟವಾಗಿದೆ. ಏಕಪಕ್ಷವಾಗಿ ಘೋಷಣೆ ಮಾಡಿದ್ರೆ ನಾವು ಅದನ್ನು ಒಪ್ಲಿಕ್ಕೆ ತಯಾರಿಲ್ಲ. ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆಂದರೆ ಅವರು ಏಕಾಗಿ ನಮ್ಮ ಜೊತೆ ಮಾತುಕತೆ ಮಾಡಿದ್ರೆ ನಾಳೆ ಏಕಪಕ್ಷೀಯ ಘೋಷಣೆ ಮಾಡಿ ಇಷ್ಟ ತಗೊಳ್ಳಿ ಕೇಳಿ ಇಲ್ಲ ಅದನ್ನೇ ಹೌದು ಹಠ ಹಿಡಿದು ಕೂತ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ. ಹಠ ಬಿಟ್ಟು ಮುಂದೆ ಅನುಭವ ಇದೆ, ಅವ್ರು ಇತ್ಯರ್ಥ ಮಾಡ್ಕೊಳ್ತಾರೆ. ಸರ್ಕಾರಕ್ಕೆ ಅನುಭವ ಇದೆ, ಜಂಟಿ ಕ್ರಿಯಾ ಸಮಿತಿಗೆ ಅನುಭವ ಇದೆ, ಕಾರ್ಮಿಕರ ಸಮಸ್ಯೆಗಳು ಚೆನ್ನಾಗಿ ಗೊತ್ತಿದೆ. ಅವ್ರು ಪರಸ್ಪರ ಕುತ್ಕೊಂಡು ಅವ್ರು ಇತ್ಯರ್ಥ ಮಾಡ್ಕೊಳ್ತಾರೆ. ಮಾಡ್ಕೊಳ್ಳಿ ಅನ್ನೋದೇ ನಮ್ದು ಉದ್ದೇಶ. ಕ್ರಿಯಾ ಸಮಿತಿ ಜೊತೆ ಚರ್ಚೆ ಮಾಡಿ ಏನಾಗುತ್ತೆ ಮೇಡಮ್ ಅದು ಸಂಜೆವರೆಗೂ ಕೊನೆ ಮಾತಾಡ್ತೀನಿ. ಯಾಕೆ ಮಾತನ್ನ ಹೇಳ್ತೀನಿ ಅರಸು ಸರ್ ಈ ಪರಿಸ್ಥಿತಿ ಬಂದಿದೆ, ಮಾಡಿದ್ರಿಂದ ಈ ಪರಿಸ್ಥಿತಿ ಬಂದಿದೆ. ಎಲ್ಲರಿಗೂ ಭಯ ಆಗ್ತಿರಲ್ರಿ, ಅವ್ರಿಗೂ ಭಯ ಆಗ್ತಿರ, ಅವ್ರಿಗೂ ಭಯ ಆಗ್ತಿರ. ಇದ್ರಲ್ಲೂ ಹಂಗೇನೆ ಮೇಡಮ್ ಅವ್ರಿಗೆ ಏನಾಗಿದೆ, ನಾನು ಇದಕ್ ಚರ್ಚೆಗೆ ಬಂದಿದ್ರಿಂದ ಮುಖ್ಯಮಂತ್ರಿಗಳು ಒಪ್ಪಿಟ್ಟಿದ್ದಾರೆ ಅಂತ ಬಹಳ ಹರ್ಷಚಿತ್ತವಾಗಿದ್ದಾರೆ, ಭ್ರಮೆ ಬಂದ್ಬಿಟ್ಟಿದ್ದಾರೆ. ಸಾರಿಗೆ ನೌಕರರ ಪರವಾಗಿ ಸರ್ ಒಂದ್ ಸೆಕೆಂಡ್ ಸರ್, ಎಲ್ಲರೂ ಸಹಿತ ಚರ್ಚೆಯಲ್ಲಿ ಭಾಗಿಯಾಗಿ ಇಷ್ಟೊತ್ತು ಒಂದು ಒಳ್ಳೆ ಚರ್ಚೆ ನಡೀತು. ಕೊನೆಯದಾಗಿ ಸಿಎಂ ಸಹಿತ ಇದಕ್ಕೆ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ನೋಡೋಣ ಏನೇನೆಲ್ಲ ಯಾವ ಬೇಡಿಕೆ. ಜಂಟಿ ಕ್ರಿಯಾ ಸಮಿತಿ ಒಳ್ಳೇದಾಗ್ಲಿ, ರಾಜ್ಯದ ಜನಕ್ಕೆ ತೊಂದರೆ ಆಗದೆ ಇರಲಿ, ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ. ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.